ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ. ನೆಚ್ಚಿನ ಮಿತ್ರ ಕಿರಣ್, ಆಗಮಿಸಿರುವಂತಹ ಬಾಗಲಕೋಟೆಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಬೆಳಗಿನ ಹೊತ್ತು ಎಲ್ರಿಗೂ ಕೆಲಸ ಇತ್ತು, ಅದರ ನಡುವೆಯೂ ಎಲ್ಲರೂ ಬಂದಿದ್ದೀರಿ. ನಾನು ರೆಡಿ, ಭಾಳ ಸಂತೋಷ. ಯಾಕೆ ಸಂತೋಷ ಅಂತಂದರೆ, ಇತ್ತೀಚೆಗೆ ಭಾರತದಲ್ಲಿ ಕಳೆದ 1.5-2 ವರ್ಷಗಳಿಂದ ಒಂದು ಹೊಸ ಅಲೆ ಶುರುವಾಗಿದೆ. ದೇಶಭಕ್ತ ಅಂತ ತನ್ನನ್ನು ತಾನು ತೋರಿಸಿಕೊಳ್ಳುವಂಥ, ಪ್ರದರ್ಶಿಸಿಕೊಳ್ಳುವಂಥ ಒಂದು ವಾತಾವರಣ ಶುರುವಾಗಿದೆ. ಒಂದು ಕಾಲ ಇತ್ತು ಈ ದೇಶದಲ್ಲಿ, ದೇಶದ ಕುರಿತಂತೆ ಮಾತನಾಡಬೇಕಾದ್ರೆ ಮುಚ್ಚಿಟ್ಕೊಂಡು ಮಾತನಾಡಬೇಕಾದ ಕಾಲ ಇತ್ತು. ನಾನು ಎಲ್ಲಾದರೂ ದೇಶದ ಬಗ್ಗೆ ಮಾತನಾಡಿದರೆ ಬುದ್ಧಿಜೀವಿಗಳು ನನ್ನನ್ನು ಟಾರ್ಗೆಟ್ ಮಾಡಿಬಿಡ್ತಾರೇನೋ, ನನ್ನ ಬಗ್ಗೆ ಏನಾದರೂ ಹೇಳ್ತಾರೇನೋ, ಅವಮಾನ ಮಾಡ್ತಾರೇನೋ. ಈಗ ಹಂಗಿಲ್ಲ. ಈಗ ದೇಶದ ಕುರಿತಂತೆ ಮಾತನಾಡಬೇಕಾದ್ರೆ ಹೆಮ್ಮೆ ಅಂತ ಅನಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ಬಹಳ ಸಂತೋಷ. ಯಾರ್ಯಾರು ದೇಶದ ಕುರಿತಂತೆ ವಿರೋಧವಾಗಿ ಮಾತನಾಡ್ತಿದ್ರೋ, ಈ ದೇಶದ ಕುರಿತಂತೆ ಅಬದ್ಧವಾಗಿ ಮಾತನಾಡ್ತಿದ್ರು, ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ಬೋದು ಅಂತಂದ್ರೆ, ಇದು ಇರಲಿಲ್ಲ, ಈ ಟಾಪಿಕ್ಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಕಳೆದ 2 ದಿನಗಳಿಂದ ದೇಶದಲ್ಲಿ ಒಂದು ದೊಡ್ಡ ಚರ್ಚೆ ಆಗ್ತಿದೆ. ನಿಮ್ಗೆಲ್ಲ ಗೊತ್ತಿದೆ, ಸೈಫ್ ಅಲಿ ಖಾನ್ ಮತ್ತು ಕರೀನಾ ಕಪೂರ್ ಮದುವೆ ಆಗಿದ್ರು. ಮದುವೆ ಆಗಿದ್ದಕ್ಕೆ ನಗ್ತಿದ್ದೀರಲ್ಲ. ಮದುವೆ ಆದ ನಂತರ ಒಂದು ಮಗು ಆಯ್ತು, ನಗುವ ಸಂಗತಿ ಅಲ್ಲ ಅದೇ. ಮಗುವಿಗೆ ಹೆಸರಿಡೋ ಪ್ರಮೇಯ ಬಂತು. ಹೆಂಗಿದೆ ನೋಡಿ, ಹೆಸರು ಏನಿಡಬೇಕು ಅಂತ ಕೇಳಿದ್ರೆ ಕರೀನಾ ಕಪೂರ್ ಹೇಳ್ತಾಳೆ, ನನ್ನ ಯಜಮಾನರು ತುಂಬಾ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇರುವಂಥವ್ರು, ತನ್ನ ಮಗನಿಗೆ ಒಂದು ಒಳ್ಳೆ ಹೆಸರಿಡಬೇಕು, ಹಿಸ್ಟಾರಿಕಲ್ ಹೆಸರಿಡಬೇಕು ಅಂತ ತೈಮೂರ್ ಖಾನ್ ಅಂತ ಇಟ್ಟರಂತೆ. ಈ ತೈಮೂರ್ ಲಂಗ್ ಅವನು ಭಾರತದ ಮೇಲೆ ದಾಳಿ ಮಾಡಿ ಈ ದೇಶದ ಸಾವಿರಾರು ಜನರನ್ನ ತನ್ನ ಕತ್ತಿಯ ತುದಿಯಲ್ಲಿಟ್ಟು ಕೊಂದು ಹಾಕಿ ಅನೇಕ ಹೆಣ್ಣು ಮಕ್ಕಳ ಮಾನಭಂಗ ಮಾಡಿದವನು, ಅವನ ಹೆಸರನ್ನ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಟ್ಟರು. ಇಡೀ ದೇಶದಲ್ಲಿ ಗಲಾಟೆ ಆಯಿತು. ಇಡೀ ದೇಶದಲ್ಲಿ ಎಲ್ಲರೂ ಗಲಾಟೆ ಮಾಡಿದ್ರು. ಯಾತಕ್ಕಪ್ಪ ತೈಮೂರ್ ಅಂತ ಇಟ್ಟೆ? ಈಗ ಅಗತ್ಯ ಇತ್ತ ನಿನಗೆ? ಇಡಬೇಕಾದ್ರೆ ಸಾವಿರಾರು ಹೆಸರಿದ್ದು ತೈಮೂರ್ ಅಂತ ಇಟ್ಟಿದ್ದೀನಿ ಬೇಕಂತ ಈ ದೇಶವನ್ನ ಧ್ವಂಸ ಮಾಡಿದ ದಾಳಿಕೋರನ ಹೆಸರಿಡೋದು, ಬಾಬರನ ಮುತ್ತಜ್ಜ ಅವನಪ್ಪ ಆ ಥರದವನು, ಅವನ ಹೆಸರನ್ನು ಇಡೋದು ಯಾಕೆ ಅಂದ್ರೆ ಈ ದೇಶದ ಜನರನ್ನ ಘಾಸಿಗೊಳಿಸಬೇಕು ಅಂತ. ಇಮ್ಮಿಡಿಯೇಟ್ ಆಗಿ ಇದ್ದಕ್ಕಿದ್ದಂತೆ ಬರ್ಖಾದತ್ ಟ್ವೀಟ್ ಮಾಡಿ ಕೇಳ್ತಾಳೆ, ಜನಕ್ಕೆ ಇದ್ದಕ್ಕಿದ್ದಂತೆ ತೈಮೂರ್ನ ವಿರೋಧ ಶುರುವಾಗಿದೆ, ಈ ದೇಶದಲ್ಲಿ ದೇಶಭಕ್ತಿ ತೀರಾ ವಿಕೃತವಾಗಿದೆ, ಹೆಸರುಗಳ ಜೊತೆ ಒದ್ದಾಡ್ತಿದ್ದಾರೆ ಅಂತ. ಯಾರೋ ಒಬ್ಬ ಉತ್ತರ ಹೇಳ್ದ ಅವರಿಗೆ, ಇದೇ ತರ ಶಿವಾಜಿ ರಾಣಾ ಪ್ರತಾಪ್ ಅಂದಾಗ ನಿಮ್ಗೆ ಆಗ್ತಿರುತ್ತಲ್ಲ. ಶಿವಾಜಿ ಅಂದ ತಕ್ಷಣ ನಿಮ್ಗೊಂದು ಟೆನ್ಷನ್ ಶುರುವಾಗುತ್ತಲ್ಲ, ನೀನ್ ಅದ್ರ ವಿರುದ್ಧ ಮಾತನಾಡ್ತೀಯಲ್ಲ. ಹಂಗೆ ಶಿವಾಜಿ ಆದ್ರೂ ದೇಶದ ಪರವಾಗಿ ಹೋರಾಟ ಮಾಡಿದವನು, ವಿದೇಶದಿಂದ ಆಕ್ರಮಣಕಾರಿಯಾಗಿ ಬಂದವನ ಕುರಿತಂತೆ ನಮಗೆ ರೊಚ್ಚಿರೋದು ಸಹಜ ಅಂತ. ಈ ರೊಚ್ಚು 2.5 ವರ್ಷದಿಂದ ಇರಲಿಲ್ಲ. ಮಾತಾಡೋದು ಸುಂದರ್ತೀವಿ, ಹೋಗಿ ಬಿಡು, ಏನಾದ್ರೂ ಹಾಳಾಗೋಗ್ಲಿ ಅಂತ. ಬಟ್ ಈಗ ಹೆಂಗಾಗಿದೆ ಅಂತಂದ್ರೆ, ದೇಶದಲ್ಲಿ ಒಂದು ಸ್ವಾಭಿಮಾನದ ಸಂಗತಿ ಮೂಡಿದೆ. ಯಾರು ರಾಷ್ಟ್ರದ ಪರವಾಗಿದ್ದಾರೋ ಅವರೆಲ್ಲರೂ ತಾವು ಒಂದು ಕಡೆ ಸೇರಬೇಕು ಅನ್ನುವಂಥ ಪರಿಕಲ್ಪನೆ ತಂದುಕೊಟ್ಟಿದ್ದಾರೆ ಮಿತ್ರರೇ. ಹಿಂಗಾಗಿಯೇ ನವೆಂಬರ್ 8ನೇ ತಾರೀಕು ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಘೋಷಣೆ ಮಾಡಿದಾಗಲೂ ನಾವೆಲ್ಲರೂ ಇದನ್ನು ಇಷ್ಟೇ ಪ್ರೀತಿಯಿಂದ ಸ್ವಾಗತಿಸಿದ್ವಿ. ಯಾಕೆಂದ್ರೆ ದೇಶದ ಪರವಾಗಿ ನಿಲ್ಲೋದು ಸುಮ್ಮನೆ ಬಾಗಲಕೋಟೆಯ ನಟ್ಟ ನಡುವೆ ಕೂತಿರುವಂತ ಪಕ್ಷ, ಜಾತಿ, ಪಂಥ ಎಲ್ಲ ಭೇದಗಳನ್ನು ಮರೆತು ಕೂತಿರುವಂತವ್ರು ಒಂದೇ ಒಂದು ಮಾತು ಕೇಳ್ಬೇಕು ನಾನು, ಯಾವುದೇ ಪಕ್ಷದವರಿರಿ ನೀವು, ಅಕಸ್ಮಾತ್ ಇದೇ ಘೋಷಣೆಯನ್ನ ಮನಮೋಹನ್ ಸಿಂಗ್ ಮಾಡಿದ್ರು ಸುಮ್ಮನೆ ಇರ್ತಿದ್ವಾ? ನಾವು ಸುಮ್ಮನೆ ಇರ್ತಿದ್ವಾ? ನಾನು ಚಾಲೆಂಜ್ ಹೇಳಬಲ್ಲೆ, ಗಲಾಟೆ ಮಾಡಿರ್ತಿದ್ವಿ. ಯಾಕೆಂದ್ರೆ ವಿಶ್ವಾಸ ಇರಲಿಲ್ಲ ನಮಗೆ. ಒಂದು ಯೋಜನೆಯನ್ನು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನಾನು ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ತೀನಿ. ನಾನು ಈ ಏನೋ ಮಾತು ಹೇಳ್ಬಿಟ್ಟಿದ್ದಾನೆ ಚಕ್ರವರ್ತಿ, ಸುಮ್ಮನೆ ಏನೋ ಹೇಳ್ಬಿಡ್ತಾರೆ, ಹಂಗೇನಿಲ್ಲ. ನರೇಂದ್ರ ಮೋದಿ ಘೋಷಣೆ ಮಾಡಿದ ನಂತರ ಆದರಣೀಯ ನರೇಂದ್ರ ಮೋದಿ ಹೇಳಿದಾಗಲೆಲ್ಲ ಗೌರವಾನ್ವಿತ ಅಂತಾನೆ ಭಾವಿಸಬೇಕು. ಯಾಕೆಂದ್ರೆ ಆ ಮನುಷ್ಯನ ಬಗ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಇದೆ ನನಗೆ. ಬಹುಶಃ ಇಷ್ಟು ರೆಸ್ಪೆಕ್ಟ್ ಅನ್ನ ಯಾರಿಗೂ ಮೋದಿ ಅಂತ ಕರೆದಾಗಲೂ ನೀವು ಆದರಣೀಯ ಮೋದಿ ಅಂತಾನೆ ಭಾವಿಸ್ಕೊಳ್ಬೇಕು ಅಂತ ಅನ್ಕೊಂಡೆ ನಾನು ಈ ಮಾತನ್ನು ಹೇಳ್ತೀನಿ. ನರೇಂದ್ರ ಮೋದಿಯವರು ಈ ಯೋಜನೆ ತಗೊಂಡು ಬಂದ ನಂತರ ಜಗತ್ತಿನ ಅನೇಕ ಕಡೆ ಯೋಜನೆ ಕುರಿತಂತೆ ಚರ್ಚೆ ಆಗ್ತಿದೆ. ಜಗತ್ತಿನಲ್ಲಿ ಅನೇಕ ಪುಟ್ಟ ರಾಷ್ಟ್ರಗಳಿವೆ. ಅವರುಗಳು ಡಿಮಾನಿಟೈಸೇಷನ್ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾರೆ, ಹೆಂಗಪ್ಪ ಮಾಡೋದು, ಜನ ದಂಗೆ ಹೇಳ್ತಾರ, ಏನ್ ಮಾಡ್ತಾರ ಅಂತ. ಆದ್ರೆ 128 ಕೋಟಿ ಜನ ಹೊಂದಿರುವಂತ ಒಂದು ರಾಷ್ಟ್ರದಲ್ಲಿ ಡಿಮಾನಿಟೈಸೇಷನ್ ತಂದು 50 ದಿನಗಳ ಕಾಲ ಜನರನ್ನ
ಕೇಳ್ಕೊಂಡ್ರವ್ರು, ನೀವು 50 ದಿನಗಳ ಕಾಲ ನಿಮ್ ಸಮಯ ನನ್ಗೆ ಕೊಡಿ, ಲೈನ್ ನಿಂತ್ಕೋಬೇಕಾದ್ರೆ ನಿಂತ್ಕೊಳ್ಳಿ, ಇದಾದ್ಮೇಲೆ ಇನ್ ಲೈನ್ ನಿಂತ್ಕೊಳ್ಳದೆ ಇರೋ ತರ ನಾನು ನೋಡ್ಕೋತೀನಿ, ಇಷ್ಟೊಂದು ನಿಮ್ ಬಗ್ಗೆ ನಾನು ಏನಾದ್ರು ಮಾಡಬಲ್ಲೆ ಅಂತ ಜನ ಸುಮ್ಮನಿದ್ರಲ್ಲ. ಎಲ್ಲ ಟಿವಿ ಚಾನೆಲ್ಗಳು, ಎಲ್ಲ ATMಗಳ ಹೊರಗಡೆ, ಬ್ಯಾಂಕಿನ ಹೊರಗಡೆ ಹೋಗಿ ನಿಮ್ಗೆ ತೊಂದರೆ ಆಗ್ತಿದೆಯಲ್ವಾ ಅಂದ್ರೆ, ಹೌದು ತೊಂದರೆ ಆಗ್ತಿದೆ, ಆದ್ರೆ ದೇಶಕ್ಕೋಸ್ಕರ ಅನುಭವಿಸ್ತೀವಿ ಹೋಗಾಚೆ. 25 ದಿನಗಳ ಕಾಲ ಎಲ್ಲ ಟಿವಿ ಚಾನೆಲ್ಗಳು ಆಗುವ ತೊಂದರೆಯನ್ನ ಹೈಲೈಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಈ ದೇಶದ ಜನ ಔಡುಗಚ್ಚಿ ನನ್ಗೆ ಗೊತ್ತು ಸಮಸ್ಯೆನೇ ಆಗ್ಲಿಲ್ಲ ಅಂತ ಹೇಳಿದ್ರೆ, ನೀವು ಒಳಗ್ ಕೂತವರು ಇವ್ರಿಗೇನೋ ಗೊತ್ತೇ ಇಲ್ಲ, ಮಗ ಆರಾಮಾಗಿ ತಿರುಗಾಡ್ತಿದ್ದಾನೆ, ಸಮಸ್ಯೆ ನಂಗೆ ಗೊತ್ತಿದೆ, ಎಲ್ರಿಗೂ ಸಮಸ್ಯೆ ಆಗಿದೆ. ಆದ್ರೆ ಈ ಸಮಸ್ಯೆಯನ್ನು ಒಂದೇ ಒಂದು ಕಾರಣಕ್ಕೆ ಸಹಿಸ್ಕೊಂಡಿದ್ದೀವಿ. ಯಾಕೆ ಅಂದ್ರೆ ದೇಶಕ್ಕೆ ಒಳಿತಾಗುತ್ತೆ. ಯಾಕೆ ಒಳಿತಾಗುತ್ತೆ ಅಂದ್ರೆ ಆ ದೇಶದ ಜುಟ್ಟನ್ನು ಹಿಡಿದು ಕೂತಿರುವಂತ, ಈ ದೇಶದ ಒಟ್ಟು ಅಧಿಕಾರವನ್ನು ಹಿಡಿದು ಕೂತಿರುವಂತ ಒಬ್ಬ ಅಪರೂಪದ ವ್ಯಕ್ತಿ ದೇಶಭಕ್ತ ಅಂತ ಗೊತ್ತಿರೋದ್ರಿಂದ ಸಹಿಸಿಕೊಳ್ಳಿ. ವೆನಿಜುವೆಲಾ ಅಂತ ರಾಷ್ಟ್ರ ದಕ್ಷಿಣ ಅಮೆರಿಕಾದಲ್ಲಿರುವಂಥದ್ದು. ಅರ್ಜೆಂಟೀನಾ, ಬ್ರೆಜಿಲ್, ಚಿಲಿ, ವೆನಿಜುವೆಲಾ ಇವೆಲ್ಲ ಒಂದು ಭಾಗದಲ್ಲಿ ಬರುವಂಥದ್ದು. ವೆನಿಜುವೆಲಾದಲ್ಲಿ ಕಳೆದ 110 ವರ್ಷಗಳಿಂದ ಮಾಫಿಯಾ ಗ್ಯಾಂಗ್ಗಳು ಇಡೀ ವೆನಿಜುವೆಲಾನ ನಿಧಾನವಾಗಿ ಆಕ್ರಮಣ ಮಾಡ್ಕೊಳ್ತಾ ಇದೆ. 2005 ನಂತರ ಅಂತೂ ವೆನಿಜುವೆಲಾ ಹೆಂಗ್ ಆಗ್ಬಿಡ್ತು ಅಂತಂದ್ರೆ ಅದು ಕಂಟ್ರೋಲಿಗೆ ಸಿಗಲ್ಲ ಅನ್ನೋ ಮಟ್ಟಿಗೆ ಬಂದ್ಬಿಡ್ತು. ಇನ್ನು ವೆನಿಜುವೆಲಾ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ಅನ್ನೋ ಹಂತಕ್ಕೆ ಬಂತು. ಏನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ವೆನಿಜುವೆಲಾದಲ್ಲಿ ಬೊಲಿವರ ಅನ್ನುವಂತ ಒಂದು ಕರೆನ್ಸಿ, ಹೇಗೆ ನಮ್ದು ರೂಪಾಯಿ ಇದೆಯೋ, ಅಮೆರಿಕ ಡಾಲರ್ ಇದೆಯೋ, ಬೊಲಿವರ ಅಂತಿದೆ ಅವರದ್ದು. ಈ ಕರೆನ್ಸಿಯಲ್ಲಿ 100 ಬೊಲಿವರ ಹೈಯೆಸ್ಟ್. ಈ 100 ಬೊಲಿವರ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಹೋಗಿತ್ತು ಅಂತಂದ್ರೆ ಅವರ ಹಣದುಬ್ಬರ 475% ಇತ್ತು. ಭಾರತದ ಹಣದುಬ್ಬರ 7% ಇತ್ತು. ಆದ್ರೆ ವಸ್ತುಗಳನ್ನು ಕೊಳ್ಳಿಕ್ಕಾಗದೆ ಇರುವಂತ ಪರಿಸ್ಥಿತಿ ಇದ್ವಿ. ಇನ್ನು 475% ಇದ್ರೆ ಪರಿಸ್ಥಿತಿ ಹೆಂಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮಾಫಿಯಾ ಗ್ಯಾಂಗ್ಗಳು, ಭಯೋತ್ಪಾದಕರು ತುಂಬಿ ತುಳುಕಾಡ್ತಿದ್ದಾರೆ. ಯಾವತ್ತು ಬೇಕಿದ್ರೂ ಅಧಿಕಾರವನ್ನ ಮಾಫಿಯಾ ಡಾನ್ಗಳು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬಹುದಾಗಿರುವಷ್ಟು ಬೆಳೆದು ನಿಂತು ಬಿಟ್ಟಿದ್ದಾರೆ. ಏನ್ ಮಾಡಬೇಕು ಅಂತ ಅಲ್ಲಿನ ಅಧ್ಯಕ್ಷ ಮೊದೇರೋ ಗೊತ್ತಿರಲಿಲ್ಲ. ಅವನು ಯಾವಾಗ ನರೇಂದ್ರ ಮೋದಿ ಇದನ್ನು ಮಾಡಿದ್ರು ಅನ್ನಂತ ಇದೇ ಬೆಸ್ಟ್ ಮೆಥಡ್, ನಾನು ಇದನ್ನು ಮಾಡಬೇಕು ಅಂತ ಹೇಳಿ ಒಂದು ವಾರ 8 ದಿನಗಳ ಹಿಂದೆ ಆತ ಇದ್ದಕ್ಕಿದ್ದಂತೆ ಒಂದು ಫೈನ್ ಡೇ ಅನೌನ್ಸ್ ಮಾಡಿದ. 3 ದಿನ ಟೈಮ್ ಕೊಡ್ತೀನಿ, ಇರೋ 100 ಬೊಲಿವರ್ಸ್ ಎಲ್ಲ ತಗೊಂಡ್ಬಂದು ಡೆಲಿವರ್ ಮಾಡ್ಕೊಳ್ಳಿ, ಅದಕ್ಕೆ ಪ್ರತಿಯಾಗಿ 20,000 ಬೊಲಿವರ್ಗಳಿರುವಂತ ನೋಟ್ಗಳನ್ನು ನಿಮ್ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳಿ ಎಲ್ರಿಗೂ ಕೇಳಿದ್ರಿ. ಎಷ್ಟರ ಮಟ್ಟಿಗೆ ನೋಟ್ಸ್ ಇರ್ಬೋದು ಲೆಕ್ಕ ಹಾಕೊಳ್ಳಿ. ಒಂದು ನೋಟಿಗೆ ಪ್ರತಿಯಾಗಿ 200 ಪಟ್ಟು ದೊಡ್ಡ ಮೊತ್ತದ ಅಮೌಂಟ್ ಅನ್ನು ಕೊಡಬೇಕು ಅಂತಂದ್ರೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಟಲ್ಲಿ ಪ್ರಿಂಟ್ ಆಗಿ ಬಿದ್ದಿರ್ಬೋದು. ಆದರೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಜನ ಬ್ಯಾಂಕಿನ ಹೊರಗೆ ನಿಂತರು, ಅವರಿಗೆ ಬೇಕಾದ ಟೈಮಲ್ಲಿ ನೋಟು ಸಿಗಲಿಲ್ಲ. ಗಲಾಟೆ ಎಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ ಮತ್ತೆ ಮಾಫಿಯಾ ಡಾನ್ಗಳು ಸಿಕ್ಕ ಕಡೆ ಲೂಟಿ ಮಾಡಿದ್ರು, ದಂಗೆ ಮಾಡಿದ್ರು. ಪರಿಣಾಮ 72 ಗಂಟೆ ಅಂತ ಕೊಟ್ಟಿದ್ದ ವ್ಯಕ್ತಿ, ನಾನು ಇಡೀ ಈ ಡಿಮಾನಿಟೈಸೇಷನ್ ಸ್ಕೀಮ್ ನ ವಾಪಸ್ ತಗೊಳ್ತೀನಿ, ನಿಮ್ ನೋಟ್ ನಿಮ್ಮ ಹತ್ರ ಇರ್ಲಿ ಅಂತ ಕೈ ಮುಗಿದಿರ್ಬೇಕಾಗಿ ಬಂತು. ಆದ್ರೆ ನನ್ನ ದೇಶದಲ್ಲಿ ಮಾತ್ರ ಹಂಗಾಗಲಿಲ್ವಲ್ಲ. ಈ ದೇಶ ನಾನು ಅದನ್ನೇ ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದು. ಯಾವುದೇ ಒಂದು ಯೋಜನೆ ಆಗಬೇಕು ಅಂತಂದ್ರೆ ಒಂದು 2-3 ಸಂಗತಿಗಳನ್ನು ತುಂಬಾ ಗಮನಿಸಬೇಕು. ಮೊದಲನೇದು, ಈ ಯೋಜನೆ ಅತ್ಯಂತ ಗುಪ್ತವಾಗಿರಬೇಕಿತ್ತು. ಡಿಮಾನಿಟೈಸೇಷನ್ ಅನ್ನೋದು ಸಹಜವಾದ ಸಾಮಾನ್ಯವಾದಲ್ಲ, ಅತ್ಯಂತ ಗುಪ್ತವಾಗಿರಬೇಕಿತ್ತು. ಎಷ್ಟು ಗುಪ್ತವಾಗಿರಬೇಕು ಅಂದ್ರೆ ಜೊತೆಲಿ ಓಡಾಡೋರ್ಗೂ ಗೊತ್ತಾಗಬಾರದು ಇನ್ನೊಂದು ವಾರದಲ್ಲಿ ಹಿಂಗಾಗುತ್ತೆ ಅಂತ. ನನಗೆ ಒಂದು ಅಂದಾಜಿತ್ತು. ನಾವು ಕಳೆದ ಅನೇಕ ತಿಂಗಳುಗಳಿಂದ ನರೇಂದ್ರ ಮೋದಿ ಅವರ ನಡೆಯನ್ನ ಗಮನಿಸ್ತಾ ಇದ್ದೀವಲ್ಲ, ಹಿಂಗಾಗತ್ತೆ ಅನ್ನೋ ಕಲ್ಪನೆ ಇತ್ತು. ನನ್ನ ಕಸಿನ್, ನನ್ನ ದೊಡ್ಡಪ್ಪನ ಮಗ ನಾನು ಕರೆದು ಹೇಳ್ದ, ನಿನ್ಗೆ ಗೊತ್ತಿತ್ತು, ಒಂದು 4 ದಿನ ಮುಂಚೆ ಹೇಳಬೇಡ ನನಗೆ. ನಾನಂದೆ ನನಗೂ ಗೊತ್ತಿರಲಿಲ್ಲ ಕಣೋ, ಅಂದಾಜಿತ್ತು ನರೇಂದ್ರ ಮೋದಿ. ನಾನು ಹೇಳ್ತೀನಿ ಯಾಕೆ ಅಂದಾಜಿತ್ತು ನನಗೆ ಅನ್ನೋದನ್ನ ನನ್ನ ಭಾಷಣದುದ್ದಕ್ಕೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ. ನಾನು ಹೇಳಿದೆ ಗೊತ್ತಿರಲಿಲ್ಲ, ಆದ್ರೆ ಅಂದಾಜೊಂದಿತ್ತು. ಯಾಕೆ ನಾನು ಕೇಳಿದೆ, ನೀನ್ ಯಾಕೆ ಇಷ್ಟು ಬೇಜಾರಾಗಿದೆಯಾ? ಅವನಂದ, ನವೆಂಬರ್ 4ನೇ ತಾರೀಕು ನಂದೊಂದು ಪುಟ್ಟ ಜಾಗ ಇದೆ, ಒಂದು ಮಾರ್ಬೇಕು ಅಂತಿದ್ದ. ಜಾಗ ಕೊಂಡ್ಕೊಳ್ಳಿಕ್ಕೆ ಅಂತ ಒಬ್ಬರು ಬಂದ್ರು, 60 ಲಕ್ಷಕ್ಕೆ ಕೇಳಿದ್ರು. ನಾನು ಸ್ವಲ್ಪ ದಿಮಾಕ್ ಮಾಡಿ ಒಂದು ವಾರ ಬಿಟ್ಟು ಬಾ ಅಂತಂದೆ, ಇನ್ನು 40 ಲಕ್ಷಕ್ಕೆ ಕೇಳ್ತಿದ್ದಾರೆ. 20 ಲಕ್ಷ 4 ದಿನದಲ್ಲಿ ಹೋಗ್ಬಿಡ್ತು ನಂದು ಅಂತ. ಎಷ್ಟು ಗುಪ್ತವಾಗಿರ್ಬೇಕಿತ್ತು ಅಂತಂದ್ರೆ ಸಣ್ಣಕ್ಕೆ ಸುದ್ದಿ ಲೀಕ್ ಆದ್ರೂ ಕೂಡ ಹಿಂಗೆ ಲೀಕ್ ಆಗಿ ಇಡೀ ದೇಶದಲ್ಲಿ ಯೋಜನೆ ಫೇಲ್ ಆಗುವ ಚಾನ್ಸಸ್ ಇತ್ತು. ಅದು ಭಾರತದಲ್ಲಿ ಅದ್ಭುತವಾಗಿ ಮ್ಯಾನೇಜ್ ಮಾಡಿದ್ರು. ಹೆಂಗೆ ಅಂತ ಹೇಳ್ತೀನಿ ನಾನು. ಎರಡನೇದು, ಈ ಯೋಜನೆ ಜಾರಿಗೆ ತಗೊಂಡ್ ಬರ್ಬೇಕಾದ್ರೆ ವ್ಯವಸ್ಥೆ ಸಮರ್ಪಕವಾಗಬೇಕಿತ್ತು. ಇವತ್ತು ನಾವು ಚೆಕ್ ಕ್ಲಿಯರ್ ಆಗಲಿಲ್ಲ ಅಂತ ಮಾತನಾಡ್ತಿದ್ದೀವಿ. ಅಫ್ಕೋರ್ಸ್ 50 ದಿನಗಳಲ್ಲಿ ಆಗ್ಬೋದಾಗಿರುವಂತ ಸಣ್ಣ ಪುಟ್ಟ ಸಮಸ್ಯೆಗಳು, ಆದ್ರೆ ಕ್ಯಾಶ್ಲೆಸ್ ಆಗ್ಬಿಟ್ರೆ ಈ ಪ್ರಾಬ್ಲಮ್ ಇರಲ್ಲ. ನಿಮ್ಮ ಅಕೌಂಟಿಗೆ ನೇರವಾಗಿ ದುಡ್ಡು ಬಂದ್ಬಿಡುತ್ತೆ. ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಶುರು ಆಗ್ಬಿಟ್ರೆ ಬ್ಯಾಂಕ್ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು, ಅನುಮಾನವೇ ಇಲ್ಲ. ಒಂದು ಹಂತಕ್ಕೆ ನಾವು ಅಪ್ಗ್ರೇಡ್ ಆಗಬೇಕಾದಂತ ಕೆಲಸ ಇದೆ. ಆದ್ರೆ ಯೋಚನೆ ಮಾಡಿ, ಈ ದೇಶದಲ್ಲಿರುವಂತ 2 ಲಕ್ಷ ATMಗಳು
ಸಾವಿರಾರು ಬ್ಯಾಂಕುಗಳು, ಇಷ್ಟು ಬ್ಯಾಂಕುಗಳಿಗೆ ಪ್ರಿಂಟ್ ಆಗಿರುವಂತಹ ಹೊಸ 2,000 ರೂಪಾಯಿ ನೋಟು ಒಂದು ದಿನದಲ್ಲಿ ತಲುಪಬೇಕು ಅಂತಂದ್ರೆ 100 ಕಿಲೋಮೀಟರ್ ದೂರ ಅನ್ಕೊಂಡಿದ್ದೀರಾ? ಭಾರತ ಏನು ಬಾಗಲಕೋಟೆನ? ನಾವು ಬಸ್ಸಲ್ಲಿ ತುಂಬಿಸ್ಕೊಂಡು ತಗೊಂಡೋಗಿ ಎಲ್ಲ ಬ್ಯಾಂಕ್ಗಳು ತಲುಪಿಸ್ಕೊಂಡು ಬರ್ಲಿಕ್ಕೆ. ಒಂದು ಕಡೆ ನಾರ್ತ್ ಈಸ್ಟ್ ರೀಜನ್, ಅಲ್ಲಿ ಹೆಲಿಕಾಪ್ಟರ್ ಹೋಗೋದು ಕಷ್ಟ. ಒಂದ್ ಕಡೆ ಹಿಮಾಲಯನ್ ರೀಜನ್, ಒಂದ್ ಕಡೆ ದಖನ್ನ ಮರುಭೂಮಿ, ಇನ್ನೊಂದ್ ಕಡೆ ಕೆಳಕ್ಕೆ ಬಂದ್ರೆ ಸಮುದ್ರದ ರೀಜನ್ಗಳು, ಎಲ್ಲ ತರದ ವಿಭಿನ್ನವಾಗಿರುವಂತ ಈ ಟೆರೇನ್ ನಲ್ಲಿ ಎಲ್ಲರಿಗೂ 1 ರಿಂದ 2 ದಿನಗಳೊಳಗೆ ನೋಟು ತಲುಪಿಸಬೇಕು. ಈ ನೋಟು ತಲುಪಿಸುವಾಗ 1 ವಾರದ ಮುಂಚೆಯೂ ಕೂಡ ತಲುಪಿಸ್ತೀನಿ ಅಂತ ಯಾರಿಗೂ ಗೊತ್ತಿರಬಾರ್ದು. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ನವೆಂಬರ್ 8ನೇ ತಾರೀಕು ರಾತ್ರಿ 9 ಗಂಟೆಯವರೆಗೂ ಈ ನೋಟ್ ಎಲ್ಲಿಂದ ಬರುತ್ತೆ, ಹೆಂಗ್ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. 5 ರಿಂದ 6 ಜನಕ್ಕೆ ಬಿಟ್ರೆ ಇಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ನಮ್ಮ ಬ್ಯಾಂಕಿನವರೆಗೂ ದುಡ್ಡು ತಲುಪಿಸಿ, ಸ್ವಲ್ಪ ಕಷ್ಟದಲ್ಲಿರೋರು ಅಡ್ಜಸ್ಟ್ ಮಾಡ್ಕೊಳ್ಳಿ, ತಲುಪಿಸ್ತೀನಿ ಅಂತ ಹೇಳುವಂತ ಸಾಧನೆ ಮಾಡಿದ್ರಲ್ಲ, ಅದಕ್ಕೆ ಗೌರವ. ಈ ಯೋಜನೆ ಹೆಂಗಿತ್ತು ಅಂತಂದ್ರೆ, ನವೆಂಬರ್ 8ನೇ ತಾರೀಕು ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಾಗ ಬಹಳ ಚೆನ್ನಾಗಿತ್ತು. ರಾತ್ರಿ ಸುಮಾರು 8 ಗಂಟೆಗೆ ಅನೌನ್ಸ್ ಮಾಡಿದ್ರು. 7ನೇ ತಾರೀಕು ನಾವು ಹುಡುಗರನ್ನ ಕೂರಿಸ್ಕೊಂಡು ಅರ್ಥಕ್ರಾಂತಿ ಅಂತ ಒಂದು ಪ್ರಪೋಸಲ್ ಇದೆ, 5 ಪ್ರಪೋಸಲ್ ಇದೆ. ಅದರಲ್ಲಿ ನಾನು ಯಾವ್ದು ಅಂತ ನಿಮ್ಗೆ ಹೇಳ್ತೀನಿ. 5 ಪ್ರಪೋಸಲ್. ಮೊದಲನೇ ನಾವು ಸರ್ಕಾರವನ್ನು ಕೇಳ್ಕೊಳ್ಳೋದು, ಈ ದೇಶದ ಎಲ್ಲರ ತಲೆ ಮೇಲೆ ಇರುವಂತಹ ಟ್ಯಾಕ್ಸ್ ಮೊದಲು ತೆಗೆದುಬಿಡಿ ಅಂತ. ಎಲ್ಲಿವರೆಗೂ ಟ್ಯಾಕ್ಸ್ ಇರುತ್ತೋ ಅಲ್ಲಿವರೆಗೂ ಬ್ಲಾಕ್ ಕ್ಯಾಶ್ ಜನರೇಟ್ ಆಗ್ತಿರುತ್ತೆ ಅಂತ. ನಂಗೆ ಗೊತ್ತಿದೆ, ನೀವೆಲ್ಲ ಜಮೀನು ಮಾರ್ತೀರಿ. ಜಮೀನು ಮಾರಿದ ನಂತರ 10 ಲಕ್ಷ ರೂಪಾಯಿ ಜಮೀನು ಮಾರಿದ್ರೆ ಸರ್ಕಾರಕ್ಕೆ 2 ಲಕ್ಷ ತೋರಿಸೋದು, ಉಳಿದ 8 ಲಕ್ಷ ತೋರಿಸಲ್ಲ. ಯಾಕೆಂದ್ರೆ 30% ಟ್ಯಾಕ್ಸ್ ಕಟ್ಟಬೇಕಲ್ಲ. ಯಾವನು ಕಟ್ತಾನೆ? ಬೇಡ ಹೋಗಯ್ಯ ಅಂತೀವಿ ಅಂತ. ಅದಕ್ಕೆ ಮುಚ್ಚಿಟ್ಕೊಳ್ಳೋಣ ಆ ದುಡ್ಡನ್ನ ಅಂತ. ನೀವು 30% ಟ್ಯಾಕ್ಸ್ ನೀವು ಕಟ್ಟದೇ ಬೇಡ ಅಂತ ಹೇಳ್ಬಿಡಿ. ನಮ್ ಜನ ಹೇಳ್ತಾರೆ 10 ಲಕ್ಷಕ್ಕೆ ಮಾರಿದೀನಿ ಸರ್, ಬ್ಯಾಂಕಲ್ಲಿ ಇಟ್ಕೊಳ್ಳಿ ಅದನ್ನ ಧೈರ್ಯ ಅಂತ. ನೀವು ಒಮ್ಮೆ ಟ್ಯಾಕ್ಸ್ ಅನ್ನು ಕ್ಲಿಯರ್ ಮಾಡಿ. ಈ ಟ್ಯಾಕ್ಸ್ ಅನ್ನು ಕ್ಲಿಯರ್ ಮಾಡಿದ್ಮೇಲೆ ಏನ್ ಮಾಡಬೇಕು? 2ನೇ ಹಂತ, ಈ ದೇಶದ ಪ್ರತಿಯೊಬ್ಬರು ಕ್ಯಾಶ್ಲೆಸ್ ಆಗಿ ಎಲ್ಲ ವ್ಯವಹಾರವನ್ನ ಬ್ಯಾಂಕಿನ ಮೂಲಕ ಮಾಡೋದಾದ್ರೆ ಬ್ಯಾಂಕಿನ ಮೇಲೆ ಟ್ರಾನ್ಸಾಕ್ಷನಲ್ ಟ್ಯಾಕ್ಸ್ ಅಂತ. ಒಮ್ಮೆ ನೀವು ಬ್ಯಾಂಕಿಂದ ಏನಾದ್ರು ತಗೊಂಡ್ರೆ ಅಥವಾ ಯಾರಿಗಾದ್ರೂ 10,000 ರೂಪಾಯಿ ಮೊಬೈಲ್ ನೀವು ತಗೊಂಡು 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರೆ, ಟ್ರಾನ್ಸ್ಫರ್ ಮಾಡಿ ಅವನಿಗೆ ಡಂಪ್ ಆಗುತ್ತಲ್ಲ ದುಡ್ಡು, ಅಲ್ಲಿ 2% ಟ್ಯಾಕ್ಸ್ ಕಟ್ ಮಾಡಿದ್ರೆ ಮುಗಿದೋಯ್ತು, ಪ್ರಾಬ್ಲಮೇ ಇಲ್ಲ ಅಂತ. ಈ 2% ಟ್ಯಾಕ್ಸ್ ಹಿಂಗ್ ಕಟ್ ಮಾಡಿದ್ರೆ ಎಷ್ಟು ಕಲೆಕ್ಟ್ ಆಗುತ್ತೆ ಗೊತ್ತಾ? ಇವತ್ತು ಎಷ್ಟು ಕಲೆಕ್ಟ್ ಮಾಡ್ತಿದೀವಿ ಟ್ಯಾಕ್ಸ್ ರೆವಿನ್ಯೂ ಅಂತ, ಅದರ 2.5 ಪಟ್ಟು ಹಣ ಬರೀ 2% ಟ್ರಾನ್ಸಾಕ್ಷನಲ್ ಟ್ಯಾಕ್ಸ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಅಷ್ಟು ದೊಡ್ಡ ಹ್ಯೂಜ್ ಆಗಿರುವಂತ ಎಕಾನಮಿ ಭಾರತದ್ದು. ಅರ್ಥವೇ ಆಗಲಿಲ್ಲ ನಮ್ಗೆ ಯಾರು. 3ನೇ ನಾವು ಕೇಳ್ಕೊಂಡ್ವಿ, 50 ರೂಪಾಯಿಗಿಂತ ಮೇಲ್ಪಟ್ಟ 100, 500, 1000 ಎಲ್ಲ ನೋಟುಗಳನ್ನ ಒನ್ ಫೈನ್ ಡೇ ಬ್ಯಾನ್ ಮಾಡಿ, ಅದಕ್ಕೊಂದು ಸ್ವಲ್ಪ ಸಮಯ ಕೊಟ್ಟು ಎಲ್ಲರದು ಬ್ಯಾಂಕಲ್ಲಿ ತಗೊಂಡ್ಬಿಡಿ, ಆ ನಂತರ ಭಾರತದ ಎಕಾನಮಿ ರನ್ ಆಗ್ಲಿಕ್ಕೆ ಶುರುವಾಗುತ್ತೆ ಅಂತ 3ನೇ ನಾವು ಕೇಳ್ಕೊಂಡ್ವಿ. 4ನೇ ನಾವು ಕೇಳ್ಕೊಂಡ್ವಿ, ನಗದು ವ್ಯವಹಾರ ಯಾರಾದ್ರೂ ಮಾಡಿದ್ರೆ ಟ್ಯಾಕ್ಸ್ ತಗೊಳ್ಬೇಡಿ. ಹಾಲು ಕೊಡ್ಲಿಕ್ಕೆ 20 ರೂಪಾಯಿ ಕೊಡಬೇಕು, 30 ರೂಪಾಯಿ ಕೊಡಬೇಕು, ತರಕಾರಿ ಅಂಗಡಿಗೆ 20 ರೂಪಾಯಿ ಕೊಡಬೇಕು, ಹೋಟ್ಲಲ್ಲಿ ಇಡ್ಲಿ ತಿನ್ಲಿಕ್ಕೆ 20 ರೂಪಾಯಿ ಕೊಡಬೇಕು, ಟ್ಯಾಕ್ಸ್ ತಗೋಬೇಡಿ. ಆದ್ರೆ 2,000 ರೂಪಾಯಿಗಿಂತ ಹೆಚ್ಚು ನಗದು ವ್ಯವಹಾರ ಮಾಡುವಂತಿಲ್ಲ ಅಂತ ರೂಲ್ ಮಾಡಬೇಡಿ. ಈ 5 ಪ್ರಪೋಸಲ್ ಕೇಳ್ಕೊಂಡಿದ್ವಿ. ನರೇಂದ್ರ ಮೋದಿ ಅವರಿಗೆ ಇದು ರೀಚ್ ಆಗಿತ್ತು. ಅವರು ಸಿಎಂ ಇದ್ದಾಗಲೇ, ಹಿಂದೆ ಗುಜರಾತಿನ ಸಿಎಂ ಇದ್ದಾಗಲೇ ರೀಚ್ ಆಗಿತ್ತು. ರೀಚ್ ಆದ ನರೇಂದ್ರ ಮೋದಿ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಅವರು ಸ್ಪಷ್ಟವಾಗಿ ಒಂದಾದ್ಮೇಲೆ ಒಂದು ತರಬೇಕು ಅಂತ ಅದಕ್ಕೆ ಮೊದಲನೇದು ಆಯ್ಕೆ ಮಾಡ್ಕೊಂಡಿದ್ದೆ 500 ಮತ್ತು 1000ಗಳ ನೋಟನ್ನ ಈ ದೇಶದಿಂದ ತೆಗಿಬೇಕು ಅಂತ. ಮಿತ್ರರೇ, ಸುಲಭ ಇರಲಿಲ್ಲ ಇದನ್ನು ತೆಗೆಯೋದು. ಈ ದೇಶದ 85% ಜನ, ಅಂಡರ್ಲೈನ್ ಮಾಡ್ಕೊಳ್ಳಿ, ಬ್ಯಾಂಕ್ನವರು ಇಲ್ಲಿದ್ದಾರೆ, 85% ಜನ ಬ್ಯಾಂಕಿಗೆ ಬರಲೇ ಇಲ್ಲ. ಉಳಿದ 15% ಜನ ನಿಧಾನವಾಗಿ ಜಾಸ್ತಿ ಆಗ್ತಿದೆ. ನಿನ್ನೆ ರಿಪೋರ್ಟ್ ನೋಡ್ತಿದ್ದೆ ನಾನು, 40% ಜನ ಈಗ ಬ್ಯಾಂಕಿಂಗ್ ಬಂದಿದ್ದಾರೆ ಅಂತ. ಹೆಚ್ಚಂದ್ರೆ 50% ಆಗ್ಬೋದು. ಉಳಿದ 50% ಜನ ಬ್ಯಾಂಕಿನ ಮುಖ ನೋಡ್ಲೇ ಇಲ್ಲ. ಮನೆಯಲ್ಲಿ ಒಂದು ಅಕೌಂಟ್ ಇದ್ರೆ ಅಪ್ಪ ಹೋಗಿರ್ತಾನೆ, ಅಮ್ಮ ಯಾವತ್ತೂ ಬ್ಯಾಂಕಿಗೆ ನೋಡ್ಲೇ ಇಲ್ಲ, ಹೆಂಗಿದೆ ಬ್ಯಾಂಕು ಅಂತಾನೆ ಗೊತ್ತಿಲ್ಲ ಅವಳಿಗೆ. ಅವಳು ತನ್ನ ದುಡ್ಡನ್ನೆಲ್ಲ ಅಕ್ಕಿ ಡಬ್ಬದಲ್ಲಿ, ರಾಗಿ ಡಬ್ಬದಲ್ಲಿ ಮುಚ್ಚಿಟ್ಟಿದೆ ಬಂತು. ಅವಳು ದುಡ್ಡನ್ನು ಬ್ಯಾಂಕಲ್ಲಿ ಇಡಬೇಕು ಅಂದ್ರೂ ಅಪ್ಪನ ಮೂಲಕ ಇಡಬೇಕು ಆದಂತ ಪರಿಸ್ಥಿತಿ. ಈ ದೇಶದ 85% ಮನಿ ಏನಿದೆಯಲ್ಲ, 85% ವಹಿವಾಟು ಅದು ಕ್ಯಾಶಿನ ಮೂಲಕ ನಡೆಯುತ್ತೆ, ಯಾವುದು ಬ್ಯಾಂಕಿನ ಮೂಲಕ ನಡೆಯಲ್ಲ. 15-20% ವಹಿವಾಟು ಬ್ಯಾಂಕಿನ ಮೂಲಕ ನಡೆದ್ರೆ ಹೆಚ್ಚು. ಅಂತದ್ರಲ್ಲಿ ಇಂಥದ್ದೊಂದು ಸಾಹಸ ಮಾಡ್ಬೇಕಲ್ಲ, 85% ಕ್ಯಾಶ್ ಅನ್ನ ತೆಗೆದು ಖಾಲಿ ಮಾಡೋದು ಅಂತಂದ್ರೆ, ಡಯಾಲಿಸಿಸ್ ಮಾಡುವಾಗ ರಕ್ತ ತೆಗೆದು ಬಾಡಿ ಖಾಲಿ ಇಟ್ಟಂಗೆ. ನರೇಂದ್ರ ಮೋದಿ ಚಾಲೆಂಜ್ ಮಾಡಿದ್ರು, ಈ ದೇಶದಿಂದ 85% ಈ ನೋಟನ್ನು ತೆಗೆದು ತಾತ್ಕಾಲಿಕವಾಗಿ, ಅಂಡರ್ಲೈನ್ ಮಾಡ್ತಿದ್ದೀನಿ, ತಾತ್ಕಾಲಿಕವಾಗಿ 2,000 ರೂಪಾಯಿ ನೋಟನ್ನು ಅವ್ರ ಕೈಯಲ್ಲಿ ಕೊಟ್ಟು ಶಾಂತ ಮಾಡ್ತೀನಿ ಅಂತ. ಇಷ್ಟಾದ್ಮೇಲೂ ಯಾರಾದ್ರೂ ಕೂಡಿಟ್ಕೋಬೇಕು ಅಂದ್ರೆ ಇಟ್ಕೊಳ್ಳಿ, ನಂದೇನು ಜವಾಬ್ದಾರಿ ಇಲ್ಲ. ಇನ್ನೊಂದು ದಿನ ಬರ್ತಾರೆ ನರೇಂದ್ರ ಮೋದಿ, ಭಾಯಿ ಅವ್ರ ಬೇನೋ 2,000 ರೂಪಾಯಿ ನೋಟು ಇವತ್ತು ರಾತ್ರಿಯಿಂದ ಲೀಗಲ್ ಟೆಂಡರ್ ಅಲ್ಲ ಇಡಿ ಅಂತ ನೀವು ಏನಾದ್ರೂ ಹೇಳ್ಬಿಟ್ರೆ ನಮಗೆಲ್ಲ ಪ್ರಾಬ್ಲಮ್ ಇಲ್ಲ. ಇಟ್ಕೊಂಡವ್ರು ಮಾತ್ರ ಇದರಲ್ಲಿ ನಿಂತಿರ್ತಾರೆ, ಆಗ ಮಜಾ ಬರುತ್ತೆ, ಇನ್ನೂ ಮಜಾ ಬರುತ್ತೆ. ಅದಕ್ಕೆ ನಾನು ತಮಾಷೆ ಮಾಡೋದು ಯಾವಾಗಲೂ, ಆರಾಮಾಗಿ ಕೂತ್ಕೊಳ್ಳಿ, ಚೇರ್ ಮೇಲೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಟಿವಿಲಿ ಎಂಜಾಯ್
ಮಾಡಿ, ಒಬ್ಬರಾದ್ಮೇಲೆ ಒಬ್ರು ದುಡ್ಡು ಸಿಗ್ತಾ ಇರೋದು, ಚಿನ್ನ ಸಿಗ್ತಾ ಇರೋದು, ಜೈಲಿಗೆ ಹೋಗ್ತಾ ಇರೋದು, ಇನ್ನೂ ನೋಡೋದು ಬಹಳ ಇದೆ. अब तो ट्रेलर है, पिक्चर अभी बाकी है. ಎಂತ ದೊಡ್ಡ ಸಾಹಸ ಇತ್ತು ಇದನ್ನ ಮಾಡೋದು ಅಂತಂದ್ರೆ, ಇಷ್ಟನ್ನು ತೆಗೆದುಕೋಬೇಕಾಗಿತ್ತು, ಇಷ್ಟನ್ನು ಖಾಲಿ ಮಾಡಬೇಕಾಗಿತ್ತು. ಈ ಖಾಲಿ ಮಾಡಬೇಕಾದ್ರೆ ನರೇಂದ್ರ ಮೋದಿ ಅವರು ಅತ್ಯಂತ ಸೂಕ್ಷ್ಮವಾದ ಎಚ್ಚರಿಕೆ ಹೆಜ್ಜೆ ತೆಗೆದುಕೊಂಡ್ರು ಅಂತ ನಾನು ಮೊದಲು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೇನೆ. ಎಚ್ಚರಿಕೆ ಹೆಜ್ಜೆ ಹೆಂಗಿತ್ತು? ನರೇಂದ್ರ ಮೋದಿ ಅವರು ಯೋಜನೆ ತಗೊಳ್ಳುವಾಗ ಇವತ್ತಿದು 1 ತಿಂಗಳು 2 ತಿಂಗಳ ಹಿಂದೆ ಯೋಚನೆ ಮಾಡಿದ್ದಲ್ಲ. ನಾನು ನಿಮ್ಗೆ ಹೇಳಿದೆ, ಈ ದೇಶದ 85% ಜನ, ಕನಿಷ್ಠ 65% ಜನ ಬ್ಯಾಂಕಿಗೆ ಯಾವತ್ತೂ ಬರಲೇ ಇಲ್ಲ. ಅವ್ರು ಯಾಕೆ ಬ್ಯಾಂಕಿಗೆ ಬರ್ತಾರೆ ಅಂದ್ರೆ, ಬ್ಯಾಂಕ್ ಲೋನ್ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬರ್ತಾರೆ, ಬಿಟ್ರೆ ಅದರ್ವೈಸ್ ಬ್ಯಾಂಕಿಗೆ ಬರಬೇಕು ಅನ್ನೋ ಅಗತ್ಯ ಇಲ್ಲ. ಎಲ್ಲ ತಗೊಳ್ಳೋದು ತಮ್ಮ ದುಡ್ಡನ್ನ ಮನೇಲಿ ಇಟ್ಕೊಳ್ಳೋದು. ದುಡ್ಡನ್ನು ಮನೇಲಿ ಇಟ್ಕೊಂಡಿರೋದು ಪ್ರಾಬ್ಲಮ್ ಏನ್ ಗೊತ್ತಾ? ದುಡ್ಡನ್ನ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಪ್ರಕಾರ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಇಟ್ ಇಸ್ ನಾಟ್ ಕಮಾಡಿಟಿ. ಕಮಾಡಿಟಿ ಅಂದ್ರೆ ವಸ್ತು. ಉದಾಹರಣೆಗೆ ಈ ಪೆನ್ನು ಒಂದು ವಸ್ತು, ಇದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಲ್ಲ. ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಅಂತ. ನಾನು ಬಾಗಲಕೋಟೆಯ ತರಕಾರಿ ಮಾರೋ ಅಂಗಡಿಗೆ ಹೋಗಿ ನಾನು ಇದನ್ನು ಕೊಡ್ತೀನಿ, 1 kg ಆಲೂಗಡ್ಡೆ ಕೊಡು ಅಂದ್ರೆ ಹೋಗು ಮುಂದಕ್ಕೆ ಅಂತ ನೋಡಿ. ಇದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಯಾವತ್ತೂ ಆಗಲ್ಲ. ಯಾಕಂದ್ರೆ ಅವಳು ಇದನ್ನು ಕಿರಾಣಿ ಅಂಗಡಿ ಕೊಟ್ರೆ ಅವನೇನು ಕೊಡಲ್ಲ ಅವಳಿಗೆ ಇದ್ರ ಪರ್ಯಾಯವಾಗಿ. ಅದ್ರ ಬದಲು ನಾನು 100 ರೂಪಾಯಿ ಕೊಟ್ರೆ ಅವಳಿಗೆ 100 ರೂಪಾಯಿಗೆ ತರಕಾರಿನೂ ಕೊಡ್ತಾಳೆ, ಚೇಂಜು ಕೊಡ್ತಾಳೆ. 100 ರೂಪಾಯಿ ಅನ್ನೋದು ಮೀಡಿಯಂ ಆಫ್ ಎಕ್ಸ್ಚೇಂಜ್. ಅದು ವಸ್ತುವಾಗಿ ಬಳಕೆ ಆಗ್ಬಾರ್ದು. ಯಾವತ್ತು 100 ರೂಪಾಯಿ ನೋಟು ವಸ್ತುವಾಗಿ ನಮ್ಮ ಜೇಬಿನಲ್ಲಿ ತುಂಬಾ ಹೊತ್ತಿರುತ್ತೋ ಅದು ದೇಶಕ್ಕೆ ಯಾವತ್ತಿದ್ರೂ ಅಪಾಯ. ಸುಮ್ಮನೆ ಯೋಚನೆ ಮಾಡಿ ಮಿತ್ರರೇ, ನಮ್ಮ ಜೇಬಿನಲ್ಲಿ 1,000ದ್ದು, ಇದು ಬಹಳ ಸಲ ಹಿಂಗಾಗುತ್ತೆ ನಮ್ಮ ಹತ್ರ, 1,005 ನೋಟು 5 ತಿಂಗಳ ಕಾಲ ಜೇಬಲ್ಲಿ ಹಂಗೆ ಇತ್ತು ಅಂತ ಇಟ್ಕೊಳ್ಳಿ. 5 ತಿಂಗಳ ಕಾಲ ಕೆಲಸಕ್ಕೆ ಬರಲಿಲ್ಲ, ಅದು ವಸ್ತುವಾಗಿ ಜೇಬಿನಲ್ಲಿ ಬಿದ್ದಿತ್ತು. ಅದ್ರ ಬದಲು ನಾವು ಬ್ಯಾಂಕ್ ನಲ್ಲಿ ಇಟ್ಟಿದ್ರೆ ಆ ದುಡ್ಡನ್ನ, ಯಾರೋ ಒಬ್ರು ತರಕಾರಿ ಮಾರೋಳು ಕಿರಾಣಿ ಅಂಗಡಿನೂ ಅಲ್ಲಿಗೆ ಹೋಗಿ ನನಗೆ 5 ತಿಂಗಳಿಗೆ ಒಂದು 5,000 ರೂಪಾಯಿ ಸಿಗ್ಬೋದಾ ಸರ್, ಒಂದು ಸಣ್ಣ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡೋದಿದೆ ಅಂತ ಕೇಳಿದಿದ್ರೆ, ಬ್ಯಾಂಕ್ ಮ್ಯಾನೇಜರ್ ನನ್ನ ಜೇಬಿನಲ್ಲಿ ಕೊಳಿಬೇಕಾಗಿದ್ದ 5,000 ರೂಪಾಯಿ ಅವ್ರ ಕೈಲಿ ಕೊಟ್ಟಿದ್ದಿದ್ರೆ ಆತ ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಿದ್ದ, ಒಬ್ರಿಗೋ ಇಬ್ಬರಿಗೋ ಉದ್ಯೋಗ ಸಿಕ್ಕಿರ್ತಿತ್ತು, ದುಡ್ಡಿನಿಂದ ಪಡ್ಕೊಂಡಂತ ಲಾಭವನ್ನ ಬ್ಯಾಂಕಿಗೆ ಬಡ್ಡಿ ಕಟ್ತಿದ್ದ, ನನ್ನ ದುಡ್ಡಿಗೂ ಬಡ್ಡಿ ಆಗಿರ್ತಿತ್ತು, ಕೊಳಿಬೇಕಾಗಿದ್ದ ದುಡ್ಡು ದೇಶದ ಅಭಿವೃದ್ಧಿಗೆ ಬಳಕೆಯಾಗಿರ್ತಿತ್ತು. ಆದ್ರೆ ದುರ್ದೈವ ಈ ದೇಶದ 85% ಹಣ ಕೊಳತೆ ಇರುವುದು. ಕಳೆದ 41 ದಿನಗಳಲ್ಲಿ, ಇನ್ನು 9 ದಿನ ಬಾಕಿ ಇದೆ, 41-42 ದಿನಗಳಲ್ಲಿ ಈ ದೇಶದಲ್ಲಿ ಒಟ್ಟಾರೆ ಕೊಳಿತಾ ಇರೋ ದುಡ್ಡು ಒಳಗೆ ಬಂದಿರೋದು ಎಷ್ಟು ಗೊತ್ತಾ? 12.5 ಲಕ್ಷ ಕೋಟಿ ರೂಪಾಯಿ. 12.5 ಲಕ್ಷ ಕೋಟಿ ರೂಪಾಯಿ ಕೊಳಿತಾ ಇತ್ತು. ಒಂದು ಒಳ್ಳೆ ಮಾತನ್ನ ಅರ್ಥಶಾಸ್ತ್ರಜ್ಞರು ಯಾವಾಗಲೂ ಹೇಳ್ತಾರೆ, ದೇಶದಲ್ಲಿ ದುಡ್ಡು, ದೇಹದಲ್ಲಿ ಬ್ಲಡ್ ಯಾವತ್ತೂ ಕೊಳಿಬಾರದು. ಯಾವಾಗ ಇದು ಕೊಳೆಯುತ್ತೋ, ಕ್ಲಾಟ್ ಆಗುತ್ತೋ, ಆಗ ಆಪರೇಷನ್ ಮಾಡಬೇಕು. ನಿಮ್ಮ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಏನ್ ಗೊತ್ತಾ? ಹಾರ್ಟ್ ಹೋಗ್ಬೇಕಾದ ಬ್ಲಡ್ ಹೋಗ್ಬೇಕಾದ ಜಾಗದಲ್ಲಿ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವಾಗ ಡಾಕ್ಟರ್ ಬಂದು ಮುಲಾಜಿಲ್ದೆ ಕೆರೆದು ಬಿಸಾಕ್ತಾರೆ ಅದನ್ನ. ಹಂಗೆ ಒಬ್ಬ ಡಾಕ್ಟರ್ ಬಂದು ಮುಲಾಜಿಲ್ದೆ ಕೆರೆದು ಬಿಸಾಕಿದ್ದಾರೆ. ಸ್ವಲ್ಪ ದಿನ ಕಷ್ಟ ಅನುಭವಿಸಬೇಕು, ಆದ್ರೆ ರಿಪೇರಿ ಆದ್ಮೇಲೆ ಇನ್ನೊಂದು 60 ವರ್ಷ 70 ವರ್ಷ ಹಾಯಾಗಿ ಬದುಕಬಹುದಲ್ಲ, ಹಂಗೆ ಬದುಕುವಂತ ವಾತಾವರಣ ನಿರ್ಮಾಣ ಆಗುವಂತ ಆಪರೇಷನ್ ನವೆಂಬರ್ 8ನೇ ತಾರೀಕು ನರೇಂದ್ರ ಮೋದಿ ಮಾಡಿದ್ರು ಅಂತ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ದಿನವೇ ಸ್ಪಷ್ಟವಾದ ಕಲ್ಪನೆ ಕಟ್ಟಿಕೊಂಡಿದ್ರು. ಈ ದೇಶದ 85% ಜನ ಯಾರು ಹೊರಗಡೆ ಇದ್ದಾರೋ, ಫೈನಾನ್ಷಿಯಲ್ ಇನ್ಕ್ಲೂಷನ್ ನಿಂದ ಆಚೆ ಇದ್ದಾರೋ, ಈ ಪದವನ್ನು ತುಂಬಾ ಬಳಸ್ತಾರೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಆರ್ಥಿಕ ಅಪ್ಪುಗೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಪದ. ಈ ದೇಶದ 85% ಜನ ಆರ್ಥಿಕ ಅಪ್ಪುಗೆಯಲ್ಲಿ ಇಲ್ಲವೇ ಇಲ್ಲ, ಅವರು ಆಚೆ ಇದ್ದಾರೆ, ಅವರು ಅದರಿಂದ ಹೊರಗಡೆ ನಿಂತಿದ್ದಾರೆ. ನಾವೆಲ್ಲರೂ ಮಾತಾಡುವಾಗ ಎಕನಾಮಿಕ್ ಡೆವಲಪ್ಮೆಂಟ್, ಬಜೆಟ್ ಅಂತೆಲ್ಲ ಮಾತಾಡಬೇಕಾದ್ರೆ ಈ ಅಪ್ಪುಗೆಯಲ್ಲಿರೋರ ಬಗ್ಗೆ ಮಾತ್ರ ಮಾತನಾಡೋದು. ಕಳೆದ 60 ವರ್ಷಗಳಿಂದ ಆಳಿದ ಯಾವ ಸರ್ಕಾರಗಳು ಕೂಡ ಇದನ್ನ 100% ಅಪ್ಪುಗೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡಲೇ ಇಲ್ಲ. ನರೇಂದ್ರ ಮೋದಿ ಬಂದ ಮೊದಲನೇ ದಿನ ಯೋಚನೆ ಮಾಡಿದ್ರು, ಯಾವ ಬಡವರನ್ನ, ಯಾವ ಹಳ್ಳಿಗರನ್ನ, ಅಜ್ಞಾನಿಗಳು, ಅನಕ್ಷರಸ್ಥರು ಅಂತ ಕರಿತೀವೋ ಅವರನ್ನು ಕೂಡ ಫೈನಾನ್ಷಿಯಲ್ ಇನ್ಕ್ಲೂಷನ್ ಗೆ ತರಲೇಬೇಕು ಅಂತ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ 3 ತಿಂಗಳಲ್ಲಿ ಅವರು ಆಗಸ್ಟ್ 15ನೇ ತಾರೀಕು ಅನೌನ್ಸ್ ಮಾಡಿದ್ರು, ಜನ್ಧನ್ ಯೋಜನಾ ತಗೊಂಡು ಬರ್ತೀನಿ, ಯಾರ್ಯಾರ ಅಕೌಂಟ್ ಇಲ್ವೋ ಅಕೌಂಟ್ ಮಾಡಿಸ್ಕೊಂಡು ಬ್ಯಾಂಕಿಗೆ ಬರೋಂಗ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರು. ಜನ್ಧನ್ ಯೋಜನಾದ ಮೂಲ ಸ್ವರೂಪ ಏನು ಅಂದ್ರೆ, ಮುಂದೊಂದು ದಿನ ನೋಟ್ ಬ್ಯಾನ್ ಆದಾಗ ಎಲ್ಲರೂ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಲ್ಲಿ ಇರಬೇಕು, ಯಾರಿಗೂ ಸಮಸ್ಯೆ ಆಗಬಾರ್ದು ಅನ್ನೋ ಕಲ್ಪನೆಯ ಮೂಲ ಬೀಜ ಜನ್ಧನ್ ಯೋಜನಾ. ಇದು ಜಾರಿಯಾಗಿದ್ದು 2.5 ವರ್ಷಗಳ ಹಿಂದೆ. ಅವರು ಆಗಸ್ಟ್ 15ಕ್ಕೆ ಅನೌನ್ಸ್ ಮಾಡಿದ್ರು. ಬಹುಶಃ ಅದಾದ 2 ತಿಂಗಳ ನಂತರ ಇದು ಜಾರಿಗೆ, ಆಗಸ್ಟ್ 28ಕ್ಕೆ ಇದು ಜಾರಿ
ಜಾರಿಗೆ ಬರ್ಲಿಕ್ಕೆ ಶುರುವಾಯಿತು. ಈ ದೇಶ ರೆಕಾರ್ಡ್ ಮಾಡ್ತು. ಎಷ್ಟು ರೆಕಾರ್ಡ್ ಅಂದ್ರೆ ಕಳೆದ 2.5 ವರ್ಷಗಳಲ್ಲಿ 25.25 ಕೋಟಿ ಜನ್ಧನ್ ಅಕೌಂಟ್ಗಳು ಈ ದೇಶದಲ್ಲಿ ಆದವು. 25.25 ಕೋಟಿ. ಯಾರಿಗೆ ಅಕೌಂಟೇ ಇರ್ಲಿಕ್ಕೋ ಜನ್ಧನ್ ಅಕೌಂಟ್ಗಳಾದವು. ಜನರಿಗೆ ನರೇಂದ್ರ ಮೋದಿ ಹೇಳಿದ್ರು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಲ್ಲಿ ನೀವು ಬರ್ಬೇಕಪ್ಪ, ನೀವೆಲ್ಲ ಒಳಗೆ ಬರ್ಬೇಕು ಅಂತ ಕೇಳಿದ್ರೆ ನಮ್ಮ ಜನ ಹೇಳಿದ್ರು ಬರಲ್ಲ, ಏನ್ ಮಾಡ್ತೀರಿ, ಅಡ್ವಾಂಟೇಜ್ ನೇಚರ್ ಬರಲ್ಲ. ನರೇಂದ್ರ ಮೋದಿ ಎಷ್ಟಿದ್ರು ಚಾಯವಲ್ಲ, ಯಾರ ಚಾಯ್ಗೆ ಎಷ್ಟು ಹಾಲು ಹಾಕ್ಬೇಕು, ಎಷ್ಟು ಸಕ್ಕರೆ ಹಾಕ್ಬೇಕು, ಮುಖ ನೋಡಿದ ತಕ್ಷಣ ಡಯಾಬಿಟಿಸ್ ಇದೆಯೋ ನಾರ್ಮಲ್ ಬಾಡಿ ಅಂತ ಹೇಳ್ತಾರೆ, ಏನ್ ತೊಂದರೆ ಇಲ್ಲ. ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಬ್ಲ್ಯಾಕ್ ಟೀ ಮಾಡಿ ಯಾರಿಗೆ ಹುಳಿ ಹಿಂಡು ಕೊಡಬೇಕು ಅಂತ ಗೊತ್ತಿಲ್ಲ. ಯಾವಾಗ ಈ ದೇಶದ ಜನ ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಗೆ ಬರಲ್ಲ ಅಂತ ಹೇಳಿದ್ರು, ನಾವು ಬ್ಯಾಂಕ್ ಬರಬೇಕು ಅಂತ ಕೇಳಿದ್ರೆ ನರೇಂದ್ರ ಮೋದಿ ಹೇಳಿದ್ರು ಇಷ್ಟು ದಿನ ಬ್ಯಾಂಕ್ ಅವ್ರು ನೀವು ಒಳಗೆ ಹೋದ್ರೆ 100 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್, 500 ರೂಪಾಯಿ ಚೆಕ್ಕಿಗೆ, 2000 ರೂಪಾಯಿ ATM ಕಾರ್ಡ್ಗೆ, ಹಿಂಗಂತೊಂದು ಹೈರಾಣ ಮಾಡಿದಾರೆ ತಾನೆ. ಏನು ತಲೆ ಕೆಡಿಸ್ಕೊಳ್ಬೇಡ, ನೀನು ಒಳಗ್ ಬಾ, ಅಕೌಂಟ್ ತೆಗೆದು ಹೋಗು, 0 ಬ್ಯಾಲೆನ್ಸ್ ಅಕೌಂಟ್ ಕೊಡ್ತೀನಿ ಅಂದ್ರು. ನಮ್ಮ ಜನಕ್ಕೆ ಒಂಥರ ಮಜಾ ಅನ್ಸುತ್ತೆ, ಪರವಾಗಿಲ್ಲ ಏನೋ ಹೊಸದಾಗಿದೆಯಲ್ಲ ಅಂತ. ಆದ್ರೂ ಹೇಳಿದ್ರು ಬರಲ್ಲ. ಯಾಕೆ ಬರಬೇಕು? ನರೇಂದ್ರ ಮೋದಿ ಹೇಳಿದ್ರು ಯಾಕೆ ಬರಬೇಕು ಅಂದ್ರೆ 6 ತಿಂಗಳು ಸರಿಯಾಗಿ ಅಕೌಂಟ್ ಮ್ಯಾನೇಜ್ ಮಾಡಿದ್ರೆ 6 ತಿಂಗಳ ನಂತರ ನೀವು ವಿಶೇಷವಾಗಿ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಈ ಅಕೌಂಟಿನ ಮೇಲೆ 5,000 ರೂಪಾಯಿ ಓವರ್ ಡ್ರಾಫ್ಟ್ ತೆಗೆದುಕೊಳ್ಳುವಂತ ಅವಕಾಶ, ಓಡಿ ತೆಗೆದುಕೊಳ್ಳೋ ಅವಕಾಶ ಕೊಡಲಾಗುತ್ತೆ, ಬನ್ನಿ ಅಂದ್ರೆ ಜನ ಓಡಿ ಬಂದ್ರು. 22.5 ಕೋಟಿ ಅಕೌಂಟ್ಗಳಿಗೆ 25 ಕೋಟಿ ದಾಟಿತು. ಅಷ್ಟು ಅಕೌಂಟ್ಗಳು ಒಂದಾದ್ಮೇಲೆ ಒಂದಾದ್ವು. ನರೇಂದ್ರ ಮೋದಿ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಸುಮ್ಮನೆ ಯೋಚನೆ ಮಾಡಿ, ಇವತ್ತು 25 ಕೋಟಿ ಅಕೌಂಟ್ಗಳಾದ ನಂತರ ಈ ದೇಶದ ಹೆಚ್ಚು ಕಡಿಮೆ 60% ಜನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಂದ್ರಲ್ಲ. ಅಕಸ್ಮಾತ್ ಇಷ್ಟು ಜನರನ್ನ ಫೈನಾನ್ಷಿಯಲ್ ಇನ್ಕ್ಲೂಷನ್ ಗೆ ಕರ್ಕೊಂಡು ಬರದೆ ಏಕಾಏಕಿ ಈ ಯೋಜನೆಯನ್ನು ಘೋಷಣೆ ಮಾಡಿದ್ರೆ ಯಾರ ಹತ್ರ ಈ ದುಡ್ಡಿದೆಯಲ್ಲ 25 ಕೋಟಿ ಅಕೌಂಟ್ಗಳು, ತಮ್ಮ ಹತ್ರ ಇದ್ದ 500,000 ರೂಪಾಯಿ ಯಾರಿಗೆ ಕೊಡಬೇಕಿತ್ತು? ಬ್ಯಾಂಕಿನ ಮುಂದೆ ಬಂದು ನಿಂತ್ಕೋಬೇಕಿತ್ತಲ್ಲ. ನಿಂತ್ಕೊಂಡು ಮೊದಲೇನ್ ಮಾಡ್ಬೇಕಿತ್ತು ಗೊತ್ತಾ? ಸರ್ ನನ್ನೊಂದು ಅಕೌಂಟ್ ತೆಗೀರಿ ಅಂತ ಹೇಳ್ಬೇಕು. ಅದಕ್ಕೊಂದು ದೊಡ್ಡ ಲೈನು. ಈ ಅಕೌಂಟ್ ತೆಗೆಯುವಾಗ ಮ್ಯಾನೇಜರ್ಗಳು ಇವರು ಹೆಂಗೋ ತೆಕ್ಕೊಟ್ರೆ ಪರವಾಗಿಲ್ಲ, ಆಧಾರ್ ಕಾರ್ಡ್ ತಗೊಂಬ ಅಂದ್ರೆ ಆಧಾರ್ ಕಾರ್ಡ್ ತಗೊಂಡ್ಬರ್ಕೊಂಡು ಫೋಟೋ ತೆಗಿಸ್ಲಿಕ್ಕೆ ಒಂದು ಲೈನ್ ನಿಲ್ಬೇಕಿತ್ತಲ್ಲ. ಆ ಮಿಷಿನ್ ಆಗ ಕೆಟ್ಟೋಗುತ್ತೆ, ಅಲ್ಲಿ ಗಲಾಟೆ, ಅದೊಂದು ವಾರ ಬಿಟ್ಟು ಬರುತ್ತೆ, ಬಂದಿಲ್ಲ ಅಂತ ಗಲಾಟೆ. ಅದು ಬಂದ್ಮೇಲೆ ಇಲ್ಲಿ ನೋಡಿ ಬಂದು ಇಲ್ಲಿ ಲೈನ್ ನಿಂತ್ಕೊಂಡು ಇಲ್ಲಿ ಅಕೌಂಟ್ ಮಾಡ್ಕೋಬೇಕು. ಇಲ್ಲಿ ಅಕೌಂಟ್ ಮಾಡಿದ ನಂತರ ಇದು ದುಡ್ಡು ಹಾಕ್ಲಿಕ್ಕೋಸ್ಕರ ಮತ್ತೊಂದು ಲೈನ್ ನಿಲ್ಬೇಕು. ಜನ 100% ವೆನಿಜುಯೆಲಾದಲ್ಲಿ ಹೆಂಗ್ ದಂಗೆ ಆಗಿರ್ತಿತ್ತು, ಭಾರತದಲ್ಲೂ ದಂಗೆ ಆಗಿರ್ತಿತ್ತು. ನರೇಂದ್ರ ಮೋದಿ 2.5 ವರ್ಷದ ಹಿಂದೆ ನಮ್ಮ ಜನ ಬಹಳ ವಿಚಿತ್ರ ಇದ್ದಾರೆ. ನರೇಂದ್ರ ಮೋದಿ ಹೇಳಿದ್ರು 0 ಬ್ಯಾಲೆನ್ಸ್ ಅಕೌಂಟ್ ಅಂತ. ಇವ್ರ ಹತ್ರ ಯಾಕೆ 0 ಬ್ಯಾಲೆನ್ಸ್ ಇಡಬೇಕು? ದುಡ್ಡು ಇಟ್ಟೇ ಇಡ್ತೀವಿ ನಾವು. ಈ ಯೋಜನೆ ಅನೌನ್ಸ್ ಆಗೋಕ್ಕಿಂತ ಮುಂಚೆನೆ ಜನ್ಧನ್ ಅಕೌಂಟ್ ನಲ್ಲಿ 45,000 ಕೋಟಿ ರೂಪಾಯಿ ಬಂದ್ಬಿಟ್ಟು 0 ಬ್ಯಾಲೆನ್ಸ್ ಅಕೌಂಟ್ಗಳಲ್ಲಿ. ಈ 0 ಬ್ಯಾಲೆನ್ಸ್ ಅಕೌಂಟ್ಗಳಲ್ಲಿ ಈ ಯೋಜನೆ ಅನೌನ್ಸ್ ಆಗಿ ಇವತ್ತಿನವರೆಗೂ, ಬಹುಶಃ 4 ದಿನಗಳ ಹಿಂದಿನ ರೆಕಾರ್ಡ್ ನಾನು ಹೇಳ್ತಿರೋದು, ಇನ್ನೊಂದು 26,000 ಕೋಟಿ ರೂಪಾಯಿ ಅಡಾಗಿದೆ. ಹೆಚ್ಚು ಕಡಿಮೆ 70ರಿಂದ 80,000 ಕೋಟಿ ರೂಪಾಯಿ ಈ ಜನ್ಧನ್ ಅಕೌಂಟ್ಗಳಲ್ಲಿ ಬಂದು ಸೇರ್ಕೊಂಡಿದೆಯಲ್ಲ, ಇದು ಅಪರೂಪದ ಸಾಧನೆ ನರೇಂದ್ರ ಮೋದಿ ಮಾಡಿದ್ದು. ಆದ್ರೆ ಇಲ್ಲಿಗೆ ಸುಮ್ಮನಾಗಲಿಲ್ಲ ಪುಣ್ಯಾತ್ಮ. ಅವ್ರು ಹೇಳಿದ್ರು ಈ ಜನ್ಧನ್ ಅಕೌಂಟ್ಗೆ ನೀವು ಆಧಾರ್ ಕನೆಕ್ಟ್ ಮಾಡಬಾರದು, KYC ಅಂತ ಕರೀತಾರೆ, ನೋ ಯುವರ್ ಕಸ್ಟಮರ್. ಒಂದು ಅಪ್ಲಿಕೇಶನ್ ತುಂಬಿ ಆಧಾರ್ ಒಂದು ಕನೆಕ್ಟ್ ಮಾಡಿ. ನಮ್ಮ ಜನ ಹೇಳಿದ್ರು ಯಾಕೆ ಮಾಡಬೇಕು? ನರೇಂದ್ರ ಮೋದಿ ಹೇಳಿದ್ರು ಮಾಡಲೇಬೇಕು. ಯಾಕೆಂದ್ರೆ ಇನ್ನು ಮುಂದೆ ನಿಮ್ ನರೇಗಾ ಸ್ಕೀಮಿನ ದುಡ್ಡೆಲ್ಲ ನಿಮಗೆ ನೇರವಾಗಿ ಅಲ್ಲೇ ಯಾರೋ ವಿಲೇಜ್ ಅಕೌಂಟೆಂಟ್ ಕೊಡಲ್ಲ, ನಿಮ್ಮ ಅಕೌಂಟಿಗೆ ಬರುತ್ತೆ. ಆಗ ಆಧಾರ್ ಕನೆಕ್ಟ್ ಆಗಿದ್ರೆ ನೀವೇ ಅಂತ ಗುರುತಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಜನ ಮಾಡ್ಬೇಕಲ್ಲ ಹಂಗಿದ್ರೆ ಅಂತ ಬಂದ್ರು. ಆಧಾರ್ ಕನೆಕ್ಟ್ ಮಾಡಿದ್ರು. ಈಗ ಆಲ್ಮೋಸ್ಟ್ ಆಲ್ ಜನ್ಧನ್ ಅಕೌಂಟ್ಸ್ ಆಧಾರ್ ಕನೆಕ್ಟೆಡ್. ಈ ಸಿಟಿಯಲ್ಲಿರೋ ಕೆಲವು ಬುದ್ಧಿವಂತಿರ್ತಾರಲ್ಲ, ಅವ್ರಿಗೆ ಆಧಾರ್ ಕನೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಅವ್ರಂದ್ರು ನಾವ್ ಯಾಕೆ ಕನೆಕ್ಟ್ ಮಾಡ್ಬೇಕು? ನರೇಂದ್ರ ಮೋದಿ ಹೇಳಿದ್ರು ಯಾಕೆ ಅಂದ್ರೆ ಗ್ಯಾಸ್ ಸಬ್ಸಿಡಿ ನಿಮ್ಗೆ ಇನ್ ಮುಂದೆ ಅಲ್ಲಿ ಗ್ಯಾಸ್ ಅಂಗಡಿಯಲ್ಲಿ ಕೊಡಲ್ಲ, ನೇರವಾಗಿ ಅಕೌಂಟಿಗೆ ಬರುತ್ತೆ ಅಂದಾಗ 400 ರೂಪಾಯಿ ಮಾಡಬೇಕು ಅಂತ. ಜನ ಆಧಾರ್ ಕಾರ್ಡ್ ತಗೊಂಡ್ಬಂದ್ರು, ಕನೆಕ್ಟ್ ಮಾಡ್ಬಿಟ್ರು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇನ್ನು ಮುಂದೆ ಸರ್ಕಾರದ ಯಾವ ಸವಲತ್ತುಗಳು, ನರೇಂದ್ರ ಮೋದಿ ತಂದಿರುವಂತಹ ಒಂದು ಯೋಜನೆ ನನ್ಗೆ ಬಹಳ ಖುಷಿ ಆಯ್ತು. ಇದು ಇನ್ನು ಮುಂದೆ ಸರ್ಕಾರದ ಯಾವ ಸವಲತ್ತುಗಳು ಕಳೆದ 7-8 ತಿಂಗಳ ಹಿಂದೆ ಬಂತಿದ್ದು, ಯಾವ ಸವಲತ್ತುಗಳು ಕೂಡ ನಿಮಗೆ ಹೊರಗಡೆಯಿಂದ ಬರಲ್ಲ, ನೇರವಾಗಿ ಅಕೌಂಟಿಗೆ ಬರುತ್ತೆ. ಇವತ್ತು ಯಾವ ಕ್ಯಾಶ್ಲೆಸ್ ದುನಿಯಾ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿದೀವಲ್ಲ, ಸರ್ಕಾರದ ಫಲಾನುಭವಿಗಳಿಗೆ ತೊಂದರೆ ಆಗುತ್ತೆ ಅಂತ ಅನೇಕರು ಮಾತನಾಡ್ತಿದ್ದಾರಲ್ಲ, ನರೇಂದ್ರ ಮೋದಿ 8 ತಿಂಗಳ ಹಿಂದೆ ಹೆಜ್ಜೆ ಇಟ್ಟಾಗಿದೆ. ಇನ್ನು ಮುಂದೆ ಫಲಾನುಭವಿಗಳಿಗೆ ದುಡ್ಡು ಹೊರಗಡೆಯಿಂದ ಬರಲ್ಲ, ಬ್ಯಾಂಕಿನ ಮೂಲಕ ಕಂಪಲ್ಸರಿ ಹೋಗ್ಬೇಕು ಅಂತ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡಿ ಆಗಿದೆ. ಕ್ಯಾಶ್ಲೆಸ್ ದುನಿಯಾಕ್ಕೆ ಅವ್ರು ಆಗಲೇ ಹೆಜ್ಜೆ ಇಟ್ಟಾಗೋಗಿದೆ. ಸುಮ್ಮನಾಗಲಿಲ್ಲ ಅವರು. ನನ್ಗೆ ಬಹಳ ಖುಷಿ ಏನು ಅಂದ್ರೆ ನರೇಂದ್ರ ಮೋದಿ ಅವರು 2ನೇ ಹಂತಕ್ಕೆ ಹೋದ್ರು.
ಈ ದೇಶದ ಮಧ್ಯಮ ವರ್ಗದ ಜನಕ್ಕೆ ಉಪಯೋಗ ಆಗಬೇಕು. ಇನ್ನು ಮುಂದೆ ಈ ನೋಟುಗಳನ್ನ ಖಾಲಿ ಮಾಡಿದ ನಂತರ ಕ್ಯಾಶ್ಲೆಸ್ ಆಗ್ಲಿಕ್ಕೆ ಏನಾದ್ರೂ ವ್ಯವಸ್ಥೆ ಆಗಬೇಕು ಅಂತ ಒಂದು 6-7 ತಿಂಗಳ ಹಿಂದೆ ಎಲ್ಲ ಬ್ಯಾಂಕ್ಗಳಿಗೂ ತಾಕೀತ್ ಮಾಡಿದ್ರು. ತಾಕೀತ್ ಮಾಡಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನುವಂತ ಒಂದು ಯೋಜನೆ ತಗೊಂಡು ಬಂದ್ರು. ಆ ಯೋಜನೆ ಏನು ಅಂದ್ರೆ, ಬ್ಯಾಂಕ್ಗಳು ಕಂಪಲ್ಸರಿ ತಮ್ಮದೇ ಆದ ಒಂದು ಅಪ್ಲಿಕೇಶನ್ ತಯಾರು ಮಾಡ್ಕೋಬೇಕು, ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡೋಂಗಿರ್ಬೇಕದು. ಆ ಅಪ್ಲಿಕೇಶನ್ ನಲ್ಲಿ ಮನೆಯಲ್ಲೇ ಕೂತ್ಕೊಂಡು ತನ್ನ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು, ದುಡ್ಡನ್ನು ತೆಗೆಯೋದು, ಯಾರಿಗೋ ಕಳಿಸೋದು, ಇವೆಲ್ಲವೂ ಎಲ್ರಿಗೂ ಅನುಕೂಲ ಆಗುವಂತ ಅಪ್ಲಿಕೇಶನ್ ಮಾಡಬೇಕು ಅಂತ ಬ್ಯಾಂಕ್ಗಳಿಗೆ ತಾಕೀತ್ ಮಾಡಿದ್ರು. ಅವತ್ತು ಬ್ಯಾಂಕ್ಗಳು ಕೇಳಿಲ್ಲ, ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಿ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಬಟ್ ನರೇಂದ್ರ ಮೋದಿ ಪ್ಲಾನ್ ಇತ್ತು, ಇಲ್ಲಿಂದ 6-8 ತಿಂಗಳ ನಂತರ ನಾನು ಈ ಡಿಮಾನಿಟೈಸೇಷನ್ ಮಾಡಿದ್ಮೇಲೆ ಮುಂದಿನ ಹಂತ ಲೆಸ್ ಕ್ಯಾಶ್ ಇಂಡಿಯಾ ಆಗಬೇಕು, ಅದಕ್ಕೆ ಬ್ಯಾಂಕ್ಗಳು ತಯಾರಾಗಿರ್ಬೇಕು ಅಂತ ಆವತ್ತೇ ಬ್ಯಾಂಕ್ಗಳನ್ನು ತಯಾರು ಮಾಡಿದ್ರು, ಯಾರಿಗೂ ಅಂತ. ಇಷ್ಟು ಮಾಡಿದ ನರೇಂದ್ರ ಮೋದಿ ಎಲ್ಲ ಮಧ್ಯಮ ವರ್ಗದವ್ರಿಗೆ ಉಪಯೋಗ ಆಗಲಿಕ್ಕೆ ಈ ಆಪ್ಗಳನ್ನು ಡೆವಲಪ್ ಮಾಡಿಸಿದ್ರು. ಅದಾದ್ಮೇಲೆ 3ನೇ ಹಂತಕ್ಕೆ ಶ್ರೀಮಂತರಿಗೆ ಹೇಳಿದ್ರು, ನಿಮ್ಮ ಹತ್ರ ದುಡ್ಡು ತುಂಬಾ ಇದೆಯಲ್ಲಪ್ಪ, ಈ ದುಡ್ಡನ್ನು ತಂದು ಕಟ್ಟುಬಿಡಿ ಬ್ಯಾಂಕಿಗೆ, ನೀವೇ ಡಿಸ್ಕ್ಲೋಸರ್ ಮಾಡಬೇಡಿ. ನನ್ನ ಹತ್ರ 1 ಕೋಟಿ 15 ಕೋಟಿ ರೂಪಾಯಿ ಇದೆ, ಈ ದುಡ್ಡು ಎಲ್ಲಿಂದ ಬಂತು ನನಗೂ ಗೊತ್ತಿಲ್ಲ, ಕಟ್ಟುಬಿಡ್ತೀನಿ, ಟ್ಯಾಕ್ಸ್ ತಕ್ಕೊಳ್ಳಿ ಅಂದ್ಬಿಟ್ರೆ ನಾವು ಕೇಳಲ್ಲ. ಅವರಿಗೆ 45% ಟ್ಯಾಕ್ಸ್ ಕಟ್ಟಿ ನೀವು ಉಳಿದಿದ್ದು ತಗೊಂಡು ಹೋಗಿ ಅಂತಂದ್ರು. ಅನೇಕರು ಕಟ್ಟಿದ್ರು. ಒಂದು 65-70 ಸಾವಿರ ಕೋಟಿ ರೂಪಾಯಿ ಒಳಗೆ ಬಂತು. ಒಂದು 30 ಸಾವಿರ ಕೋಟಿ ರೂಪಾಯಿ ಈ ದೇಶಕ್ಕೆ ಪ್ರಾಫಿಟ್ ಬಂತು. ಇಷ್ಟಾಯ್ತು. ಇಷ್ಟಾದ ನರೇಂದ್ರ ಮೋದಿ ಅವರು ಅದಾದ್ಮೇಲೆ ಸೆಪ್ಟೆಂಬರ್ 30ಕ್ಕೆ ಇದು ಎಂಡ್ ಆಯ್ತಲ್ಲ ವಾಲಂಟರಿ ಡಿಸ್ಕ್ಲೋಜರ್ ಸ್ಕೀಮು, ಅವತ್ತು ಹೇಳಿದ್ರು ಸೆಪ್ಟೆಂಬರ್ 30 तक अपना काला धन घोषित करो, नहीं तो मुंह काला करने के लिए तैयार. ಅನೇಕರು ಈಗ ಹೊಟ್ಟೆ ಉರಿಸ್ಕೊಳ್ತಿದ್ದಾರೆ, ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಆಗ್ಲೇ ಕಟ್ಬಿಟ್ಟು ಕ್ಲಿಯರ್ ಆಗಿಬಿಟ್ಟಿರ್ತಿದ್ದೆ, ಇಲ್ಲಿವರೆಗೂ ಉಳಿಸ್ಕೊಳ್ಳೋದೇ ಬೇಡ ಆಗಿತ್ತು ಅಂತ. ಸೆಪ್ಟೆಂಬರ್ 30ರ ನಂತರ ನರೇಂದ್ರ ಮೋದಿ ಅವರ ಚಟುವಟಿಕೆ ತೀವ್ರವಾಯಿತು. ಎಲ್ಲಿವರೆಗೂ ಅಂದ್ರೆ ಇದಕ್ಕೆ 10 ತಿಂಗಳ ಮುಂಚೆ, ನವೆಂಬರ್ಗೆ 10 ತಿಂಗಳ ಮುಂಚೆ ನರೇಂದ್ರ ಮೋದಿ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ನ ಕರೆದು ಅವ್ರ ಜೊತೆ ಮಾತಾಡಿ ಕೇಳ್ಕೊಂಡ್ರು, ನಾವು ನೋಟುಗಳನ್ನ ಪ್ರಿಂಟ್ ಮಾಡಬೇಕು, ನಿಮ್ಮ ಸಲಹೆ ಏನು ಅಂತ. ಈ ಗವರ್ನರ್ ರಘುರಾಮ್ ರಾಜನ್ ಇದ್ದಲ್ಲ, ಹಳೆ ಗವರ್ನರು, ಚಿದಂಬರಂ ಕರ್ಕೊಂಡು ಬಂದಂತ ಗವರ್ನರ್, ಚಿದಂಬರಂದೇ ತಲೆ. ಅವ್ರು ಹೇಳಿದ್ರು 1000 ನೋಟ್ ಸಾಕಾಗಲ್ಲ ನಮ್ಗೆ, 5000 10,000 ನೋಟ್ ತಗೊಂಡ್ಬರೋಣ. ನರೇಂದ್ರ ಮೋದಿ ಹೇಳಿದ್ರು ವೆರಿ ಗುಡ್, ಒಳ್ಳೆ ಐಡಿಯಾ, ನೀನ್ ಹೇಳಿದ್ರೆ ಸುದ್ದಿ ಹಬ್ಬುತ್ತಲ್ಲ, ಅದ್ರ ಜೊತೆಗೆ 2000 ಒಂದು ತಗೊಂಡ್ಬರೋಣ ಅಂದ್ರು. ರಘುರಾಮ್ ಹೇಳಿದ್ರು ತಗೊಂಬನ್ನಿ, 2000 ತಗೊಂಬಂದ್ರೆ ಏನ್ ನಷ್ಟ ಇದೆ ಅಂತ ತಮ್ಮದೇ ಆರ್ಟಿಸ್ಟ್ಗಳನ್ನ ಕೊಟ್ಟು 2000, 5000, 10,000, 1500 ಈ 5 ನೋಟುಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಅಂತ ಕೂರಿಸಿದ್ರು. ಒಂದು 4-5 ತಿಂಗಳು ಡಿಸೈನಿಂಗ್ ಪ್ರೊಸೆಸ್ ನಡೀತು. ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಅಧ್ಯಯನ ಮಾಡಲಾಯಿತು. ಅತ್ಯಂತ ಉತ್ಕೃಷ್ಟವಾದ ನೋಟುಗಳನ್ನು ತಯಾರು ಮಾಡ್ಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆ ಮನುಷ್ಯ ತನ್ನ ಅವಧಿ ಕಳೆದ ತಕ್ಷಣ ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡ್ತಾನ ಅಂತ ಕಾಯ್ತಿದ್ರೆ ನರೇಂದ್ರ ಮೋದಿ ಹೇಳಿದ್ರು ತಾವು ಮನೆಗೆ ಹೋಗ್ಬೋದು, ಹೊಸ ಗವರ್ನರ್ ಕರ್ಕೊಂಡು ಬರ್ತೀವಿ ಅಂತ. ಹೊಸ ಗವರ್ನರ್ನ ಕರ್ಕೊಂಡು ಬಂದ್ರು. ಆ ಗವರ್ನರ್ನ ಕರ್ಕೊಂಡು ಬಂದು ಅವ್ರ ಜೊತೆ ಮಾತನಾಡಿ 6 ತಿಂಗಳಿದ್ದಾಗ 2,000 ರೂಪಾಯಿ ನೋಟುಗಳನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ ಗೊತ್ತಾ ಪ್ರಿಂಟ್ ಆಗಿದ್ದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೈಸೂರಿನ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಯ್ತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತೇ ಆಗಲಿಲ್ಲ. ಮಿತ್ರರೇ, ಸಿದ್ದರಾಮಯ್ಯನವರು ಪಾಪ ನರೇಂದ್ರ ಮೋದಿ ಘೋಷಣೆ ಮಾಡಿದ ನಂತರ ನವೆಂಬರ್ 9ನೇ ತಾರೀಕು ಅವರು ಹೇಳಿದ್ರು ಯೋಜನೆ ಬಹಳ ಅದ್ಭುತವಾಗಿದೆ ಅಂತ. ಅನ್ಕೊಂಡೆ ಪರವಾಗಿಲ್ಲ, ಆರ್ಥಿಕ ತಜ್ಞರು ಎಲ್ಲರೂ ಹೇಳ್ತಿದ್ರಲ್ಲ, ಆರ್ಥಿಕ ತಜ್ಞರು ಕೊನೆಗೂ ಒಪ್ಪಿಕೊಂಡ್ರಲ್ಲ ಈ ಯೋಜನೆ ಅಂತ ಬಹಳ ಖುಷಿ ಆಯ್ತು. ನಮ್ಮ ಸಿಎಂ ಬಗ್ಗೆ ಇದಕ್ಕಾದ್ರೂ ಹೆಮ್ಮೆ ಪಡಬಹುದು ಅಂತ. 3 ದಿನ ಆದ್ಮೇಲೆ ಹೇಳಿದ್ರು ಯೋಜನೆ ಕೆಟ್ಟದಾಗಿದೆ. ಅವ್ರಿಗೆ ಯೋಜನೆ ಅರ್ಥ ಆಗ್ಲಿಕ್ಕೆ 3 ದಿನ ಬೇಕಾಗಿತ್ತು. ಏನು ಅಂತಾನೆ ಗೊತ್ತಾಗಿರ್ಲಿಲ್ಲ. ಅವ್ರು ಹೇಳಿದ್ ಬಹಳ ಚೆನ್ನಾಗಿದೆ. ಅವರು ಮತ್ತು ಅವರ ಕೆಲವು ಮಂತ್ರಿ ವರೇಣ್ಯರು ಅವ್ರು ಹೇಳಿದ್ರು ಈ ಯೋಜನೆ ಕೆಟ್ಟದಾಗಿದೆ, ಬಡವರಿಗೆ ತುಂಬಾ ಅನ್ಯಾಯ ಆಗುತ್ತೆ, ಕೆಲವು ದಿನಗಳ ಮುಂಚೆ ಬಡವರಿಗೆ ಇದನ್ನು ಹೇಳಬೇಕಿತ್ತು, ಆಮೇಲೆ ಮಾಡಬೇಕಿತ್ತು ಅಂತ. ಮುಂಚೆ ಹೇಳ್ಬೇಕಾಗಿದೆ ಬಡವರಿಗಲ್ಲ, ಒಂದು ವಾರದ ಮುಂಚೆ ನಂಗೆ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಟೆನ್ಷನ್ ಆಗೋಗಿತ್ತು ಅವರಿಗೆ. ಆದ್ರೆ ಮಿತ್ರರೇ, ಎಂತ ಆಶ್ಚರ್ಯದ ಸಂಗತಿ ಅಂತಂದ್ರೆ ನರೇಂದ್ರ ಮೋದಿ ಇದನ್ನ ಪ್ರಿಂಟ್ ಮಾಡಿಸಿ ಸುಲಭದ ಕೆಲಸ ಇರಲಿಲ್ಲ. ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ಎಷ್ಟು ತಯಾರಿ ಬೇಕಾಗಿತ್ತು ಅಂದ್ರೆ 2,000 ರೂಪಾಯಿ ನೋಟನ್ನು ಪ್ರಿಂಟ್ ಮಾಡಿದ್ರು. ಇದು ಗುಪ್ತವಾಗಿ ಇಟ್ಬಿಟ್ರೆ ಯಾರಿಗೋ ಲೀಕ್ ಆಗುತ್ತೆ ಅಂತ ಹೇಳಿ 2,000 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಿದೆ ಅನ್ನೋದನ್ನ ಹೊರಗಡೆ ಸರ್ಕಲ್ ಇಂದ ನಿಧಾನವಾಗಿ ಲೀಕ್ ಮಾಡಿಸಿದ್ರು. ನಾವು ನೋಡಿದ್ವಿ 2,000 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಿದೆ, ಹೊಸ ನೋಟ್ ಬರುತ್ತೆ ಅಂತ. ನಮ್ಗೆಲ್ಲ ಟೆನ್ಷನ್. ನಾವು ಅನ್ಕೊಂಡಿದ್ವಿ ನರೇಂದ್ರ ಮೋದಿ ಯೋಜನೆ ನೋಡಿದ್ರೆ 500,000ನೇ ಬ್ಯಾನ್ ಮಾಡ್ತಾರೆ, 2,000 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ತಿರೋದು ಯಾಕೆ ಅಂತ ನಮಗೂ ಅಂದಾಜಾಗಲಿಲ್ಲ ಆ ಹೊತ್ತಿನಲ್ಲಿ. ನರೇಂದ್ರ ಮೋದಿ ಅವರು 4 ದಿನಗಳ ಮುಂಚೆ ಮೈಸೂರಿನ ಪ್ರಿಂಟಿಂಗ್ ಪ್ರೆಸ್ ನಲ್ಲಿದ್ದ 2,000 ರೂಪಾಯಿ ನೋಟುಗಳನ್ನ ಮೈಸೂರಿನ ವಿಮಾನಗಳ ಮೂಲಕ ಒಂದಷ್ಟು ವಿಮಾನಗಳನ್ನ ಕಳಿಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೆಹಲಿಗೆ ತರಿಸ್ಕೊಂಡ್ರು, ಮುಂಬೈಗೆ ತರಿಸ್ಕೊಂಡ್ರು.
ಎಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಇಟ್ಕೊಂಡ್ರು. ಅದಾದ ನಂತರ ನವೆಂಬರ್ 8ನೇ ತಾರೀಕಿನ ವೇಳೆಗೆ ಮಧ್ಯಾಹ್ನ 3:30, ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ, ಎಷ್ಟು ಕಷ್ಟ ಇದೆ ನೋಡಿ, ಅತ್ಯಂತ ಸೀಕ್ರೆಟ್ ಆಗಿ ಇದನ್ನು ಮೇಂಟೈನ್ ಮಾಡಿ ಮಧ್ಯಾಹ್ನ 3:30 4 ಗಂಟೆ ಅಷ್ಟೊತ್ತಿಗೆ ಸೈನ್ಯದ ಮುಖ್ಯಸ್ಥರನ್ನ ಕರೆದು ಮಾತುಕತೆ ನಡೆಸಿದ್ರು. ಆರ್ಮಿ, ನೇವಿ, ಏರ್ ಫೋರ್ಸ್ ಮತ್ತು ಅಜಿತ್ ದೋವಲ್ NSA ಮುಖ್ಯಸ್ಥರನ್ನ ಕರೆದು ಕೂರಿಸ್ಕೊಂಡು ಮಾತುಕತೆ ನಡೆಸಿ ಅವ್ರ ಜೊತೆ ಮಾತನಾಡಿ ಆ ಫೋಟೋ ತೆಗೆದು ಟ್ವೀಟ್ ಮಾಡಿದ್ರು, ನಾನು ಮಾತಾಡ್ತಿದ್ದೀನಿ ಅಂತ. ಎಲ್ರಿಗೂ ಅನ್ನಿಸ್ತು ಮೋಸ್ಟ್ಲಿ ಪಾಕಿಸ್ತಾನ ಜೊತೆ ವಾರಿ. ಸತ್ಯ ಹೇಳಬೇಕು ಅಂದ್ರೆ ನಾನು ಆ ಟ್ವೀಟ್ ನೋಡಿದ ತಕ್ಷಣ ಅನ್ಕೊಂಡೆ ಪಾಕಿಸ್ತಾನ ಜೊತೆಗೆ ಯುದ್ಧನ ಅಂತ ಅನ್ಕೊಂಡೆ. ಯಾಕಂದ್ರೆ ಮುಖ್ಯಸ್ಥರನ್ನ ಯಾಕೆ ಕರೆಸ್ತಾರೆ, ನನಗೂ ಅದು ಅರ್ಥ ಆಗ್ಬೇಕು ಅಂದ್ರೆ 2 ದಿನ ಬೇಕಾಯ್ತು. 2 ದಿನ ಆದ್ಮೇಲೆ ಗೊತ್ತಾಯ್ತು ಮಯನ್ಮಾರ್ನಲ್ಲಿ ಇದೇ ತರ ಡಿಮಾನಿಟೈಸೇಷನ್ ತಂದಾಗ ಪ್ರತಿಪಕ್ಷಗಳು ಗೂಂಡಾಗಳನ್ನು ಕರ್ಕೊಂಡು ಬಂದು ದಂಗೆ ಎಬ್ಬಿಸಿದ್ವಂತೆ. ಆಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗದೆ ಮಯನ್ಮಾರ್ ಸರ್ಕಾರ ಡಿಮಾನಿಟೈಸೇಷನ್ ವಾಪಸ್ ತೆಗೆದುಕೋಬೇಕಾಗಿ ಬಂದಿತ್ತು. ನರೇಂದ್ರ ಮೋದಿ ಸೈನ್ಯದ ಮುಖ್ಯಸ್ಥರನ್ನ ಕರೆದು ಹೇಳಿದ್ರು, ಅಂತ ಪರಿಸ್ಥಿತಿ ಬಂದ್ರೆ ದೇಶವನ್ನ ಕಂಟ್ರೋಲ್ ಮಾಡಬೇಕಾದ ಹೊಣೆಗಾರಿಕೆ ನಿಂದು ಅಂತ ಹೇಳಿ. ಈ ಮನುಷ್ಯ ಒಂದೆರಡು ಕೆರೆ ನೀರು ಕುಡಿದಿರೋದಲ್ಲ. ಅವ್ರು ತುಂಬಾ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು, ನೀವೆಲ್ಲ ಕೇಳಿದ್ರು ಇಲ್ವೋ, ಗೋವಾದಲ್ಲಿ ಹೇಳಿದ್ರು. ನನಗೆ ಆ ಭಾಷಣ ಇವತ್ತಿಗೂ ಆ ಭಾಷಣ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಗೋವಾದಲ್ಲಿ ಮಾತನಾಡ್ತಾ ನರೇಂದ್ರ ಮೋದಿ ಹೇಳಿದ್ರು, ನಾನು ಪ್ರಧಾನಮಂತ್ರಿ ಆಗಿರೋದು ಕುರ್ಚಿ ಮೇಲೆ ಸುಮ್ಮನೆ ಕೂತ್ಕೊಂಡು ಹೋಗ್ಲಿಕ್ಕಲ್ಲ, ದೇಶದ ಸೇವೆ ಮಾಡಬೇಕು ಅಂತ. ಆಪ್ ಜಿಂದಾ ಭಿ ಜಲಾ ದೋಗೆ ತೋ ಭಿ ಮೇ ದೇಶ ಸೇವಾ ಕರ್ತಾ ಹೀ ರಹೂಂಗಾ. ಅನೇಕ ರೀತಿಯಲ್ಲಿ ತಗೊಂಡ್ರು. ಆದ್ರೆ ನನಗೆ ಇದನ್ನೆಲ್ಲ ನೋಡಿದಾಗ ಅನ್ಸಿತ್ತು ಆ ಮನುಷ್ಯ ಡಿಟರ್ಮಿಂಡ್ ಆಗಿದ್ರೆ ಈ ಕೆಲಸ ಮಾಡ್ಲೇಬೇಕು ನಾನು ಅಂತ. ಇಲ್ಲದೆ ಹೋದ್ರೆ ಭಾರತವನ್ನ ಇದರಿಂದ ಇನ್ನು 10 ವರ್ಷಗಳ ನಂತರ ಹೊರತರಲು ಸಾಧ್ಯವೇ ಇರಲಿಲ್ಲ ಅಂತ. ಈ ಕೆಲಸದ ನಂತರ ನರೇಂದ್ರ ಮೋದಿ ಕ್ಯಾಬಿನೆಟ್ ಮೀಟಿಂಗ್ ಕರೆದ್ರು. ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆಲ್ಲ ಮೊಬೈಲ್ ಆಚೆಗೆ ಒಳಗೆ ಬನ್ನಿ ಅಂದ್ರು, ಯಾರು ಮೊಬೈಲ್ ತರೋದು ಬೇಡ ಅಂತ. ಅಲ್ಲವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಇಲ್ಲಿಂದ ಆಚೆಗೆ ನೀವು ಯಾರು ಹೋಗೋದಿಲ್ಲ, ನೀವು ಇಲ್ಲೇ ಕೂತಿರಿ, ನಾನು ಈಗ ಹೋಗಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಫೋಟೋ ಹಾಕಿದ ಮೇಲೆ ಅನೇಕರಿಗೆ ಅನಿಸ್ತು ಯುದ್ಧ 90% ಆಗ್ತಿದೆ. ಮೊದಲು ಆರ್ಮಿ ಆಫೀಸರ್ಸ್ ಆಯ್ತು, ಈ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ಈಗ ದೇಶವನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಅಷ್ಟಾಗಿ ನರೇಂದ್ರ ಮೋದಿ ಸುಮ್ಮನಿರದೆ ನೇರವಾಗಿ ರಾಷ್ಟ್ರಪತಿಗಳ ಬಳಿ ಹೋಗಿ, ಪ್ರಣಬ್ ಮುಖರ್ಜಿ ಕಾಂಗ್ರೆಸ್ ಆಯ್ಕೆ ಮಾಡಿದ ರಾಷ್ಟ್ರಪತಿಗಳು, ಅವ್ರ ಬಳಿಗೆ ಹೋಗಿ ಕೇಳಿಕೊಂಡ್ರು, ರಾಷ್ಟ್ರಪತಿಜಿ ತುಂಬಾ ದೊಡ್ಡದೊಂದು ಯೋಜನೆ ತಗೊಂಡ್ ಬರ್ಲಿಕ್ಕೆ ಹೊರಟಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ಏನ್ ಹೇಳಿದ್ರಂತ ಗೊತ್ತಾ, ನನ್ನ ಅವಧಿಯ ಕಾಲ ನಾನು ಅಧಿಕಾರದಲ್ಲಿದ್ದಾಗಲೂ ಕೂಡ ಇಂಥದೊಂದು ಯೋಜನೆ ತರುವಂತ ಧೈರ್ಯ ನನಗಿರಲಿಲ್ಲ, ತುಂಬಾ ದೊಡ್ಡ ಕೆಲಸ ಮಾಡಲಿಕ್ಕೆ ಆ ವರ್ಷ ಬರೀ ಅದು ಹೇಳಿ ಸುಮ್ಮನಾಗಲಿಲ್ಲ. ಆ ನಂತರ ಟ್ವೀಟ್ ಕೂಡ ಮಾಡಿ ಹೇಳಿದ್ರು, ನರೇಂದ್ರ ಮೋದಿ ಅವರ ಯೋಜನೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ ಅಂತ ಅವ್ರು ಟ್ವೀಟ್ ಮಾಡಿ ಅಭಿನಂದಿಸಿದ್ರು ಕೂಡ, ತುಂಬಾ ಒಳ್ಳೆ ಕೆಲಸ ಆಗಲಿಕ್ಕಿದೆ ಅಂತ. ಆದ್ರೆ ಹೊರಗಡೆ ಇರೋರಿಗೆ ಯಾವುದು ಗೊತ್ತಾಗ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಾಗ್ತಿದ್ದು ಒಂದೇ ಒಂದು, ಇಂಡಿಯಾ ಪಾಕಿಸ್ತಾನ ವಾರ್. ಎಲ್ಲಾ ದೆಹಲಿಯ ಮೀಡಿಯಾಗಳು ಇಂಡಿಯಾ ಪಾಕಿಸ್ತಾನದ ಚಿತ್ರಗಳು, ಭೂಪಟ, ಮಧ್ಯ ಬಾರ್ಡ್ರು, ಈ ಕಡೆ ಟ್ಯಾಂಕು, ಈ ಕಡೆ ವಿಮಾನ ಎಲ್ಲ ಇಟ್ಕೊಂಡು ಕೂತಿದ್ರು, ಗ್ರಾಫಿಕ್ಸ್ ರೆಡಿ ಮಾಡ್ಕೊಂಡು. ಯುದ್ಧ ಆದ್ರೆ ಯಾವ ಬೆಲೆ ಕಡಿಮೆ ಆಗುತ್ತೆ, ಯಾವ ಬೆಲೆ ಜಾಸ್ತಿ ಆಗುತ್ತೆ, ಯಾರು ಏನಾಗ್ತಾರೆ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ಯಾವ್ಯಾವ ಚಾನಲ್ ಡಿಸ್ಕಷನ್ ಮಾಡ್ಲಿಕ್ಕೆ ಯಾರು ಕರೆದು ಕೂರ್ಸ್ಕೊಂಡ್ಬಿಟ್ಟಿದ್ರು ಗೊತ್ತಿಲ್ಲ. ಈ ಮನುಷ್ಯ ಅನೌನ್ಸ್ ಮಾಡಿದ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಅಂತ. ನರೇಂದ್ರ ಮೋದಿ ಬಂದ್ರು 8 ಗಂಟೆಗೆ, ಬಾಯಿಯವ್ರ ಬೇನೋ ಇವತ್ತು ರಾತ್ರಿಯಿಂದ 500,000 ಲೀಗಲ್ ಟೆಂಡರ್ ಅಲ್ಲ ಅಂದ ತಕ್ಷಣ ಎಲ್ಲ ಮೀಡಿಯಾದಲ್ಲೂ ಗಾಬರಿ. ನೀವು ನೆನಪಿಸ್ಕೊಳ್ಳಿ, ಒಬ್ರು 500,000 ನೋಟಿನ ಗ್ರಾಫಿಕ್ಸ್ ಹಾಕಿರ್ಲಿಲ್ಲ, ಎಲ್ಲರೂ ಸ್ಕ್ರಾಲ್ ಓಡಿಸ್ತಾ ಇದ್ರು. ಯಾಕಂದ್ರೆ ಗ್ರಾಫಿಕ್ಸ್ ಇಂಡಿಯಾ ಪಾಕಿಸ್ತಾನ ಈ ಗ್ರಾಫಿಕ್ಸ್ ಇರಲಿಲ್ಲ. ಒಟ್ಟಾರೆ ಪರಿಸ್ಥಿತಿ ಹೇಗಾಯ್ತು ಅಂದ್ರೆ, ಈ ದೇಶದಲ್ಲಿ ಅತ್ಯಂತ ಗೌಪ್ಯತೆಯನ್ನ ಕಾಪಾಡಿಕೊಂಡ 2ನೇ ಆಪರೇಷನ್ ಆಯ್ತು. ಅತ್ಯಂತ ಗೌಪ್ಯತೆಯನ್ನ ಕಾಪಾಡಿಕೊಂಡ ಮೊದಲನೇ ಆಪರೇಷನ್ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಪೋಖ್ರಾನ್ ನಲ್ಲಿ ಬಾಂಬ್ ಎಕ್ಸ್ಪ್ಲೋಸಿವ್ ಟೆಸ್ಟ್ ಮಾಡಿದ್ರು. 2ನೇ ಅತ್ಯಂತ ಗೌಪ್ಯತೆಯನ್ನ ಕಾಪಾಡಿಕೊಂಡಂತ 2ನೇ ಯೋಜನೆ ಅದು ಈ ದೇಶದಲ್ಲಿ ಆಗಿದ್ದು ಡಿಮಾನಿಟೈಸೇಷನ್. ಇವೆರಡನ್ನೂ ಸೇರಿಸಿ ಗುರುಮೂರ್ತಿಗಳು, ಈ ದೇಶದ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞರು, ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ಟೈಟ್ಲ್ ಕೊಟ್ಟರು. ನೆಕ್ಸ್ಟ್ ಡೇ ಟೈಟ್ಲ್ ಏನಿತ್ತು ಅಂದ್ರೆ ಎಕನಾಮಿಕ್ ಪೋಖ್ರಾನ್ ಅಂತ ಹೆಸರು ಕೊಟ್ಟಿದ್ರು. ಹೇಗೆ ಚೆನ್ನಾಗಿದೆ ಅಂದ್ರೆ, ಇವೆರಡನ್ನೂ ಸೇರಿಸಿ ಒಂದು ಟೈಟ್ಲ್ ಮಾಡಿದ್ರು. ಮಿತ್ರ, ಇದು ಒಂದು ಹಂತ. ಆದ್ರೆ ಈಗ ವಿಚಾರಕ್ಕೆ ಬನ್ನಿ, 500 ಮತ್ತು 1000ವನ್ನ ಬ್ಯಾನ್ ಮಾಡೋದು ಯಾಕೆ? ಇದು ಅತ್ಯಂತ ಮೇಜರ್ ಪ್ರಶ್ನೆ. ನಾನು ತುಂಬಾ ಗಂಭೀರವಾದ ಕೆಲವು ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. 500,000 ಯಾಕೆ ಬ್ಯಾನ್ ಆಗಬೇಕು ಅಂತಂದ್ರೆ, ಯಾವ್ದಾದ್ರೂ ದೇಶದಲ್ಲಿ ಯಾವ್ದಾದ್ರೂ ಹೈಯೆಸ್ಟ್ ಡಿನಾಮಿನೇಷನ್ ನೋಟ್ ಎಷ್ಟಿರಬೇಕು ಅನ್ನೋದಕ್ಕೆ ಆ ದೇಶದ ಹಣದುಬ್ಬರ ಪ್ರಮುಖವಾದ ಕಾರಣ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆದಷ್ಟು ನಮಗೆ ಕಡಿಮೆ ನೋಟುಗಳಿಂದ ಜೀವನ ಸಾಗಿಸೋದು ಕಷ್ಟ ಆಗತ್ತೆ. ಉದಾಹರಣೆಗೆ, ಇವತ್ತು 5 ರೂಪಾಯಿ ಏನೂ ಸಿಗಲ್ಲ ಅಂತ ನಮ್ಗೆ ಗೊತ್ತಿದೆ. ನಾವು 5 ರೂಪಾಯಿ ನೋಟನ್ನೇ ತುಂಬಾ ಪ್ರಿಂಟ್ ಮಾಡ್ತಿದ್ರೆ, 100 ರೂಪಾಯಿ ಕೊಡಬೇಕು ಅಂದ್ರೆ ಯಾವ್ದಕ್ಕಾದ್ರೂ 20 ನೋಟ್ ತಗೊಂಡು
ಅಕೌಂಟಿಗೆ ಬರುತ್ತೆ. ಇವತ್ತು ಯಾವ ಕ್ಯಾಶ್ಲೆಸ್ ದುನಿಯಾ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿದೀವಲ್ಲ, ಸರ್ಕಾರದ ಫಲಾನುಭವಿಗಳಿಗೆ ತೊಂದರೆ ಆಗುತ್ತೆ ಅಂತ ಅನೇಕರು ಮಾತನಾಡ್ತಿದ್ದಾರಲ್ಲ. ನರೇಂದ್ರ ಮೋದಿ 8 ತಿಂಗಳ ಹಿಂದೆ ಹೆಜ್ಜೆ ಇಟ್ಟಾಗಿದೆ. ಇನ್ನು ಮುಂದೆ ಫಲಾನುಭವಿಗಳಿಗೆ ದುಡ್ಡು ಹೊರಗಡೆಯಿಂದ ಬರಲ್ಲ, ಬ್ಯಾಂಕಿನ ಮೂಲಕ ಕಂಪಲ್ಸರಿ ಹೋಗ್ಬೇಕು ಅಂತ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡಿ ಆಗಿದೆ. ಕ್ಯಾಶ್ಲೆಸ್ ದುನಿಯಾಕ್ಕೆ ಅವ್ರು ಆಗಲೇ ಹೆಜ್ಜೆ ಇಟ್ಟಾಗೋಗಿದೆ. ಈಗ ಇದಕ್ಕೆ ಸುಮ್ಮನಾಗಿಲ್ಲ ಅವರು. ನನ್ಗೆ ಬಹಳ ಖುಷಿ ಏನು ಅಂದ್ರೆ, ನರೇಂದ್ರ ಮೋದಿ ಅವರು 2ನೇ ಹಂತಕ್ಕೆ ಹೋದ್ರು. ಈ ದೇಶದ ಮಧ್ಯಮ ವರ್ಗದ ಜನಕ್ಕೆ ಉಪಯೋಗ ಆಗಬೇಕು. ಇನ್ನು ಮುಂದೆ ಈ ನೋಟುಗಳನ್ನ ಖಾಲಿ ಮಾಡಿದ ನಂತರ ಕ್ಯಾಶ್ಲೆಸ್ ಆಗ್ಲಿಕ್ಕೆ ಏನಾದ್ರೂ ವ್ಯವಸ್ಥೆ ಆಗಬೇಕು ಅಂತ ಒಂದು 6-7 ತಿಂಗಳ ಹಿಂದೆ ಎಲ್ಲ ಬ್ಯಾಂಕ್ಗಳಿಗೂ ತಾಕೀತ್ ಮಾಡಿದ್ರು. ತಾಕೀತ್ ಮಾಡಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನುವಂತ ಒಂದು ಯೋಜನೆ ತಗೊಂಡು ಬಂದ್ರು. ಆ ಯೋಜನೆ ಏನು ಅಂದ್ರೆ, ಬ್ಯಾಂಕ್ಗಳು ಕಂಪಲ್ಸರಿ ತಮ್ಮದೇ ಆದ ಒಂದು ಅಪ್ಲಿಕೇಶನ್ ತಯಾರು ಮಾಡ್ಕೋಬೇಕು. ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡೋಂಗಿರ್ಬೇಕದು. ಆ ಅಪ್ಲಿಕೇಶನ್ ನಲ್ಲಿ ಮನೆಯಲ್ಲೇ ಕೂತ್ಕೊಂಡು ತನ್ನ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು, ದುಡ್ಡನ್ನು ತೆಗೆಯೋದು, ಯಾರಿಗೋ ಕಳಿಸೋದು, ಇವೆಲ್ಲವೂ ಎಲ್ರಿಗೂ ಅನುಕೂಲ ಆಗುವಂತ ಅಪ್ಲಿಕೇಶನ್ ಮಾಡಬೇಕು ಅಂತ ಬ್ಯಾಂಕ್ಗಳಿಗೆ ತಾಕೀತ್ ಮಾಡಿದ್ರು. ಅವತ್ತು ಬ್ಯಾಂಕ್ಗಳು ಕೇಳಿಲ್ಲ, ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಿ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಬಟ್ ನರೇಂದ್ರ ಮೋದಿ ಪ್ಲಾನ್ ಇತ್ತು, ಇಲ್ಲಿಂದ 6ರಿಂದ 8 ತಿಂಗಳ ನಂತರ ನಾನು ಈ ಡಿಮಾನಿಟೈಸೇಷನ್ ಮಾಡಿದ್ಮೇಲೆ ಮುಂದಿನ ಹಂತ ಲೆಸ್ ಕ್ಯಾಶ್ ಇಂಡಿಯಾ ಆಗಬೇಕು, ಅದಕ್ಕೆ ಬ್ಯಾಂಕ್ಗಳು ತಯಾರಾಗಿರ್ಬೇಕು ಅಂತ ಆವತ್ತೇ ಬ್ಯಾಂಕ್ಗಳನ್ನು ತಯಾರು ಮಾಡಿದ್ರು. ಯಾರಿಗೂ ಅಂತ ಇಷ್ಟು ಮಾಡಿದ ನರೇಂದ್ರ ಮೋದಿ ಎಲ್ಲ ಮಧ್ಯಮ ವರ್ಗದವ್ರಿಗೆ ಉಪಯೋಗ ಆಗಲಿಕ್ಕೆ ಈ ಆಪ್ಗಳನ್ನು ಡೆವಲಪ್ ಮಾಡಿಸಿದ್ರು. ಅದಾದ್ಮೇಲೆ 3ನೇ ಹಂತಕ್ಕೆ ಶ್ರೀಮಂತರಿಗೆ ಹೇಳಿದ್ರು, ನಿಮ್ಮ ಹತ್ರ ದುಡ್ಡು ತುಂಬಾ ಇದೆಯಲ್ಲಪ್ಪ, ಈ ದುಡ್ಡನ್ನು ತಂದು ಕಟ್ಟುಬಿಡಿ ಬ್ಯಾಂಕಿಗೆ, ನೀವೇ ಡಿಸ್ಕ್ಲೋಸರ್ ಮಾಡಬೇಡಿ. ನನ್ನ ಹತ್ರ 1 ಕೋಟಿ 15 ಕೋಟಿ ರೂಪಾಯಿ ಇದೆ, ಈ ದುಡ್ಡು ಎಲ್ಲಿಂದ ಬಂತು ನನಗೂ ಗೊತ್ತಿಲ್ಲ, ಕಟ್ಟುಬಿಡ್ತೀನಿ, ಟ್ಯಾಕ್ಸ್ ತಕ್ಕೊಳ್ಳಿ ಅಂದ್ಬಿಟ್ರೆ ನಾವು ಕೇಳಲ್ಲ. ನಾನು ಅವರಿಗೆ 45% ಟ್ಯಾಕ್ಸ್ ಕಟ್ಟಿ ನೀವು ಉಳಿದಿದ್ದು ತಗೊಂಡೋಗಿ ಅಂತಂದ್ರು. ಅನೇಕರು ಕಟ್ಟಿದ್ರು. ಒಂದು 65-70 ಸಾವಿರ ಕೋಟಿ ರೂಪಾಯಿ ಒಳಗೆ ಬಂತು. ಒಂದು 30 ಸಾವಿರ ಕೋಟಿ ರೂಪಾಯಿ ಈ ದೇಶಕ್ಕೆ ಪ್ರಾಫಿಟ್ ಬಂತು. ಇಷ್ಟಾಯ್ತು. ಇಷ್ಟಾದ ನರೇಂದ್ರ ಮೋದಿ ಅವರು ಅದಾದ್ಮೇಲೆ ಸೆಪ್ಟೆಂಬರ್ 30ಕ್ಕೆ ಇದು ಎಂಡ್ ಆಯ್ತಲ್ಲ ವಾಲಂಟರಿ ಡಿಸ್ಕ್ಲೋಜರ್ ಸ್ಕೀಮು, ಅವತ್ತು ಹೇಳಿದ್ರು ಸೆಪ್ಟೆಂಬರ್ 30 तक अपना काला धन घोषित करो, नहीं तो मुंह काला करने के लिए तैयार रहो. ಅನೇಕರು ಈಗ ಹೊಟ್ಟೆ ಉರಿಸ್ಕೊಳ್ತಿದ್ದಾರೆ, ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಆಗಲೇ ಕಟ್ಬಿಟ್ಟು ಕ್ಲಿಯರ್ ಆಗಿಬಿಟ್ಟಿರ್ತಿದ್ದೆ, ಇಲ್ಲಿವರೆಗೂ ಉಳಿಸ್ಕೊಳ್ಳೋದೇ ಬೇಡ ಆಗಿತ್ತು ಅಂತ. ಸೆಪ್ಟೆಂಬರ್ 30ರ ನಂತರ ನರೇಂದ್ರ ಮೋದಿ ಅವರ ಚಟುವಟಿಕೆ ತೀವ್ರವಾಯಿತು. ಎಲ್ಲಿವರೆಗೂ ಅಂದ್ರೆ, ಇದಕ್ಕೆ 10 ತಿಂಗಳ ಮುಂಚೆ, ನವೆಂಬರ್ಗೆ 10 ತಿಂಗಳ ಮುಂಚೆ ನರೇಂದ್ರ ಮೋದಿ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ನ ಕರೆದು ಅವ್ರ ಜೊತೆ ಮಾತಾಡಿ ಕೇಳ್ಕೊಂಡ್ರು, ನಾವು ನೋಟುಗಳನ್ನ ಪ್ರಿಂಟ್ ಮಾಡಬೇಕು, ನಿಮ್ಮ ಸಲಹೆ ಏನು ಅಂತ. ಈ ಗವರ್ನರ್ ರಘುರಾಮ್ ರಾಜನ್ ಇದ್ದಲ್ಲ, ಹಳೆ ಗವರ್ನರು, ಚಿದಂಬರಂ ಕರ್ಕೊಂಡು ಬಂದಂತ ಗವರ್ನರ್, ಚಿದಂಬರಂದೇ ತಲೆ. ಅವ್ರು ಹೇಳಿದ್ರು 1000 ನೋಟ್ ಸಾಕಾಗಲ್ಲ ನಮ್ಗೆ, 5000 10,000 ನೋಟ್ ತಗೊಂಡ್ಬರೋಣ. ನರೇಂದ್ರ ಮೋದಿ ಹೇಳಿದ್ರು ವೆರಿ ಗುಡ್, ಒಳ್ಳೆ ಐಡಿಯಾ, ನೀನ್ ಹೇಳಿದ್ರೆ ಸುದ್ದಿ ಹಬ್ಬುತ್ತಲ್ಲ, ಅದ್ರ ಜೊತೆಗೆ 2000 ಒಂದು ತಗೊಂಡ್ಬರೋಣ ಅಂತ. ರಘುರಾಮ್ ಹೇಳಿದ್ರು ತಗೊಂಬನ್ನಿ, 2000 ತಗೊಂಬಂದ್ರೆ ಏನ್ ನಷ್ಟ ಇದೆ ಅಂತ ತಮ್ಮದೇ ಆರ್ಟಿಸ್ಟ್ಗಳನ್ನು ಕೊಟ್ಟು 2000, 5000, 10,000, 1500 ಈ 5 ನೋಟುಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಅಂತ ಕೂರಿಸಿದ್ರು. ಒಂದು 4-5 ತಿಂಗಳು ಡಿಸೈನಿಂಗ್ ಪ್ರೊಸೆಸ್ ನಡೀತು. ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಅಧ್ಯಯನ ಮಾಡಲಾಯಿತು. ಅತ್ಯಂತ ಉತ್ಕೃಷ್ಟವಾದ ನೋಟುಗಳನ್ನು ತಯಾರು ಮಾಡ್ಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆ ಮನುಷ್ಯ ತನ್ನ ಅವಧಿ ಕಳೆದ ತಕ್ಷಣ ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಕಾಯ್ತಿದ್ರೆ ನರೇಂದ್ರ ಮೋದಿ ಹೇಳಿದ್ರು ತಾವು ಮನೆಗೆ ಹೋಗ್ಬೋದು, ಹೊಸ ಗವರ್ನರ್ ಕರ್ಕೊಂಡು ಬರ್ತೀವಿ ಅಂತ. ಹೊಸ ಗವರ್ನರ್ನ ಕರ್ಕೊಂಡು ಬಂದ್ರು. ಆ ಗವರ್ನರ್ನ ಕರ್ಕೊಂಡು ಬಂದು ಅವ್ರ ಜೊತೆ ಮಾತನಾಡಿ 6 ತಿಂಗಳಿದ್ದಾಗ 2,000 ರೂಪಾಯಿ ನೋಟುಗಳನ್ನ ಪ್ರಿಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ ಗೊತ್ತಾ ಪ್ರಿಂಟ್ ಆಗಿದ್ದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೈಸೂರಿನ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಯ್ತು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೊತ್ತೇ ಆಗಲಿಲ್ಲ. ಮಿತ್ರರೇ, ಸಿದ್ದರಾಮಯ್ಯನವರು ಪಾಪ ನರೇಂದ್ರ ಮೋದಿ ಘೋಷಣೆ ಮಾಡಿದ ನಂತರ ನವೆಂಬರ್ 9ನೇ ತಾರೀಕು ಅವರು ಹೇಳಿದ್ರು ಯೋಜನೆ ಬಹಳ ಅದ್ಭುತವಾಗಿದೆ. ಅನ್ಕೊಂಡೆ ಪರವಾಗಿಲ್ಲ, ಆರ್ಥಿಕ ತಜ್ಞರು ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ಆರ್ಥಿಕ ತಜ್ಞರು ಕೊನೆಗೂ ಒಪ್ಪಿಕೊಂಡ್ರಲ್ಲ ಈ ಯೋಜನೆ ಅಂತ ಬಹಳ ಖುಷಿ ಆಯ್ತು. ನಮ್ಮ ಸಿಎಂ ಬಗ್ಗೆ ಇದಕ್ಕಾದ್ರೂ ಹೆಮ್ಮೆ ಪಡಬಹುದು ಅಂತ. 3 ದಿನ ಆದ್ಮೇಲೆ ಹೇಳಿದ್ರು ಯೋಜನೆ ಕೆಟ್ಟದಾಗಿದೆ. ಅವ್ರಿಗೆ ಯೋಜನೆ ಅರ್ಥ ಆಗ್ಲಿಕ್ಕೆ 3 ದಿನ ಬೇಕಾಗಿತ್ತು. ಏನು ಅಂತಾನೆ ಗೊತ್ತಾಗಿರ್ಲಿಲ್ಲ. ಅವ್ರು ಹೇಳಿದ್ ಬಹಳ ಚೆನ್ನಾಗಿದೆ. ಅವರು ಮತ್ತು ಅವರ ಕೆಲವು ಮಂತ್ರಿ ವರೇಣ್ಯರು ಅವ್ರು ಹೇಳಿದ್ರು ಈ ಯೋಜನೆ ಕೆಟ್ಟದಾಗಿದೆ, ಬಡವರಿಗೆ ತುಂಬಾ ಅನ್ಯಾಯ ಆಗುತ್ತೆ, ಕೆಲವು ದಿನಗಳ ಮುಂಚೆ ಬಡವರಿಗೆ ಇದನ್ನು ಹೇಳಬೇಕಿತ್ತು, ಆಮೇಲೆ ಮಾಡಬೇಕಿತ್ತು ಅಂತ. ಮುಂಚೆ ಹೇಳ್ಬೇಕಾಗಿದೆ ಬಡವರಿಗಲ್ಲ, 1 ವಾರದ ಮುಂಚೆ ನಂಗೆ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಟೆನ್ಷನ್ ಆಗೋಗಿತ್ತು ಅವರಿಗೆ.
ಆದ್ರೆ ಮಿತ್ರರೇ, ಎಂತ ಆಶ್ಚರ್ಯದ ಸಂಗತಿ ಅಂತಂದ್ರೆ ನರೇಂದ್ರ ಮೋದಿ ಇದನ್ನ ಪ್ರಿಂಟ್ ಮಾಡಿಸಿ ಸುಲಭದ ಕೆಲಸ ಇರಲಿಲ್ಲ. ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ಎಷ್ಟು ತಯಾರಿ ಬೇಕಾಗಿತ್ತು ಅಂದ್ರೆ 2,000 ರೂಪಾಯಿ ನೋಟನ್ನು ಪ್ರಿಂಟ್ ಮಾಡಿದ್ರು. ಇದು ಗುಪ್ತವಾಗಿ ಇಟ್ಬಿಟ್ರೆ ಯಾರಿಗೋ ಲೀಕ್ ಆಗುತ್ತೆ ಅಂತ ಹೇಳಿ 2,000 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಿದೆ ಅನ್ನೋದನ್ನ ಹೊರಗಡೆ ಸರ್ಕಲ್ ಇಂದ ನಿಧಾನವಾಗಿ ಲೀಕ್ ಮಾಡಿಸಿದ್ರು. ನಾವು ನೋಡಿದ್ವಿ 2,000 ರೂಪಾಯಿ ನೋಟ್ ಪ್ರಿಂಟ್ ಆಗ್ತಿದೆ, ಹೊಸ ನೋಟ್ ಬರುತ್ತೆ ಅಂತ. ನಮ್ಗೆಲ್ಲ ಟೆನ್ಷನ್. ನಾವು ಅನ್ಕೊಂಡಿದ್ವಿ ನರೇಂದ್ರ ಮೋದಿ ಯೋಜನೆ ನೋಡಿದ್ರೆ 500,000ನೇ ಬ್ಯಾನ್ ಮಾಡ್ತಾರೆ, 2,000 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ತಿರೋದು ಯಾಕೆ ಅಂತ ನಮಗೂ ಅಂದಾಜಾಗಲಿಲ್ಲ ಆ ಹೊತ್ತಿನಲ್ಲಿ. ನರೇಂದ್ರ ಮೋದಿ ಅವರು 4 ದಿನಗಳ ಮುಂಚೆ ಮೈಸೂರಿನ ಪ್ರಿಂಟಿಂಗ್ ಪ್ರೆಸ್ ನಲ್ಲಿದ್ದ 2,000 ರೂಪಾಯಿ ನೋಟುಗಳನ್ನ ಮೈಸೂರಿನ ವಿಮಾನಗಳ ಮೂಲಕ ಒಂದಷ್ಟು ವಿಮಾನಗಳನ್ನ ಕಳಿಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೆಹಲಿಗೆ ತರಿಸ್ಕೊಂಡ್ರು, ಮುಂಬೈಗೆ ತರಿಸ್ಕೊಂಡ್ರು. ಎಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಇಟ್ಕೊಂಡ್ರು. ಅದಾದ ನಂತರ ನವೆಂಬರ್ 8ನೇ ತಾರೀಕಿನ ವೇಳೆಗೆ ಮಧ್ಯಾಹ್ನ 3:30, ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ, ಎಷ್ಟು ಕಷ್ಟ ಇದೆ ನೋಡಿ, ಅತ್ಯಂತ ಸೀಕ್ರೆಟ್ ಆಗಿ ಇದನ್ನು ಮೇಂಟೈನ್ ಮಾಡಿ ಮಧ್ಯಾಹ್ನ 3:30, 4 ಗಂಟೆ ಅಷ್ಟೊತ್ತಿಗೆ ಸೈನ್ಯದ ಮುಖ್ಯಸ್ಥರನ್ನ ಕರೆದು ಮಾತುಕತೆ ನಡೆಸಿದ್ರು. ಆರ್ಮಿ, ನೇವಿ, ಏರ್ ಫೋರ್ಸ್ ಮತ್ತು ಅಜಿತ್ ಡೋವಲ್ NSA ಮುಖ್ಯಸ್ಥರನ್ನ ಕರೆದು ಕೂರಿಸ್ಕೊಂಡು ಮಾತುಕತೆ ನಡೆಸಿ ಅವ್ರ ಜೊತೆ ಮಾತನಾಡಿ ಆ ಫೋಟೋ ತೆಗೆದು ಟ್ವೀಟ್ ಮಾಡಿದ್ರು. ನಾನು ಮಾತಾಡ್ತಿದ್ದೀನಿ ಅಂತ ಎಲ್ರಿಗೂ ಅನ್ನಿಸ್ತು ಮೋಸ್ಟ್ಲಿ ಪಾಕಿಸ್ತಾನ ಜೊತೆ ವಾರಿ. ಸತ್ಯ ಹೇಳಬೇಕು ಅಂದ್ರೆ ನಾನು ಆ ಟ್ವೀಟ್ ನೋಡಿದ ತಕ್ಷಣ ಅನ್ಕೊಂಡೆ ಪಾಕಿಸ್ತಾನ ಜೊತೆ ಯುದ್ಧನ ಅಂತ ಅನ್ಕೊಂಡೆ. ಯಾಕಂದ್ರೆ ಮುಖ್ಯಸ್ಥರನ್ನ ಯಾಕೆ ಕರೆಸ್ತಾರೆ, ನನಗೂ ಅದು ಅರ್ಥ ಆಗ್ಬೇಕು ಅಂದ್ರೆ 2 ದಿನ ಬೇಕಾಯ್ತು. 2 ದಿನ ಆದ್ಮೇಲೆ ಗೊತ್ತಾಯ್ತು ಮಯನ್ಮಾರ್ನಲ್ಲಿ ಇದೇ ತರ ಡಿಮಾನಿಟೈಸೇಷನ್ ತಂದಾಗ ಪ್ರತಿಪಕ್ಷಗಳು ಗೂಂಡಾಗಳನ್ನು ಕರ್ಕೊಂಡು ಬಂದು ದಂಗೆ ಎಬ್ಬಿಸಿದ್ವಂತೆ. ಆಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗದೆ ಮಯನ್ಮಾರ್ ಸರ್ಕಾರ ಡಿಮಾನಿಟೈಸೇಷನ್ ವಾಪಸ್ ತೆಗೆದುಕೋಬೇಕಾಗಿ ಬಂದಿತ್ತು. ನರೇಂದ್ರ ಮೋದಿ ಸೈನ್ಯದ ಮುಖ್ಯಸ್ಥರನ್ನು ಕರೆದು ಹೇಳಿದ್ರು, ಅಂಥ ಪರಿಸ್ಥಿತಿ ಬಂದ್ರೆ ದೇಶವನ್ನ ಕಂಟ್ರೋಲ್ ಮಾಡಬೇಕಾದ ಹೊಣೆಗಾರಿಕೆ ನಿಮ್ದು ಅಂತ ಹೇಳಿ. ಈ ಮನುಷ್ಯ ಒಂದೆರಡು ಕೆರೆ ನೀರು ಕುಡಿದಿರೋದಲ್ಲ. ಅವ್ರು ತುಂಬಾ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು, ನೀವೆಲ್ಲ ಕೇಳಿದ್ರು ಇಲ್ವೋ, ಗೋವಾದಲ್ಲಿ ಹೇಳಿದ್ರು. ನನಗೆ ಆ ಭಾಷಣ ಇವತ್ತಿಗೂ ಆ ಭಾಷಣ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಗೋವಾದಲ್ಲಿ ಮಾತನಾಡ್ತಾ ನರೇಂದ್ರ ಮೋದಿ ಹೇಳಿದ್ರು, ನಾನು ಪ್ರಧಾನಮಂತ್ರಿ ಆಗಿರೋದು ಕುರ್ಚಿ ಮೇಲೆ ಸುಮ್ಮನೆ ಕೂತ್ಕೊಂಡು ಹೋಗ್ಲಿಕ್ಕಲ್ಲ, ದೇಶದ ಸೇವೆ ಮಾಡಬೇಕು ಅಂತ. ಆಪ್ ಜಿಂದಾ ಭಿ ಜಲಾ ದೋಗೆ ತೋ ಭಿ ಮೇ ದೇಶ ಸೇವಾ ಕರ್ತಾ ಹೀ ರಹೂಂಗಾ. ಅನೇಕ ರೀತಿಯಲ್ಲಿ ತಗೊಂಡ್ರು. ಆದ್ರೆ ನನಗೆ ಇದನ್ನೆಲ್ಲ ನೋಡಿದಾಗ ಅನ್ಸಿತ್ತು ಆ ಮನುಷ್ಯ ಡಿಟರ್ಮಿಂಡ್ ಆಗಿದ್ರೆ ಈ ಕೆಲಸ ಮಾಡ್ಲೇಬೇಕು ನಾನು ಅಂತ. ಇಲ್ಲದೆ ಹೋದ್ರೆ ಭಾರತವನ್ನ ಇದರಿಂದ ಇನ್ನು 10 ವರ್ಷಗಳ ನಂತರ ಹೊರಗೆ ತರಲು ಸಾಧ್ಯವೇ ಇರಲಿಲ್ಲ ಅಂತ. ಈ ಕೆಲಸದ ನಂತರ ನರೇಂದ್ರ ಮೋದಿ ಕ್ಯಾಬಿನೆಟ್ ಮೀಟಿಂಗ್ ಕರೆದ್ರು. ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆಲ್ಲ ಮೊಬೈಲ್ ಆಚೆಗೆ ಒಳಗೆ ಬನ್ನಿ ಅಂದ್ರು, ಯಾರು ಮೊಬೈಲ್ ತರೋದು ಬೇಡ ಅಂತ. ಅಲ್ಲವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಇಲ್ಲಿಂದ ಆಚೆಗೆ ನೀವು ಯಾರು ಹೋಗೋದಿಲ್ಲ, ನೀವು ಇಲ್ಲೇ ಕೂತಿರಿ, ನಾನು ಈಗ ಹೋಗಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಫೋಟೋ ಹಾಕಿದ ಮೇಲೆ ಅನೇಕರಿಗೆ ಅನಿಸ್ತು ಯುದ್ಧ 90% ಆಗ್ತಿದೆ. ಒಂದು ಆರ್ಮಿ ಆಫೀಸರ್ಸ್ ಆಯ್ತು, ಈ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ಈಗ ದೇಶವನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಅಷ್ಟಾಗಿ ನರೇಂದ್ರ ಮೋದಿ ಸುಮ್ಮನಿರದೆ ನೇರವಾಗಿ ರಾಷ್ಟ್ರಪತಿಗಳ ಬಳಿ ಹೋಗಿ, ಪ್ರಣಬ್ ಮುಖರ್ಜಿ ಕಾಂಗ್ರೆಸ್ ಆಯ್ಕೆ ಮಾಡಿದ ರಾಷ್ಟ್ರಪತಿಗಳು, ಅವ್ರ ಬಳಿಗೆ ಹೋಗಿ ಕೇಳಿಕೊಂಡ್ರು, ರಾಷ್ಟ್ರಪತಿಜಿ ತುಂಬಾ ದೊಡ್ಡದೊಂದು ಯೋಜನೆ ತಗೊಂಡ್ ಬರ್ಲಿಕ್ಕೆ ಹೊರಟಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದ್ರೆ ರಾಷ್ಟ್ರಪತಿಗಳು ಏನ್ ಹೇಳಿದ್ರು ಅಂತ ಗೊತ್ತಾ? ನನ್ನ ಅವಧಿಯ ಕಾಲ ನಾನು ಅಧಿಕಾರದಲ್ಲಿದ್ದಾಗಲೂ ಕೂಡ ಇಂಥದೊಂದು ಯೋಜನೆ ತರುವಂತ ಧೈರ್ಯ ನನಗಿರಲಿಲ್ಲ. ತುಂಬಾ ದೊಡ್ಡ ಕೆಲಸ ಮಾಡಲಿಕ್ಕೆ ಆ ಮನುಷ್ಯ ಬರೀ ಅದು ಹೇಳಿ ಸುಮ್ಮನಾಗಲಿಲ್ಲ. ಆ ನಂತರ ಟ್ವೀಟ್ ಕೂಡ ಮಾಡಿ ಹೇಳಿದ್ರು, ನರೇಂದ್ರ ಮೋದಿ ಅವರ ಯೋಜನೆ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ ಅಂತ ಅವ್ರು ಟ್ವೀಟ್ ಮಾಡಿ ಅಭಿನಂದಿಸಿದ್ರು ಕೂಡ, ತುಂಬಾ ಒಳ್ಳೆ ಕೆಲಸ ಆಗ್ಲಿಕ್ಕಿದೆ ಅಂತ. ಆದ್ರೆ ಹೊರಗಡೆ ಇರೋರಿಗೆ ಯಾವುದು ಗೊತ್ತಾಗ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಾಗ್ತಿದ್ದು ಒಂದೇ ಒಂದು, ಇಂಡಿಯಾ ಪಾಕಿಸ್ತಾನ ವಾರ್. ಎಲ್ಲಾ ದೆಹಲಿಯ ಮೀಡಿಯಾಗಳು ಇಂಡಿಯಾ ಪಾಕಿಸ್ತಾನದ ಚಿತ್ರಗಳು, ಭೂಪಟ, ಮಧ್ಯ ಬಾರ್ಡ್ರು, ಈ ಕಡೆ ಟ್ಯಾಂಕು, ಈ ಕಡೆ ವಿಮಾನ ಎಲ್ಲ ಇಟ್ಕೊಂಡು ಕೂತಿದ್ರು, ಗ್ರಾಫಿಕ್ಸ್ ರೆಡಿ ಮಾಡ್ಕೊಂಡು. ಯುದ್ಧ ಆದ್ರೆ ಯಾವ ಬೆಲೆ ಕಡಿಮೆ ಆಗುತ್ತೆ, ಯಾವ ಬೆಲೆ ಜಾಸ್ತಿ ಆಗುತ್ತೆ, ಯಾರು ಏನಾಗ್ತಾರೆ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ಯಾವ್ಯಾವ ಚಾನಲ್ ಡಿಸ್ಕಷನ್ ಮಾಡ್ಲಿಕ್ಕೆ ಯಾರು ಕರೆದು ಕೂರ್ಸ್ಕೊಂಡ್ಬಿಟ್ಟಿದ್ರು ಗೊತ್ತಿಲ್ಲ. ಈ ಮನುಷ್ಯ ಅನೌನ್ಸ್ ಮಾಡಿದ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಅಂತ. ನರೇಂದ್ರ ಮೋದಿ ಬಂದ್ರು 8 ಗಂಟೆಗೆ, ಬಾಯಿಯವರ ಬೇನೋ ಇವತ್ತು ರಾತ್ರಿಯಿಂದ 500,000 ಲೀಗಲ್ ಟೆಂಡರ್ ಅಲ್ಲ ಅಂದ ತಕ್ಷಣ ಎಲ್ಲ ಮೀಡಿಯಾದಲ್ಲೂ ಗಾಬರಿ. ನೀವು ನೆನಪಿಸ್ಕೊಳ್ಳಿ, ಒಬ್ರು 500,000 ನೋಟಿನ ಗ್ರಾಫಿಕ್ಸ್ ಹಾಕಿರ್ಲಿಲ್ಲ, ಎಲ್ಲರೂ ಸ್ಕ್ರಾಲ್ ಓಡಿಸ್ತಾ ಇದ್ರು. ಯಾಕಂದ್ರೆ ಗ್ರಾಫಿಕ್ಸ್ ಇಂಡಿಯಾ ಪಾಕಿಸ್ತಾನ ಈ ಗ್ರಾಫಿಕ್ಸ್ ಇರಲಿಲ್ಲ. ಒಟ್ಟಾರೆ ಪರಿಸ್ಥಿತಿ ಹೇಗಾಯ್ತು ಅಂದ್ರೆ, ಈ ದೇಶದಲ್ಲಿ ಅತ್ಯಂತ ಗೌಪ್ಯತೆಯನ್ನ ಕಾಪಾಡಿಕೊಂಡ 2ನೇ ಆಪರೇಷನ್ ಆಯ್ತು. ಅತ್ಯಂತ ಗೌಪ್ಯತೆಯನ್ನ ಕಾಪಾಡಿಕೊಂಡ ಮೊದಲನೇ ಆಪರೇಷನ್ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಪೋಖ್ರಾನ್ ನಲ್ಲಿ ಬಾಂಬ್ ಎಕ್ಸ್ಪ್ಲೋಸಿವ್ ಟೆಸ್ಟ್ ಮಾಡಿದ್ರು. 2ನೇ ಅತ್ಯಂತ ಗೌಪ್ಯತೆಯನ್ನ ಕಾಪಾಡಿಕೊಂಡಂತ 2ನೇ ಯೋಜನೆ ಅದು ಈ ದೇಶದಲ್ಲಿ ಆಗಿದ್ದು ಡಿಮಾನಿಟೈಸೇಷನ್. ಇವೆರಡನ್ನೂ ಸೇರಿಸಿ ಗುರುಮೂರ್ತಿಗಳು, ಈ ದೇಶದ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞರು, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಟೈಟ್ಲ್ ಕೊಟ್ಟರು. ನೆಕ್ಸ್ಟ್ ಡೇ ಟೈಟ್ಲ್ ಏನಿತ್ತು ಅಂದ್ರೆ ಎಕನಾಮಿಕ್ ಪೋಖ್ರಾನ್ ಅಂತ ಹೆಸರು ಕೊಟ್ಟಿದ್ರು. ಚೆನ್ನಾಗಿದೆ. ಇವೆರಡನ್ನೂ
ಟೈಟ್ಲ್ ಮಾಡಿದ್ರು. ಮಿತ್ರ, ಇದು ಒಂದು ಹಂತ. ಆದ್ರೆ ಈಗ ವಿಚಾರಕ್ಕೆ ಬನ್ನಿ, 500 ಮತ್ತು 1000ವನ್ನ ಬ್ಯಾನ್ ಮಾಡೋದು ಯಾಕೆ? ಇದು ಅತ್ಯಂತ ಮೇಜರ್ ಪ್ರಶ್ನೆ. ನಾನು ತುಂಬಾ ಗಂಭೀರವಾದ ಕೆಲವು ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. 500,000 ಯಾಕೆ ಬ್ಯಾನ್ ಆಗಬೇಕು ಅಂತಂದ್ರೆ, ಯಾವ್ದಾದ್ರೂ ದೇಶದಲ್ಲಿ ಯಾವ್ದಾದ್ರೂ ಹೈಯೆಸ್ಟ್ ಡಿನಾಮಿನೇಷನ್ ನೋಟ್ ಎಷ್ಟಿರಬೇಕು ಅನ್ನೋದಕ್ಕೆ ಆ ದೇಶದ ಹಣದುಬ್ಬರ ಪ್ರಮುಖವಾದ ಕಾರಣ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆದಷ್ಟು ನಮಗೆ ಕಡಿಮೆ ನೋಟುಗಳಿಂದ ಜೀವನ ಸಾಗಿಸೋದು ಕಷ್ಟ ಆಗತ್ತೆ. ಉದಾಹರಣೆಗೆ, ಇವತ್ತು 5 ರೂಪಾಯಿ ಏನೂ ಸಿಗಲ್ಲ ಅಂತ ನಮ್ಗೆ ಗೊತ್ತಿದೆ. ನಾವು 5 ರೂಪಾಯಿ ನೋಟನ್ನೇ ತುಂಬಾ 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 ಪ್ರಿಂಟ್ ಮಾಡ್ತಿದ್ರೆ 100 ರೂಪಾಯಿ ಕೊಡಬೇಕು ಅಂದ್ರೆ ಯಾವ್ದಕ್ಕಾದ್ರೂ 20 ನೋಟ್ ತಗೊಂಡು, ನಾವೆಲ್ಲಾದ್ರೂ ಒಂದು ಟಿವಿ ತಗೋಬೇಕು ಅಂದ್ರೆ ಒಂದು ದೊಡ್ಡ ಬಾಕ್ಸ್ 5 ರೂಪಾಯಿ ನೋಟ್ ತಗೊಂಡು. ಯಾವಾಗ ಹಣದುಬ್ಬರ ಜಾಸ್ತಿಯಾಗಿ ಬೆಲೆ ಏರಿಕೆ ಆಗ್ತಿರುತ್ತೋ ದೊಡ್ಡ ಮೌಲ್ಯದ ನೋಟುಗಳು ಬರ್ತವೆ. ಆದ್ರೆ ಎಲ್ಲಾ ರಾಷ್ಟ್ರಗಳು ದೊಡ್ಡ ಮೌಲ್ಯದ ನೋಟುಗಳನ್ನ ಬ್ಯಾಂಕಿನ ಮೂಲಕ ವ್ಯವಹಾರ ಮಾಡಿಸ್ತವೆ. ಸಣ್ಣ ಮೌಲ್ಯದ ನೋಟುಗಳು ಮಾತ್ರ ಜನರ ಕೈಯಲ್ಲಿ ತಿರುಗಾಡ್ತಿರ್ತವೆ. ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಅಮೆರಿಕಾದ ವ್ಯಕ್ತಿಯೊಬ್ಬನ ವಾರ್ಷಿಕ ಆದಾಯ $45,000. ಅಮೆರಿಕಾದಲ್ಲಿರೋ ಹೈಯೆಸ್ಟ್ ಡಿನಾಮಿನೇಷನ್ ನೋಟ್ ಎಷ್ಟು ಗೊತ್ತಾ? $100 ಮಾತ್ರ. ಎಷ್ಟು ದೊಡ್ಡ ದೇಶ, ಎಷ್ಟು ಶ್ರೀಮಂತ ದೇಶ, ಹಣದುಬ್ಬರ ಅವರಿಗೂ ಕಾಡುತ್ತೆ, ಅವರು ಇಷ್ಟೆಲ್ಲ ಕಷ್ಟಪಡ್ತಾರೆ. ಇಷ್ಟಾದ್ರೂ ಅಮೆರಿಕಾದಲ್ಲಿ ಹೈಯೆಸ್ಟ್ ಡಿನಾಮಿನೇಷನ್ ನೋಟ್ $100 ಮಾತ್ರ. $100 ಯಾಕೆ ಅಂತ ಕೇಳಿದ್ರೆ, ಜಗತ್ತಿನಲ್ಲೆಲ್ಲ ಡಾಲರೇ ನಡೆಯೋದ್ರಿಂದ ಜಗತ್ತಿನ ಓಡಾಟಕ್ಕೆ ಅನುಕೂಲ, ಜಗತ್ತಿನಲ್ಲಿ ಓಡಾಟ ಮಾಡುವಾಗ ಅನುಕೂಲ ಆಗಲಿ ಅಂತ $100 ಹೈಯೆಸ್ಟ್ ಡಿನಾಮಿನೇಷನ್, ಅದರ್ವೈಸ್ $50 ಫಿನಿಶ್ ಮಾಡ್ತಾರೆ. ಯುಕೆ, ಯಾವ ಇಂಗ್ಲೆಂಡ್ ಭಾರತವನ್ನ ಆಳ್ವಿಕೆ ಮಾಡಿತ್ತೋ, ಯಾವ ಇಂಗ್ಲೆಂಡ್ ನಮ್ಮಿಂದ ಲೂಟಿ ಮಾಡ್ಕೊಂಡು ಹೋಗಿತ್ತೋ, ಯಾವ ಇಂಗ್ಲೆಂಡ್ ಅನ್ನ ಫಾಲೋ ಮಾಡ್ತೀವಿ ಅಂತ ಪದೇ ಪದೇ ಅನೇಕರು ಹೇಳ್ತಿರ್ತಾರೋ, ಆ ಇಂಗ್ಲೆಂಡ್ ನಲ್ಲಿ 25,000 ಪೌಂಡ್ ವಾರ್ಷಿಕ ಆದಾಯ ಹೊರದಿದ್ರೆ ಇಂಗ್ಲೆಂಡ್ ನ ಹೈಯೆಸ್ಟ್ ಡಿನಾಮಿನೇಷನ್ ನೋಟ್ ಎಷ್ಟು ಗೊತ್ತಾ? 50 ಪೌಂಡ್ ಮಾತ್ರ. ಆಶ್ಚರ್ಯ ಏನು ಅಂದ್ರೆ, 1,000 ಪ್ರಿಂಟ್ ಮಾಡೋಣ, 10,000 ಪ್ರಿಂಟ್ ಮಾಡೋಣ. ಎರಡು ಕಾರಣ ಸರ್ಕಾರ ಕೊಡುತ್ತೆ. ಮೊದಲನೇದು, ಹಣದುಬ್ಬರ ಜಾಸ್ತಿ ಇರೋದ್ರಿಂದ ಜನ ಜಾಸ್ತಿ ತಗೊಂಡು ಹೋಗ್ತಾರೆ ಅಂತ. ನಾವು ಹೇಳೋದು ಉಲ್ಟಾ, ಹಣದುಬ್ಬರ ಜಾಸ್ತಿ ತಾನೆ, ಜನ ಜಾಸ್ತಿಯಾಗಿ ತಗೊಂಡು ಹೋಗ್ಬೇಕು, ಬ್ಯಾಂಕಲ್ಲಿ ಇಟ್ಟಿರ್ಲಿ, ಅಲ್ಲೇ ಟ್ರಾನ್ಸ್ಫರ್ ಮಾಡ್ಲಿ ಅಂತ ಯಾಕೆ ಯೋಚನೆ ಮಾಡಬಾರ್ದು? ಯಾವತ್ತೂ ಯಾವುದೇ ಸರ್ಕಾರಗಳು ಹಿಂಗೆ ಯೋಚನೆ ಮಾಡಲ್ಲ. ಎರಡನೇದು, ಈ ದೇಶದ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ, ಇವ್ರು ಹೇಳ್ತಾರೆ ಪ್ರಿಂಟಿಂಗ್ ಕಾಸ್ಟ್ ಉಳಿಸ್ಲಿಕ್ಕೆ. ಪ್ರಿಂಟಿಂಗ್ ಕಾಸ್ಟ್ ಹೆಂಗ್ ಉಳಿಸ್ತಾರೆ? 1,000 ರೂಪಾಯಿ ನೋಟು ಪ್ರಿಂಟ್ ಮಾಡ್ಲಿಕ್ಕೆ 4 ರೂಪಾಯಿ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಎನಿವೇರ್ ಬಿಟ್ವೀನ್ 3 and 4. ಈ ಸಲದ ಪ್ರಿಂಟಿಂಗ್ ಕಾಸ್ಟ್ 3 ರೂಪಾಯಿ ಅಂತ ಏನೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ. 3 ರೂಪಾಯಿ 27 ಪೈಸಾನೋ, 3 ರೂಪಾಯಿ 50 ಪೈಸಾನೋ, ಬಟ್ 4 ರೂಪಾಯಿ ಅಂತ ಇಟ್ಕೊಳ್ಳಿ. 100 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ಲಿಕ್ಕೂ 3 ರಿಂದ 4 ರೂಪಾಯಿ ನಡುವೆನೆ ಖರ್ಚಾಗೋದು. 100 ರೂಪಾಯಿ ನೋಟಿಗೆ 3 ರೂಪಾಯಿ ಅಂತ ಹಿಡಿದು 1,000 ರೂಪಾಯಿ ನೋಟಿಗೆ 4 ರೂಪಾಯಿ ಅಂತ ಹಿಡಿದ್ರೆ 1,000 ರೂಪಾಯಿ ಪ್ರಿಂಟ್ ಮಾಡ್ಲಿಕ್ಕೆ 110 ನೋಟ್ ಪ್ರಿಂಟ್ ಮಾಡಿದ್ರೆ 30 ರೂಪಾಯಿ ಖರ್ಚಾಗುತ್ತೆ. 1,000 ರೂಪಾಯಿ ಪ್ರಿಂಟ್ ಮಾಡಿಬಿಟ್ರೆ 4 ರೂಪಾಯಿ ಮುಗಿದೋಗುತ್ತೆ. 26 ರೂಪಾಯಿ ಉಳಿತು. 26 ರೂಪಾಯಿ ಉಳಿತು ಅಂದ್ರೆ ಪ್ರಿಂಟ್ ಮಾಡೋದು 1,000 ರೂಪಾಯಿ 2,000 ರೂಪಾಯಿ ಅಲ್ಲ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ರೂಪಾಯಿ ನೋಟ್ ಪ್ರಿಂಟ್ ಮಾಡಬೇಕಾಗಿರೋದ್ರಿಂದ ದೊಡ್ಡ ಮೊತ್ತದ ಹಣ ಉಳಿಯುತ್ತೆ ಅಂತಿದ್ರೆ ಲೆಕ್ಕ ತೋರಿಸಿ ಈ ದೇಶಕ್ಕೆ ಒಂದು ಮೋಸ ಮಾಡ್ತಾರಲ್ಲ, ಅನ್ಯಾಯ ಮಾಡ್ತಿದಾರಲ್ಲ. ಕಳೆದ 10 ವರ್ಷಗಳಿಂದ ಈ ದೇಶದಲ್ಲಿ ಈ ತರದ ಚಟುವಟಿಕೆ ನಡೀತಿದೆ. ಕಳೆದ 10 ವರ್ಷಗಳಲ್ಲಿ 12 ವರ್ಷಗಳಲ್ಲಿ ಈ ದೇಶದಲ್ಲಿ ಒಟ್ಟಾರೆ 15.5 ರಿಂದ 14.5 ಲಕ್ಷ ಕೋಟಿ ರೂಪಾಯಿ 500 ಮತ್ತು 1,000 ರೂಪಾಯಿ ನೋಟ್ ಪ್ರಿಂಟ್ ಆಗಿದೆ. ಮಿತ್ರರೇ, ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಈ ದೇಶವನ್ನ ಆಳಿದ ಪಕ್ಷಗಳು ಹೇಳಿದ್ವು ಬಡವರಿಗೋಸ್ಕರ ಯೋಚನೆ ಮಾಡಿ, ಬಡವರಿಗೋಸ್ಕರ ಯೋಚನೆ ಮಾಡಿ ಅಂತ. ಆದ್ರೆ ಬಡತನ ರೇಖೆ ಹೆಂಗಿದೆ ಗೊತ್ತಾ? ಈ ದೇಶದಲ್ಲಿ ದಿನಕ್ಕೆ 35 ರೂಪಾಯಿ ಯಾರಿಗೆ ದುಡಿಲಿಕ್ಕಾಗಲ್ವೋ ಅಂತ ವ್ಯಕ್ತಿ, ಬಡತನ ರೇಖೆಗಿಂತ ಕೆಳಗಿರುವ ಅಂತ ವ್ಯಕ್ತಿಗಳ ಸಂಖ್ಯೆ ಈ ದೇಶದಲ್ಲಿ 30% ಇದೆ. ಮೋರ್ ದೆನ್ 30 crores ಈ ದೇಶದಲ್ಲಿ ದಿನಕ್ಕೆ 35 ರೂಪಾಯಿ ದುಡಿಲಿಕ್ಕಾಗದ ಜನ ಇದ್ದಾರೆ. ಅಂದ್ರೆ ಅವರಿಗೆ ದಿನಕ್ಕೆ 50 ರೂಪಾಯಿ ನೋಟಿದ್ರೆ ಸಾಕು. ದಿನಕ್ಕೆ 100 ರೂಪಾಯಿ ದುಡಿಲಿಕ್ಕಾಗದ ಜನ ಈ ದೇಶದಲ್ಲಿ 70 ಕೋಟಿಗಿಂತ ಜಾಸ್ತಿ ಇದ್ದಾರೆ. ಅದರ ಅರ್ಥ 70 ಕೋಟಿ ಜನ ಈ ದೇಶಕ್ಕೆ, ಅವರಿಗೆ ದಿನಕ್ಕೆ 250 ರೂಪಾಯಿ ನೋಟಿದ್ರೆ ಸಾಕು. ಉಳಿದ 30% ಜನಕ್ಕೆ 100 ರೂಪಾಯಿ ಬೇಕು, 500 ರೂಪಾಯಿ ಬೇಕು, 1,000 ರೂಪಾಯಿ ಬೇಕು. ಈ ಕೆಲವು 1% ಜನಕ್ಕೆ, ಕ್ರೀಮ್ ಅಲ್ಲಿರುವಂತ 1% ಜನಕ್ಕೆ ಅವರಿಗೆ 100 ರೂಪಾಯಿ ಬೇಡ, ಅವ್ರಿಗೆ ಬೇಕಾಗಿರೋ 1,000 ಮಾತ್ರ. ಕೊಟ್ರೆ 5,000 ಬೇಕು, 10,000 ಬೇಕು. ಯಾಕೆ ಅಂದ್ರೆ ಮನೆಯಲ್ಲಿ ತುಂಬಿಡ್ಲಿಕ್ಕೆ ಅನುಕೂಲ ಆಗ್ಬೇಕು. ನಾನು ಹೇಳ್ತೀನಿ ಹೆಂಗೆ ತುಂಬಿಡ್ತಾರೆ ಅಂತ. ನಮ್ಮ ಒಬ್ಬ MLA ಮನೆಗೆ ದಾಳಿ ಆದಾಗ ಎಲೆಕ್ಷನ್ ಟೈಮ್ನಲ್ಲಿ IT ಡಿಪಾರ್ಟ್ಮೆಂಟ್ ಅವ್ರು ಹೋದ್ರು. ಮನೇಲಿ ಇನ್ನೂ ಸಿಗ್ಲಿಲ್ಲ. ಹೊರಗಡೆ ಟ್ಯಾಂಕ್ ಇತ್ತು, ನೀರಿನ ಟ್ಯಾಂಕ್. ಆ ಟ್ಯಾಂಕ್ ಅನ್ನು ತೆಗೆದು ನೋಡಿದ್ರೆ ಪುಣ್ಯಾತ್ಮ ಒಂದು ಗಂಗೆ ಇರಬೇಕಿತ್ತು, ಲಕ್ಷ್ಮಿ ತುಳ್ಕಾಡ್ತಿದ್ಲು. 2 ಕೋಟಿ ರೂಪಾಯಿ ಇತ್ತು. 1,000 ರೂಪಾಯಿ ಗರಿ ಹೊಸ ನೋಟುಗಳು 2 ಕೋಟಿ ರೂಪಾಯಿ ತುಂಬಿಕೊಂಡಿತ್ತು. ಸುಮ್ಮನೆ ಲೆಕ್ಕ ಹಾಕಿ ಎಲ್ಲರೂ ಪ್ರಜ್ಞಾವಂತರು. 1,000 ರೂಪಾಯಿ ನೋಟೇ ಇರಲಿಲ್ಲ ದೇಶದಲ್ಲಿ, ಬರೀ 500 ರೂಪಾಯಿ ಮಾತ್ರ ಅಂದಿದ್ರೆ ಅದೇ 2 ಕೋಟಿ ಇಡ್ಲಿಕ್ಕೆ 2 ಟ್ಯಾಂಕ್ ಬೇಕಿತ್ತು. 500 ರೂಪಾಯಿ ಇಲ್ಲ 100 ರೂಪಾಯಿ ಮಾತ್ರ ಅಂದಿದ್ರೆ 10 ಟ್ಯಾಂಕ್ ಬೇಕಿತ್ತು.
₹100 ಇಲ್ಲ. ನಾವು ಸರ್ಕಾರವನ್ನು ಕೇಳ್ಕೊಳ್ಳೋ ತರ ₹50 ಹೈಯೆಸ್ಟ್ ಡಿನಾಮಿನೇಷನ್ ಅಂತ ಆದ್ರೆ ₹2 ಮನೇಲಿ ಇಡಬೇಕು, ಟೆಂಟ್ ಹಾಕೊಂಡು ಆಚೆ ಮಲ್ಕೋಬೇಕು. ಮನೇಲಿ ದುಡ್ಡಿದೆ ಸರ್, ಯಾರು ಹೋಗ್ಬೇಡಿ ಒಳಗೆ ಅಂತ ಯೋಚನೆ ಮಾಡಿ ಹೆಂಗಿರ್ಬೋದು ಪರಿಸ್ಥಿತಿ ಅಂತ. ಯಾವಾಗ ಡಿನಾಮಿನೇಷನ್ ಡೌನ್ ಆಗ್ತಾ ಹೋಗುತ್ತೋ ಅನಿವಾರ್ಯವಾಗಿ ಜನ ಬ್ಯಾಂಕಿಗೆ ಬರ್ತಾರೆ, ಅನಿವಾರ್ಯವಾಗಿ ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತಾರೆ. ದುಡ್ಡಿಟ್ಟ ನಂತರ ಅಲ್ಲಿಂದ ಮೂವ್ಮೆಂಟ್ ಶುರುವಾಗುತ್ತೆ. ಯಾವಾಗ ಬ್ಯಾಂಕಿನಿಂದ ಮೂವ್ಮೆಂಟ್ ಆಗುತ್ತೋ, ಕ್ಯಾಶ್ಲೆಸ್ ಆಗುತ್ತೋ, ಆಗ ನೋಟಿನ ಹೆಜ್ಜೆಯ ಗುರುತು ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಕ್ಯಾಶ್ಲೆಸ್ ಆಗಬೇಕು ಅಂದ್ರೆ, ಕ್ಯಾಶ್ಲೆಸ್ ಆಗೋದ್ರಿಂದ ಏನು ಅದ್ಭುತ ಇಲ್ಲ. ಪ್ರತಿ ಪ್ರಿಂಟೆಡ್ ನೋಟಿನ ಹೆಜ್ಜೆ ಗುರುತು ಸಿಗುತ್ತೆ. ಈ ದೇಶದಲ್ಲಿ ಪ್ರತಿ ಬಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಪ್ರಿಂಟ್ ಮಾಡುತ್ತಲ್ಲ ನೋಟು, ಅದರಲ್ಲಿ 85% ನೋಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟ್ ಮಾಡಿ ಹೊರಗೆ ಕಳಿಸುತ್ತೆ. 85% ನೋಟು ವಾಪಸ್ ಬ್ಯಾಂಕಿಗೆ ಬರೋದೇ ಇಲ್ಲ, ಎಲ್ಲ ಹೋಗಿ ಕೊಳಿತಾ ಕೂತ್ಕೊಳ್ಳುತ್ತೆ. ಹಿಂಗೆ ಕೊಳಿತಾ ಕೂತವ್ರು ಏನ್ ಮಾಡ್ತಾರೆ ಗೊತ್ತಾ, ಇದನ್ನ ಬ್ಲ್ಯಾಕ್ ಕ್ಯಾಶ್ ಅಂತ ಕರೀತಾರೆ. ಸೊ ಈ ನಡುವೆ ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ. ಬ್ಲ್ಯಾಕ್ ಕ್ಯಾಶ್ ಬೇರೆ, ಬ್ಲ್ಯಾಕ್ ವೆಲ್ತ್, ಬ್ಲ್ಯಾಕ್ ಮನಿ ಬೇರೆ. ಬ್ಲ್ಯಾಕ್ ಕ್ಯಾಶ್ ಅಂದ್ರೆ ಏನ್ ಗೊತ್ತಾ, ಈ 500,000 ನೋಟುಗಳಿವೆಯಲ್ಲ, ಇವೆಲ್ಲ ಬ್ಲ್ಯಾಕ್ ಕ್ಯಾಶ್, ಸರ್ಕಾರಕ್ಕೆ ಗೊತ್ತಾಗದಂತೆ ಇಟ್ಟಿರೋದು. ಇವುಗಳ ಮೂಲಕ ಕೊಂಡುಕೊಂಡು ಏನೆಲ್ಲ ಮಾಡ್ತಾರಲ್ಲ, ಇದು ಬ್ಲ್ಯಾಕ್ ವೆಲ್ತ್ ಆಗಿ ಜನರೇಟ್ ಆಗುತ್ತೆ. ಈ ದೇಶದಲ್ಲಿ 15.5 ಲಕ್ಷ ಕೋಟಿ ರೂಪಾಯಿ ಬ್ಲ್ಯಾಕ್ ಕ್ಯಾಶ್ ಇತ್ತು. ಅದರಲ್ಲಿ 3-4 ಲಕ್ಷ ಕೋಟಿ ಬ್ಲ್ಯಾಕ್ ಕ್ಯಾಶ್ ಇರ್ಬೋದು, ಉಳಿದಿದ್ದೆಲ್ಲ ವೈಟ್ ಕ್ಯಾಶ್ ಇರ್ಬೋದು ಅಂತ ಇಟ್ಕೊಳ್ಳಿ. ಈ 3-4 ಲಕ್ಷ ಕೋಟಿ ಈ ದೇಶದ ಒಟ್ಟಾರೆ ಆರ್ಥಿಕತೆಯನ್ನು ಗಬ್ಬೆಬ್ಬಿಸ್ತಿತ್ತು. ಹೆಂಗೆ? ಯಾರ ಹತ್ರ ಬ್ಲ್ಯಾಕ್ ಕ್ಯಾಶ್ ಇರುತ್ತೋ ಅವ್ನು ಸುಮ್ಮನಿರ್ತಾನ, ದುಡ್ಡನ್ನು ಇನ್ವೆಸ್ಟ್ ಮಾಡೋಂಗಿಲ್ಲ. ಸರ್ಕಾರ ಕೇಳಿದ ದುಡ್ಡು ಎಲ್ಲಿಂದ ಬಂತು ಅಂತ ಅವನೇನ್ ಮಾಡ್ತಾನೆ ಗೊತ್ತಾ, ದೊಡ್ಡ ಬಂಗ್ಲೆ ಕಟ್ತಾನೆ. ಆ ಬಂಗ್ಲೆ ಅಲ್ಲಿಗೆ ಬೇಕು ಅಂತಂದ್ರೆ, ಅವನಿಗೆ ಜಾಗ ಬೇಕು ಅಂತಂದ್ರೆ 30 ಲಕ್ಷ ರೂಪಾಯಿ ಜಾಗಕ್ಕೆ ₹1 ಕೋಟಿ ಕೊಟ್ಟು ಬೇಕಿದ್ರು ತಗೋತಾನೆ. ಯಾಕಂದ್ರೆ ಅವನ ಅಪ್ಪನ ದುಡ್ಡು ಅಲ್ಲ, ಇದು ಬ್ಲ್ಯಾಕ್ ಕ್ಯಾಶ್. ಇದು ಅರ್ಥ ಆಗ್ತಿದ್ದಾರೆ ನಾ ಹೇಳ್ತಿರೋದು? ನಂಗೆ ಯಾರ ಮೇಲೂ ಕೋಪ ಇಲ್ಲ, ಆದ್ರೆ ಪ್ರಾಬ್ಲಮ್ ಇರೋದು ಹಿಂಗೆ. ಆ ಬ್ಲ್ಯಾಕ್ ಕ್ಯಾಶ್ ಅನ್ನ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. 30 ಲಕ್ಷ ರೂಪಾಯಿಗೆ ನಾನು ನೀವು ಕೊಂಡ್ಕೊಳ್ಬೇಕಾಗಿರುವಂತಹ ಜಾಗ ಅವನು ₹1 ಕೋಟಿ ಕೊಟ್ಟ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಹೋಯ್ತು. ಅದ್ರ ಪಕ್ಕದಲ್ಲಿ 30 ಲಕ್ಷ ಕೊಡ್ಬೇಕಾದ್ರೆ ನಾನು ಅಂತಾನೆ, ಪಕ್ಕದಲ್ಲಿ ಇರೋದು 1 ಕೋಟಿಗೆ ಹೋದ್ರೆ ನಾನು ಯಾಕೆ ಇದನ್ನು ಕೊಡಬೇಕು, ನಾನು ಕೊಡಲ್ಲ ಅಂತ. ಎಲ್ಲ ಪ್ರೈಸ್ ರೈಸ್ ಆಗಿದೆ ಹೀಗೆ ಈ ಬ್ಲ್ಯಾಕ್ ಕ್ಯಾಶ್ ನ ಕಾರಣದಿಂದಾಗಿಯೇ. ಈ ಬ್ಲ್ಯಾಕ್ ಕ್ಯಾಶ್ ನಿಂದ ಅದನ್ನು ಕೊಂಡುಕೊಂಡ, ದೊಡ್ಡ ಮನೆ ಕಟ್ಟದ ಪುಣ್ಯಾತ್ಮನ ಒಂದು ಮನೆಗೆ ಯಾವನೂ ಹೋಗಲ್ಲ. ಭರ್ಜರಿ ಸೋಫಾ ಹಾಕ್ದ, ಇಟಾಲಿಯನ್ ಮಾರ್ಬಲ್ ಹಾಕ್ದ, ಯಾಕೆಂದ್ರೆ ಬ್ಲ್ಯಾಕ್ ಕ್ಯಾಶ್ ಬೇರೆಲ್ಲೂ ಇನ್ವೆಸ್ಟ್ ಮಾಡಿ ಗೊತ್ತಿಲ್ಲ. ಇದನ್ನ ಹಿಂಗ್ ಮಾಡಿ ಹಾಳು ಮಾಡ್ದ. ಎರಡನೇದು, ಆ ಬ್ಲ್ಯಾಕ್ ಕ್ಯಾಶ್ ತಗೊಂಡೋಗಿ ಬಂಗಾರ ಕೊಂಡ್ಕೊಂಡು ಬಂದ. ಮಿತ್ರರೇ, ಜಗತ್ತಿನಲ್ಲಿ ಒಟ್ಟು ಬಂಗಾರ ಎಷ್ಟು ಪ್ರೊಡ್ಯೂಸ್ ಆಗುತ್ತೋ ಅದರ 40% ಬಂಗಾರವನ್ನ ಭಾರತೀಯರು ಕೊಂಡ್ಕೊತಾರೆ. ಖುಷಿ ಪಡೋ ವಿಚಾರ ಹೌದು, ಬೇಜಾರು ಅಷ್ಟೇ. ಯಾಕೆಂದ್ರೆ ಇಷ್ಟು ಬಂಗಾರದಲ್ಲಿ ಬಹುತೇಕ ಪಾಲು ಕೊಂಡ್ಕೊಳ್ಳೋದು ಬ್ಲ್ಯಾಕ್ ಕ್ಯಾಶ್ ನಲ್ಲೇ. ಈ ಬ್ಲ್ಯಾಕ್ ಕ್ಯಾಶ್ ನಲ್ಲಿ ಬಂಗಾರ ಕೊಂಡ್ಕೊಳ್ತಾರಲ್ಲ ಇವರು, ಈ ಕಾರಣಕ್ಕೋಸ್ಕರ ಬಂಗಾರದ ರೇಟ್ ಹೆಂಗೆ ಏರ್ತಾ ಹೋಯ್ತು ಅಂದ್ರೆ, ನಾನು ನಿನ್ನೆ ನಮ್ಮ ಹುಡುಗರ ಜೊತೆ ಮಾತಾಡ್ತಿದ್ದೆ. ನಾನು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಕ್ಕನ ಮದುವೆ ಆಯ್ತು. ನಾನು 8ನೇ ಕ್ಲಾಸ್ ನಲ್ಲಿ ಇದ್ದಾಗ ನಮ್ಮ ಅಪ್ಪ ಕೂತ್ಕೊಂಡು ಲೆಕ್ಕ ಹಾಕ್ತಿದ್ರು, ಇಷ್ಟು ಬಂಗಾರ ಮಾಡಿಸ್ಬೇಕು, 1 ಗ್ರಾಮ್ ಬಂಗಾರಕ್ಕೆ ₹400 ಆಗುತ್ತೆ ಅಂತ. ₹400 ಇತ್ತು, ಈಗ ₹3,000. ಎಷ್ಟು ಚೇಂಜ್ ಆಗಿದೆ ನೋಡಿ. ಮೊನ್ನೆ ಈ 45 ದಿನಗಳಲ್ಲಾಗಿರುವಂತ ಮ್ಯಾಜಿಕ್ ಏನ್ ಗೊತ್ತಾ, 10 ಗ್ರಾಮ್ ಬಂಗಾರಕ್ಕೆ ₹3,000 ಡೌನ್ ಆಗಿದೆ. 1 ಗ್ರಾಮ್ ಮೇಲೆ ₹300 ಡೌನ್ ಆಗಿದೆ. ಏನ್ ಮಾಡಿದ್ರು ಮ್ಯಾಜಿಕ್? ಬ್ಲ್ಯಾಕ್ ಕ್ಯಾಶ್ ಹಿಡಿದು ಬಿಟ್ರು ಅಷ್ಟೇ. ಎಲ್ಲಿ ಕೊಂಡ್ಕೊಂಡು ನೋಡ್ಬಿಡ್ತೀನಿ ಅಂತ. ಯಾವಾಗ ಬ್ಲ್ಯಾಕ್ ಕ್ಯಾಶ್ ಅಡ್ಡ ಹಾಕಿದ್ರು, ಕೊಂಡ್ಕೊಳ್ಳಿಕ್ ಬೇರೆ ಏನು ಇಲ್ಲದೆ ಇರೋದ್ರಿಂದ ನಾರ್ಮಲ್ ಲೆವೆಲ್ಗೆ ಬಂತು. ಮಿತ್ರ, ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ಗೆ ಬರುತ್ತೆ ಅಂದ್ರೆ, ನಿಮ್ ಮಗಳ ಮದುವೆನೂ ಧೈರ್ಯವಾಗಿ ಆರಾಮಾಗಿ ಮಾಡ್ಬೋದಾದ ಲೆವೆಲ್ಗೆ ಬಂಗಾರ ಬರುತ್ತಲ್ಲ. ಇದು ಬ್ಲ್ಯಾಕ್ ಕ್ಯಾಶ್ ಆಗಿತ್ತು. ಬ್ಲ್ಯಾಕ್ ಮನಿಗೆ ಇನ್ನೂ ಕೈಯೇ ಹಾಕಲಿಲ್ಲ, ಇನ್ನು ಬ್ಲ್ಯಾಕ್ ಮನಿ ಮುಟ್ಲೇ ಇಲ್ಲ. ಇದು ಬ್ಲ್ಯಾಕ್ ಕ್ಯಾಶ್ ಮುಟ್ಟಿದ್ದಕ್ಕೆ ಈ ಪ್ರಮಾಣ ಆಗಿದೆ. ಇನ್ನು ಬ್ಲ್ಯಾಕ್ ಮನಿ ಕೈ ಹಾಕೋದು. ಅದಕ್ಕೆ ನಾನು ಹೇಳೋದು, ಏತೋ ಟ್ರೇಲರ್ ಹೇ, ಪಿಕ್ಚರ್ ಅಭಿ ಬಾಕಿ ಹೇ, ನೋಡ್ಬೇಕು ಅಂತ. ಸಿಟ್ ಬ್ಯಾಕ್ಸ್, ರಿಲ್ಯಾಕ್ಸ್, ಎಂಜಾಯ್ ಅಂತ ಟಿವಿ ನೋಡ್ತಾ ಕೂತ್ಕೋಬೇಕು. ಹೋದ್ನಲ್ಲ, ಇವನೊಂದ್ ಕತೆ ಮುಗಿತಲ್ಲ ಅಂತ ಎಂಜಾಯ್ ಮಾಡಬೇಕು. ಆ ಕಾಲ ಇನ್ನೂ ಇದೆ, ಶುರುವಾಗಿದೆ ಅಷ್ಟೇ. ಈಗ ನೋಡ್ಬೇಕಾಗಿದ್ದು ಬಹಳ ಇದೆ. ಈ ಬ್ಲ್ಯಾಕ್ ಕ್ಯಾಶ್ ಅನ್ನ ಕ್ರಂಚ್ ಮಾಡೋದು ಮೊದಲನೇ ಕೆಲಸ ಆಗಿತ್ತು. ಈ ಬ್ಲ್ಯಾಕ್ ಕ್ಯಾಶ್ ಅನ್ನ ಅಡ್ಡ ಕೂತ್ಕೊಂಡ್ರು. ಇವ್ರು ಎಷ್ಟರ ಮಟ್ಟಿಗೆ ತುಂಬಿಸ್ಕೊಂಡು ಕೂತಿದ್ರು ಅಂತಂದ್ರೆ, ತಮ್ಮ ಮನೆಗಳಲ್ಲಿ ಈ ಕಾರಣಕ್ಕೋಸ್ಕರವೇ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಈ ದೇಶದಲ್ಲಿ ಆಗಿದ್ದು. ಈ ಬ್ಲ್ಯಾಕ್ ಕ್ಯಾಶ್ ಯಾವಾಗ ಬಳಕೆ ಆಗ್ತಿತ್ತು ಗೊತ್ತಾ? ಎಲೆಕ್ಷನ್ ಟೈಮಲ್ಲಿ ಬಳಕೆ ಆಗ್ತಿತ್ತು. ಮನೆಯಲ್ಲಿರೋ ಯಾರ ಹತ್ರ ಈ ದುಡ್ಡು ಜಾಸ್ತಿ ಇದೆಯೋ ಅವನ ಎಲೆಕ್ಷನ್ ಗೆಲ್ತಾನೆ. ಇತ್ತೀಚೆಗೆ ಮಂಗಳೂರಲ್ಲಿ ಒಬ್ಬರು ಸಿಕ್ಕಿದ್ರು, MLC ಕ್ಯಾಂಡಿಡೇಟ್ ಆಗಬೇಕು ಅಂತಿದ್ರು. ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ನನ್ನ ಹತ್ರ ಮಾತಾಡ್ತಾ ಇದ್ರು. ಅವ್ರು ಹೋದ್ರಂತೆ ಒಬ್ಬರ ಹತ್ರ. ನಾನು ಯಾರ ಹತ್ರ ಅಂತ ಏನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ನನಗೆ. ಹೋದಾಗ ಕೇಳಿದ, ದುಡ್ಡಿದೆಯಾ? ದುಡ್ಡಿಲ್ಲ ಅಂದ್ರೆ ಎಲೆಕ್ಷನ್ ಇಲ್ಲ. ಇಡೀ ಭಾಗ ಮಿತ್ರರೇ, ನರೇಂದ್ರ ಮೋದಿ ಈ ಯೋಜನೆ ತಂದಾಗ ಈ ಬ್ಲ್ಯಾಕ್ ಕ್ಯಾಶ್ ಅನ್ನು ಖಾಲಿ ಮಾಡಬೇಕು ಅಂತ ಅವ್ರು ಮೊದಲು ಅಲ್ಲಿ ಕೈ ಹಾಕಿದ್ರಲ್ಲ, 500 ಮತ್ತು 1000 ರೂಪಾಯಿ ನೋಟುಗಳನ್ನ ಯಾವಾಗ ಕ್ಲಿಯರ್ ಮಾಡುವಂತ ಈ ಪ್ರಯತ್ನ ಆಯ್ತೋ, ಈ ದೇಶದಲ್ಲಿ ಈ ತರ ದುಡ್ಡು ಇಟ್ಟಿದವರೆಲ್ಲ ಕ್ಯಾಶ್ ಕ್ರಂಚ್ ಆಗ್ಲಿಕ್ಕೆ ಶುರುವಾಯಿತು.
ಈ ಕ್ಯಾಶ್ ಕ್ರಂಚ್ ಆಗಿ 12.5 ಲಕ್ಷ ಕೋಟಿ ಇವತ್ತು ಬ್ಯಾಂಕಿಗೆ ಬಂದಿದೆಯಲ್ಲ, ಬ್ಯಾಂಕಿಗೆ ಬಂದಿರೋದ್ರ ಲಾಭ ಏನು ಗೊತ್ತಾ? ಬ್ಯಾಂಕ್ನವ್ರನ್ನ ಕೇಳಿ ನೋಡಿ ನೀವು ಪರ್ಸನಲ್ ಆಗಿ, ಸರ್ ಎಷ್ಟು ವರ್ಷದ ಟಾರ್ಗೆಟ್ ಮುಗೀತು ಅಂತ. ಮುಂದಿನ ಮಾರ್ಚ್ನವರೆಗಂತೂ ಅವ್ರು ಯಾರು ಟಾರ್ಗೆಟ್ ಅಂತ ಹೇಳೋಂಗಿಲ್ಲ. ಮುಂದಿನ ಮಾರ್ಚ್ನವರೆಗಂತೂ ಡೆಪಾಸಿಟ್ ಅಂತ ನಿಮ್ಮ ಮನೆ ಎದುರಿಗೆ ದೇವರ ಹಣೆಗೂ ಬರಲ್ಲ. ಇಷ್ಟು ದಿನ ಬ್ಯಾಂಕ್ ಹೆಂಗ್ ನಡೀತಿತ್ತು ಗೊತ್ತಾ? ಡೆಪಾಸಿಟ್ಗೆ ಅಂತ ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಹತ್ರ ಕೈ ಮುಕ್ಕೊಂಡು ಮಾರ್ಚ್ ಬಂದ್ಬಿಡ್ತು ಸರ್ ಒಂದು 50 ಲಕ್ಷ ಕೊಡಿ, ಒಂದು 5 ಲಕ್ಷ ಕೊಡಿ ಅಂತ ಕೇಳಬೇಕು. ಡೆಪಾಸಿಟ್ ಇಡಬೇಕು ಅಂದ್ರೆ ಏನು ಆಮಿಷ ಕೊಡಬೇಕು? 8% ಬಡ್ಡಿ ಕೊಡ್ತೀವಿ, 9% ಬಡ್ಡಿ ಕೊಡ್ತೀವಿ ಅಂತ ಹೇಳಬೇಕು. ಸುಮ್ಮನೆ ಯೋಚನೆ ಮಾಡಿ, 8% 9% ಡೆಪಾಸಿಟ್ ಇಟ್ಟವನಿಗೆ ಬಡ್ಡಿ ಕೊಟ್ರೆ ಸಾಲ ತಗೊಳ್ಳೋರಿಗೆ ಎಷ್ಟು ಬಡ್ಡಿ ಹಾಕಬೇಕು? ಅವನಿಗೆ ಇದಕ್ಕಿಂತ ಜಾಸ್ತಿ ಬಡ್ಡಿ ಹಾಕಲೇಬೇಕಾದ್ರೆ ಬ್ಯಾಂಕ್ ಹಿಡಿಬೇಕು. ಅವನಿಗೆ 14% 13% ಬಡ್ಡಿ ಹಾಕಿದ್ರು. ಆ 13% ಅಲ್ಲಿ ಅವ್ನ ದುಡ್ಡನ್ನು ತಗೊಂಡು ಇವನಿಗೆ ಬಡ್ಡಿ ಕೊಟ್ಟು ಉಳಿದಿದ್ರು ಬ್ಯಾಂಕ್ ಅನ್ನ ಮ್ಯಾನೇಜ್ ಮಾಡುವಂತ ವ್ಯವಸ್ಥೆ, ಒಟ್ಟಾರೆ ಬ್ಯಾಂಕಿಂಗ್ ವ್ಯವಸ್ಥೆ ಇಡೀ ದೇಶ ಗಬ್ಬೆತ್ತು ಹೋಗಿರೋದು ಯಾಕೆ ಗೊತ್ತಾ? ಇಡೀ ದೇಶದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಕುಗ್ಗಿ ಹೋಗಿರೋದು ಯಾಕೆ ಗೊತ್ತಾ? ಇಲ್ಲಿ ತುಂಬಾ ತರುಣರಿದ್ದೀರಿ. ಈ ನಿಮ್ಮ ಅಧ್ಯಯನ ಮುಗಿದ ನಂತರ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ, ಎಲ್ಲಾದ್ರೂ ಒಂದು ಕೆಲಸ ಸಿಕ್ಕಿದ್ರೆ ಸಾಕ್ರಿ. ಯಾಕೆ ಗೊತ್ತಾ? ಉದ್ಯೋಗ ಮಾಡಲಿಕ್ಕೆ ಬೇಕಾಗಿರುವಂತಹ ದ್ರವ್ಯವನ್ನ, ಕ್ಯಾಪಿಟಲ್ ನ ಕೊಡುವ ಸಾಮರ್ಥ್ಯ ಈ ದೇಶಕ್ಕೆ ಇಲ್ಲವಾಗಿದೆ ಅಂತ 12.5 ಲಕ್ಷ ಕೋಟಿ ಮನೆಯೊಳಗೆ ಕೊಳಿತಾ ಇದೆ. ಈ ದೇಶದಲ್ಲಿ ಯಾವ್ದಾದ್ರು ಒಬ್ಬ ಹುಡುಗ ಉದ್ಯೋಗ ಮಾಡ್ತೀನಿ ಅಂತ ಬಂದ್ರೆ ದೇಶ ಹೇಳಿದ ದುಡ್ಡಿಲ್ಲ ನನ್ನ ಹತ್ರ. ಏನ್ ಅವಸ್ಥೆ ರೀ? ಅಮೆರಿಕಾದಲ್ಲಿ ಯಾರಾದ್ರೂ ಒಬ್ಬ ಉದ್ಯೋಗ ಮಾಡ್ತೀನಿ ಅಂತ ಬ್ಯಾಂಕಿಗೆ ಹೋಗಿ ಲೋನ್ ಕೊಡಿ ಅಂತ ಕೇಳಿದ್ರೆ 1% ಲೋನ್ ಸಿಗುತ್ತೆ. 1%, 1.5%. ಜಗತ್ತಿನ ಮುಂದುವರಿದ ರಾಷ್ಟ್ರಗಳಲ್ಲೆಲ್ಲ ಲೋನಿಗೆ ಬಡ್ಡಿ ಕಟ್ಟಬೇಕಾಗಿರೋದು 1 to 1.5%. ಆದ್ರೆ ಭಾರತದಲ್ಲಿ ಒಂದು ಮನೆ ಕಟ್ಟಬೇಕು ಅಂದ್ರೆ 14% ಬಡ್ಡಿ ಕಟ್ಟಬೇಕು. ಯಾಕೆ ಅಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಎಲ್ಲರೂ ಮನೇಲಿ ಇಟ್ಕೊಂಡು ಕೂತಿದ್ದಾರೆ. ಈಗ 12.5 ಲಕ್ಷ ಕೋಟಿ ಬಂತಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗಿರೋ ದೊಡ್ಡ ತಲೆನೋವು ಏನ್ ಗೊತ್ತೇನು? ನರೇಂದ್ರ ಮೋದಿ ಅವರಿಗೂ ಕಳೆದ 4-5 ದಿನಗಳಿಂದ ನಿದ್ದೆ ಬರ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಇಷ್ಟು ದೊಡ್ಡ ಮೊತ್ತದ ಹಣ ಬರುತ್ತೆ ಅಂತ. 11 ಲಕ್ಷ ಕೋಟಿ ಮ್ಯಾಕ್ಸಿಮಮ್ ಬರ್ಬೋದು ಅನ್ಕೊಂಡ್ರೆ 12.5 ಲಕ್ಷ ಕೋಟಿ ಬಂದ್ಬಿಟ್ಟಿದೆ. ಅನೇಕರು ಒಳಗಿನೊಳಗೆ ಮೋಸ ಮಾಡಿ ಇದು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಟ್ ಈ ಮನುಷ್ಯ ಬಿಡಲ್ಲ. 70 ವರ್ಷದ ಫೈಲ್ನು ತೆಗೆದು ಎಲ್ಲರೂ ಒಳಗಾಗ್ತೀನಿ ನಾನು ಅಂತ ಕೂತಿರೋದ್ರಿಂದ ಇನ್ನು ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ತತ್ಕ್ಷಣಕ್ಕಿರೋ ಪ್ರಾಬ್ಲಮ್ ಏನು ಅಂದ್ರೆ ರೆಪೋ ರೇಟ್ ಎಷ್ಟು ಕಡಿಮೆ ಮಾಡಬೇಕು ಅಂತ. ರೆಪೋ ರೇಟ್ ಕಡಿಮೆ ಆಗೋದು ಅಂದ್ರೆ ಸಾಲ ತಗೊಂಡಾಗ ಬಡ್ಡಿ ರೇಟ್ ಕಡಿಮೆ ಆಗೋದು ಅಂತ ಅರ್ಥ. ನನ್ನ ಅಂದಾಜಿನ ಪ್ರಕಾರ ಯಾವ ಹೌಸಿಂಗ್ ಲೋನ್ 14% ತಗೊಳ್ತಿದ್ದೀರಲ್ಲ, ಈಗ ಬಂದಿರೋ ದುಡ್ಡು ನೋಡಿದ್ರೆ 10%ಗೆ ಹೌಸಿಂಗ್ ಲೋನ್ ಕೊಡೋ ಸಾಧ್ಯತೆಗಳಿವೆ ಅಂತ. ಇನ್ನೂ ಅಂದಾಜು ನಾವೇನು ಅರ್ಥಕ್ರಾಂತಿ ಪ್ರಪೋಸ್ ಮಾಡ್ತೀವೋ, ಈ ಅರ್ಥಕ್ರಾಂತಿ ದೇಶ ಒಪ್ಪಿಕೊಂಡು ಎಲ್ಲ ದುಡ್ಡು ಬ್ಯಾಂಕಿನ ಮೂಲಕ ಟ್ರಾನ್ಸಾಕ್ಟ್ ಆಗ್ಲಿಕ್ಕೆ ಶುರುವಾಗ್ಬಿಟ್ರೆ ಈ ದೇಶದಲ್ಲಿ ಬ್ಯಾಂಕುಗಳು 1.5% ಇಂದ 2%ಗೆ ಲೋನ್ ಕೊಡ್ಲಿಕ್ಕೆ ಸಾಧ್ಯವಾಗುವಂತ ವಾತಾವರಣ ನಿರ್ಮಾಣ ಆಗುತ್ತೆ. 100% ಆ ಥರದ ದಿನ ಬರಬೇಕು ಅಂತ ನಂದು ಆಸೆ. ಒಮ್ಮೆ ಆ ಥರದ ದಿನ ಬಂತು ಅಂತಂದ್ರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡ ನೀವು ನನಗೆ ಇನ್ಫೋಸಿಸ್ ಅಲ್ಲಿ ಕೆಲಸ ಕೊಡಿಸಿ ಅಂತ ಕೇಳಬೇಕು ಅಂತಿಲ್ಲ. ನನಗೆ ಬುದ್ಧಿ ಇದೆ ಸರ್, ನಾನು ಹೊಸ ಕಂಪನಿ ಶುರು ಮಾಡ್ತೀನಿ, ನಮ್ಗೊಂದು 10 ಲಕ್ಷ ರೂಪಾಯಿ ಲೋನ್ ಕೊಡ್ತೀರಾ ಅಂತ ಕೇಳಿದ್ರೆ ಬ್ಯಾಂಕು ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿ ಎಕ್ಸ್ಪರ್ಟ್ಸ್ ಕೂರಿಸಿ ನಿಮ್ ಯೋಜನೆ ಕೇಳಿ ಬೇಕಾಗಿರೋ ದುಡ್ಡನ್ನು ಹೂಡೋದಲ್ಲದೆ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತ ಮಾರ್ಗದರ್ಶನವನ್ನು ಕೊಟ್ಟು ದುಡ್ಡು ವಾಪಸ್ ತುಂಬುವಂತ ಸಾಮರ್ಥ್ಯವನ್ನು ತುಂಬುತ್ತಲ್ಲ, ಆ ಭಾರತವನ್ನು ನೋಡಬೇಕು ಅಂತ. ಈ ಕಾರಣಕ್ಕೋಸ್ಕರ ಮಿತ್ರ ಇವತ್ತು ಕ್ಯಾಶ್ಲೆಸ್ ಅಗತ್ಯ. ನರೇಂದ್ರ ಮೋದಿ ಅವರು ಹೇಳಿದ 4 ಸಂಗತಿಗಳ ಜೊತೆ ಹಂಚ್ಕೊಳ್ತೀನಿ ನಾನು. ನವೆಂಬರ್ 8ನೇ ತಾರೀಕು ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಒಂದು ಸಂಗತಿ ಹೇಳಿದ್ರು. ಕ್ಯಾಶ್ಲೆಸ್ ಆಗೋದ್ರಿಂದ, ಈ ಡಿಮಾನಿಟೈಸೇಷನ್ ಸಕ್ಸಸ್ಫುಲ್ ಆಗೋದ್ರಿಂದ 4 ಕೆಲಸ ದೇಶದಲ್ಲಿ ಆಗುತ್ತೆ. ಮೊದಲನೇದು ಭ್ರಷ್ಟಾಚಾರ ಪೂರ್ತಿ ನಿವಾರಣೆ ಆಗುತ್ತೆ. ಭ್ರಷ್ಟಾಚಾರ ಹೆಂಗೆ ನಿವಾರಣೆ ಆಗುತ್ತೆ ಗೊತ್ತಾ? ಒಮ್ಮೆ ಕ್ಯಾಶ್ ಕ್ರಂಚ್ ಆದ್ಮೇಲೆ ಇವತ್ತು ನೋಡಿ ಕಳೆದ 40 ದಿನಗಳಿಂದ ಎಲ್ಲ ಗವರ್ಮೆಂಟ್ ಆಫೀಸ್ಗಳಲ್ಲಿ ಫೈಲ್ ಮೂವ್ ಆಗ್ತಿದೆ. ಆದ್ರೆ ಅವನು ದುಡ್ಡು ಕೇಳೋಂಗಿಲ್ಲ. ದುಡ್ಡು ಕೇಳಿದ್ರೆ ನೀವು ಹೇಳ್ತೀರಾ ಹಳೆ ನೋಟು ಬೇಡ ಹೋಗು ಅಂತ. ಹೊಸ ನೋಟ್ ಕೊಡು ಅಂದ್ರೆ ಬ್ಯಾಂಕ್ ಅವ್ರು ಕೊಡ್ತಿಲ್ಲ. ಬ್ಯಾಂಕ್ ಅವ್ರು ದಿನ ಲೈನ್ ನಿಂತ್ಕೊಳ್ಳಿ 2,000 ರೂಪಾಯಿ ಕೊಡ್ತೀವಿ ಅಂತಾರೆ. ಇಲ್ದೆ ಹೋದ್ರೆ ಏನ್ ಕೇಳ್ತಾರೆ ಬ್ಯಾಂಕ್ ಅವರು? ಯಾರಿಗೆ ಕೊಡ್ಬೇಕು ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ನೀವು ಗವರ್ಮೆಂಟ್ ಆಫೀಸಲ್ಲಿರೋ ಯಾರೋ ಒಬ್ಬನಿಗೆ ನೀವು ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಬದುಕ್ತಾನ ಅವನು? ಅವನಿಗಿರೋದು ಒಂದೇ ಒಂದು ದಾರಿ, ಡಿಸೆಂಬರ್ 31 ಆದ್ಮೇಲೆ ತಗೊಂಬ ದುಡ್ಡು. ಫಾರ್ ದ ಫಸ್ಟ್ ಟೈಮ್ ಮೊದಲು ದುಡ್ಡು ಕೊಟ್ಟು ಫೈಲ್ ಮುಗಿಬೇಕಿತ್ತು. ಇವತ್ತು ಫೈಲ್ ಮುಗಿಯುತ್ತೆ, ಡಿಸೆಂಬರ್ 31 ಆದ್ಮೇಲೆ ಬಾ. ಅವ್ರಿಗೆ ಗೊತ್ತಿಲ್ಲ ಡಿಸೆಂಬರ್ 31 ಆದ್ಮೇಲೆ ಈ ಪುಣ್ಯಾತ್ಮ ಇನ್ಯಾವ ಫಾರ್ಮ್ ಹಾಕ್ಲಿಕ್ಕೆ ನಾನು ಅದಾದ್ಮೇಲೆ ಇನ್ನೇನು ಆಗ್ಲಿಕ್ಕೆ ಆಗುತ್ತೋ ಅಂತ. ಡಿಸೆಂಬರ್ 31, ಜನವರಿ 31 ಆಗುತ್ತೆ, ಫೆಬ್ರವರಿಯೂ ದಾಟುತ್ತೆ, ಮಾರ್ಚು ದಾಟುತ್ತೆ, ಕೊನೆ ಹಿಂಗೆ ದಾಟ್ತಾ ಈ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಮ್ಯಾಕ್ಸಿಮಮ್ ಕೆಳಗಡೆ. ಅನುಮಾನವೇ ಇಲ್ಲ, ಇದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ. ಇದು ಕಾಲಕ್ರಮದಲ್ಲಿ ನೋಡ್ತೀರಿ. ಎರಡನೇ, ನರೇಂದ್ರ ಮೋದಿ ಹೇಳಿದ್ರು ಈ ದೇಶದಲ್ಲಿ ಭಯೋತ್ಪಾದನೆ ಮತ್ತು ನಕ್ಸಲ್ವಾದ ಪೂರ್ತಿ ನಿಗ್ರಹವಾಗುತ್ತೆ. ಯಾವಾಗಲೂ ಆಗುತ್ತೆ ಅನ್ಕೊಂಡ್ರೆ ಆಗ್ಲೇ ಶುರುವಾಯ್ತು ಪ್ರಾಸೆಸ್. ಎಲ್ಲಿವರೆಗೂ ಗೊತ್ತೇನು? ಕಾಶ್ಮೀರದಲ್ಲಿ ಕಳೆದ 40-45 ದಿನಗಳಿಂದ ಒಂದೇ ಒಂದು ಹಣಕಾಸು ಸಚಿವರು ಏನ್ ಹೇಳಿದ್ರು ಗೊತ್ತಾ?
ಕರೆನ್ಸಿ ಇರೋದೇ 400 ಕೋಟಿ ರೂಪಾಯಿ, ಅದಕ್ಕೆ ಯಾಕೆ ಇಷ್ಟೆಲ್ಲ ದೊಡ್ಡ ಸರ್ಕಸ್ ಮಾಡಬೇಕಾಗಿತ್ತು? ಅರ್ಥ ಸಚಿವರು ಆಡೋ ಮಾತಾ ಇದು. ಫೇಕ್ ಕರೆನ್ಸಿ 1 ರೂಪಿ ಇದ್ರೂ ಅದು ದೇಶಕ್ಕೆ ಕಂಟಕ. ಆದ್ರೆ ಅವ್ರು ಹೇಳಿದ್ರು 400 ಕೋಟಿ ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ ಅಂತ. ಮಿತ್ರರಿಗೆ ಗೊತ್ತಿರ್ಲಿ, 400 ಕೋಟಿ ರೂಪಾಯಿ ಎಷ್ಟು ದೊಡ್ಡ ಅಮೌಂಟ್ ಅಂತಂದ್ರೆ, ಮುಂಬೈನಲ್ಲಿ ದಾಳಿ ಮಾಡಿದ್ರಲ್ಲ ಇವರೆಲ್ಲ ಸೇರ್ಕೊಂಡು, ದಾಳಿ ಮಾಡಿದಾಗ ಈ ದೇಶಕ್ಕೆ 120 ಬಿಲಿಯನ್ ರೂಪಾಯಿಗಳಿಗಿಂತ ಹೆಚ್ಚು ಖರ್ಚಾಯ್ತು. ಈ ದೇಶದ 160 ಜನರನ್ನ ಕಳ್ಕೊಂಡ್ರೆ, ಅದರ ಸೈನಿಕರು ಇದ್ರು. ಸಂದೀಪ್ ಉನ್ನಿಕೃಷ್ಣನ್ ಅನ್ನೋ ತರದ ಕರ್ನಾಟಕದ ಶ್ರೇಷ್ಠ ವೀರರಲ್ಲಿ ಈ ದೇಶಕ್ಕೆ 120 ಬಿಲಿಯನ್ ಹೊರೆ ತರಬಹುದಾದ್ರೆ 400 ಕೋಟಿ ರೂಪಾಯಿ ಮಾತ್ರ ಅಂತ ಯಾವ ಲೆಕ್ಕದಲ್ಲಿ ಹೇಳ್ತಾರೆ ಅಂತ ನನಗಂತೂ ತಲೆ ಕೂಡ ಅರ್ಥ ಆಗಲ್ಲ. 400 ಕೋಟಿ ರೂಪಾಯಿ ದೊಡ್ಡದ್ದು. ಆದ್ರೆ ದುರ್ದೈವ ಏನ್ ಗೊತ್ತೇ, ನೀವು ಸರಿಯಾಗಿ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಯಾಕೆ ಅಂದ್ರೆ ಪ್ರಿಂಟ್ ಆಗ್ತಾ ಇರುವಂತ ಫೇಕ್ ನೋಟು ಒರಿಜಿನಲ್ ನೋಟ್ನಷ್ಟೇ ಒರಿಜಿನಲ್ ಆಗಿರುತ್ತೆ. ಯಾಕೆ ಗೊತ್ತಾ? ಈ ರಾಷ್ಟ್ರದಲ್ಲಿ ಎಂತೆಂಥ ಸರ್ಕಾರಗಳು ಎಂತೆಂಥ ಬುದ್ಧಿವಂತರಾಗಿ ಹೋಗ್ಬಿಟ್ರು ಅಂತಂದ್ರೆ, ಹಣಕಾಸು ಸಚಿವರಾಗಿ ಇದೇ ಪಿ ಚಿದಂಬರಮನ ಕಾಲಕ್ಕೆ ಈ ದೇಶ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಪೇಪರ್ ಅನ್ನ ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಿತ್ತು. ಕಂಪನಿಯ ಹೆಸರು ದೇಲಾರು ಅಂತ, ಬ್ರಿಟಿಷ್ ಕಂಪನಿ. ಆಶ್ಚರ್ಯ ಏನ್ ಗೊತ್ತಾ, ಇದೇ ದೇಲಾರು ಕಂಪನಿ ಪಾಕಿಸ್ತಾನಕ್ಕೂ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಪೇಪರ್ ಕೊಡ್ತಾ ಇತ್ತು. ಎಲ್ಲರೂ ಲಚ್ಬಿಡ್ತಾರೆ, ಇಷ್ಟು ಗೊತ್ತಾಗಲ್ಲ ಅವನಿಗೆ ಅಂತ. ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ. ನರೇಂದ್ರ ಮೋದಿ ಆಡ್ಕೋತಾರೆ ಚಾಯ್ವಾಲ, ಇವನಿಗೇನ್ ಗೊತ್ತು ಅಂತ. ಈ ಮನುಷ್ಯ ಚಾಯ್ವಾಲ ಆಗಿರೋದ್ರಿಂದಲ್ಲ ಇಂಡಿಯನ್ ಪೇಪರ್ ಪ್ರಿಂಟ್ ಮಾಡ್ತಿರೋದು. ತಗೊಂಡೋಗಿ ನೋಡೋಣ ಇಲ್ಲಿ ತಗೊಂಡು ಹೋಗ್ತೀರಾ ಅಂತ. ಈ ಮನುಷ್ಯ ಚಾಯ್ವಾಲ ಆಗಿರೋದ್ರಿಂದಲೇ ಬಾತ್ರೂಮಿನ ಹಿಂದಿರುವಂತ 2000 ರೂಪಾಯಿ ನೋಟನ್ನು ಎಳ್ಕೊಂಡು ಬರ್ತಾ ಇರೋದು ಇವತ್ತು. ಯಾಕೆ ಅಂತ ಕೇಳಿದ್ರೆ, ಕೆಲವರು ಹೇಳ್ತಾರೆ ನೋಟ್ನಲ್ಲಿ ಏನೋ ಚಿಪ್ ಬಿಟ್ಟಂಗೆ, ಕೆಲವರು ಸುಳ್ಳು ಅಂತಾರೆ, ಕೆಲವರು ಸತ್ಯ ಅಂತಾರೆ. ನೋಟ್ನಲ್ಲಿ ಚಿಪ್ ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ನೋಟ್ನಲ್ಲಿ ಚಿಪ್ ಇಲ್ಲ, ಹೌದು, ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ, ಈ ಕಲರ್ಗೆ ಬಳಸಿರುವಂತ ಐಸೋಟೋಪ್ಗಳು ನಾರ್ಮಲ್ ಐಸೋಟೋಪ್ಗಿಂತ ಬೇರೆ ಆಗಿರೋದ್ರಿಂದ ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಮಿಟ್ ಮಾಡುತ್ತೋ ಹಂಗೆ ಲೈಟ್ ಎಮಿಟ್ ಮಾಡುತ್ತೆ ಅಂತ. ನಾನು ಹೇಳಿದ್ರೆ ಈಗೇನು ಎಷ್ಟು ಸತ್ಯ ಸುಳ್ಳು ನನಗೂ ಗೊತ್ತಿಲ್ಲ ಅಂತಂದ್ರೆ ಒಬ್ರು ಹೇಳ್ತೀವಿ ಸತ್ಯನೇ ಇರಬೇಕು ಸರ್. ನಾನು ಹೇಳಿದೆ ಹೆಂಗ್ ಡೌಟು, ಹಿಂದೆ ಹೋದ್ರೆ ಬಾತ್ರೂಮ್ ಟೈಲ್ಸ್ ಹಿಂದೆ ಇರೋದು ಹೆಂಗ್ ಸರ್ ಗೊತ್ತಾಗುತ್ತೆ? ಎಷ್ಟು ವರ್ಷದಲ್ಲಿ ಇಟ್ಕೊಂಡು ಹಾಯಾಗಿ ಕೂತಿದ್ದಾನೆ ಅನ್ನೋದು ಹೆಂಗ್ ಸಿಕ್ಕಾಕೊಂಡ್ಬಿಡ್ತದ್ದು ಅಂತ. ಅದಕ್ಕೆ ದುರ್ಗದಲ್ಲಿ ಯಾರೋ ಒಬ್ರು ಹೊಸ 2000 ರೂಪಾಯಿ ನೋಟನ್ನೇ ಸುಟ್ಟಾಕಿದ್ರು. ಯಾರೋ ಕೇಳಿದೆ ಅವರಿಗೆ, ಯಾಕೆ ಸುಟ್ಟಾಕಿದ್ರೆ ಹೊಸ 2000 ರೂಪಾಯಿ ನೋಟು ಅಂತಂದ್ರೆ, ಅವ್ರಂದ್ರಂತೆ ಈ 2000 ರೂಪಾಯಿ ನೋಟಿನ ಚಕ್ರಕ್ಕೆ ಸಿಕ್ಕಾಕೊಂಡು ನಮ್ಮ ಮನೇಲಿರೋ ಬಂಗಾರ ಬೆಳ್ಳಿನೂ ಎತ್ತಾಕೊಂಡು ಹೋಗ್ಬಿಡ್ತಾರಂತ. ಅವರು ಯಾಕೆ ಬೇಕು 2000 ರೂಪಾಯಿ ನೋಟ್ ಹೋದ್ರೆ ಹೋಗ್ಲಿ ಅಂತ. ಹೆಂಗೆ ಹೆದರಿಕೆ ಹುಟ್ಟಿಸಿದ್ದಾರೆ ನರೇಂದ್ರ ಮೋದಿ ಅವರು ಅಂತಂದ್ರೆ, ಚಾಯ್ವಾಲ ಅಂತ ಕರೆದ್ರಲ್ಲ ಮೊದಲನೇ ಬಾರಿಗೆ. ನೀವೆಲ್ಲ ಇಷ್ಟು ನಕ್ಕೊಂಡು ಕೂತ್ಕೊಂಡು ಯಾಕಿದ್ದೀರಿ ಗೊತ್ತಾ? ನಮ್ಮ ಮನೇಲಿ ಏನೂ ಇಲ್ಲ, ಯಾರು ಬರ್ತಿರೋ ಬರ್ರೋ. ವೇದಿಕೆ ಮೇಲೆ ಧೈರ್ಯವಾಗಿ ಮಾತಾಡ್ತಾ ಯಾಕೆ ನಿಂತಿದ್ದೀನಿ ಅಂತಂದ್ರೆ, ಏನು ಹುಡ್ಕೋತಿರೋ ಹುಡ್ಕೊಳ್ರಪ್ಪ ಎಷ್ಟು ಅಂತ ಆ ತರದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಧೈರ್ಯವಾಗಿ ನಿಂತ್ಕೋಬಹುದು ಅಂತ. ಮೊದಲನೇ ಬಾರಿಗೆ ಈ ದೇಶದಲ್ಲಿ 70 ವರ್ಷಗಳ ನಂತರ ಪ್ರಾಮಾಣಿಕ ಕೇಕೆ ಹಾಕ್ತಿದ್ದಾನೆ, ಅಪ್ರಾಮಾಣಿಕ ಕಣ್ಣೀರು ಸುರಿಸ್ತಾ ಇದ್ದಾನೆ. 70 ವರ್ಷಗಳ ನಂತರ ಈ ದೇಶದ ಮ್ಯಾಜಿಕ್ ಹೆಂಗಿದೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ಇದನ್ನ ಯೋಚನೆ ಮಾಡಿದ್ರು. ಅವತ್ತು ಪೇಪರ್ ನ ದೇಲಾರು ಕಂಪನಿ ಕೊಡುತ್ತೆ, ಇಂಕ್ ನ ಜರ್ಮನ್ ಕಂಪನಿ ಕೊಡುತ್ತೆ. ಇವರಿಬ್ರು ಪಾಕಿಸ್ತಾನಕ್ಕೂ ಸಪ್ಲೈಯರ್ಸ್. ಪಾಕಿಸ್ತಾನ ಈಗ ಫೇಕ್ ನೋಟ್ ಪ್ರಿಂಟ್ ಮಾಡಬೇಕಾದ್ರೆ ನಾವೆಲ್ಲಿಂದ ತಗೊಂಡ್ಬಂದಿದೀವೋ ಪೇಪರ್ ಅವ್ರ ಹತ್ರ ಹೋಗಿ ಗೋಗರ್ ತರಬೇಕಾಗಿಲ್ಲ, ಡೂಪ್ಲಿಕೇಟ್ ಮಾಡಬೇಕಾಗಿಲ್ಲ. ಒರಿಜಿನಲ್ ನೋಟು ಒರಿಜಿನಲ್ ಲಿಂಕ್ ಸಿಗುತ್ತೆ, ಡೈ ಪ್ರಿಂಟ್ ಕಾಪಿ ಮಾಡ್ಕೊಂಡಿದ್ದಾರೆ. ಎಷ್ಟು ಒರಿಜಿನಲ್ ನೋಟ್ ಪ್ರಿಂಟ್ ಮಾಡ್ತಾರೆ ಅಂದ್ರೆ, ಆ ನೋಟು ಒಂದು ನೋಟು 4 ರೂಪಾಯಿಗೆ ಅವ್ರಿಗೂ ಪ್ರಿಂಟಿಂಗ್ ಕಾಸ್ಟ್ ಅದೇ, ಬಿಕಾಸ್ ಅದೇ ಕಂಪನಿ ಕೊಡೋದ್ರಿಂದ ಎಕ್ಸ್ಟ್ರಾ ಖರ್ಚೇನಿಲ್ಲ. ಆ ನೋಟು ಬಾಂಗ್ಲಾ ಬಾರ್ಡರ್ಗೆ ನೇಪಾಳ ಬಾರ್ಡರ್ಗೆ ಬರ್ಬೇಕಾದ್ರೆ ಒಂದು 20 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಖರ್ಚಾಗ್ಬೋದು. 23 ರೂಪಾಯಿಗೆ ಒಂದು ನೋಟು, 100 ರೂಪಾಯಿ ಪ್ರಾಫಿಟ್ ಇಟ್ಕೊಳ್ಳಿ. 120ರಿಂದ 150 ರೂಪಾಯಿಗೆ 1000 ರೂಪಾಯಿ ನೋಟ್ ಸಿಗುತ್ತೆ. ಇವತ್ತು ನಮ್ಮಲ್ಲಿ ಅನೇಕರು ಕೇಳ್ತಾರೆ ಬಡವರಿಗೆ ನಷ್ಟ ಆಯ್ತು ಅಂತ. ದೇವರಾಣಿಗೂ ಬಡವರಿಗೆ ಲಾಭ ಆಗಿತ್ತು. ಯಾಕೆ ಗೊತ್ತಾ? ನಾನು ನೀವು 3 ದಿನಗಳ ಕಾಲ ಕೂಲಿ ಮಾಡಿ 1000 ರೂಪಾಯಿ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ. ಯಾವನೊಬ್ಬ ಅಯೋಗ್ಯ ತನ್ನ ಬಳಿ ಇರೋ ಬ್ಲ್ಯಾಕ್ ಕ್ಯಾಶ್ನಲ್ಲಿ 150 ರೂಪಾಯಿಗೆ 1000 ರೂಪಾಯಿ ನೋಟ್ ತಗೊಂಡು ಬರ್ತಾನೆ. ಎರಡು ಈಕ್ವಲ್ ಆಗ್ಬಿಡ್ತಲ್ಲ. ನರೇಂದ್ರ ಮೋದಿ ನವೆಂಬರ್ 8ನೇ ತಾರೀಕು ಹಾಕಿರುವಂತ ಒಂದು ಬಾಂಬಿನಿಂದಾಗಿ ಈ ಫೇಕ್ ಕರೆನ್ಸಿಯ ಜಾಲ ನಿಂತೋಗಿದೆ. ಹೆಂಗೆ ನಿಂತೋಗಿದೆ ಅಂತಂದ್ರೆ, ಯಾವ ಬಂಗಾಳದ ಮಾಲ್ಡಾದಿಂದ ಫೇಕ್ ಕರೆನ್ಸಿ ಈ ದೇಶಕ್ಕೆ ಸಪ್ಲೈ ಆಗುವಂತ ವಾತಾವರಣ ಇತ್ತು, ಆ ಮಾಲ್ಡಾದಲ್ಲಿ ಸೂತಕ ಇನ್ನೂ ಕಳೆದಿಲ್ಲ 45 ದಿನ ಆಯ್ತು. ಇನ್ನು ಮಜಾ ಏನ್ ಗೊತ್ತೇನೋ, ಪಾಕಿಸ್ತಾನದಲ್ಲಿ ಈ ಫೇಕ್ ಕರೆನ್ಸಿ ಪ್ರಿಂಟ್ ಮಾಡ್ತಾ ಇದ್ದಂತ ಕಿಂಗ್ ಪಿನ್ ಒಬ್ಬ 8 ಮಹಡಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಗೊತ್ತಿಲ್ಲ. ಇದೇ
ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡೋ ಇಲ್ವೋ ಗೊತ್ತಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡಿದ್ದಂತೂ ಸತ್ಯ. ಅದು ಡಿಮಾನಿಟೈಸೇಷನ್ ಆದ್ಮೇಲೆ ಆಗಿರೋದು. ಯಾಕೆ ಅಂತ ನಾನು ಕೇಳಿದ್ರು, ಒಬ್ರು ಹೇಳಿದ್ರು UP ಎಲೆಕ್ಷನ್ಗೆ ಅಂತ ಪ್ರಿಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದ ಸರ್, ಎಲ್ಲ ಸಾಲ ತಲೆ ಮೇಲೆ ಬಂದ್ಬಿಟ್ಟಿದೆ ಅವನಿಗೆ ಅಂತ. ಈ ಸಾಲ ತೀರಿಸ್ಕೊಳ್ಳಿಕ್ಕಾಗದೆ ಆತ್ಮಹತ್ಯೆ ಅಂತ. ಫೇಕ್ ಕರೆನ್ಸಿ ಈ ದೇಶದಲ್ಲಿ ಒನ್ ಗೋನಲ್ಲಿ ಎಲಿಮಿನೇಟ್ ಆಯ್ತಲ್ಲ, ಅದು ನರೇಂದ್ರ ಮೋದಿ ಮಾಡಿರುವಂತ ಮ್ಯಾಜಿಕ್. ಅನೇಕರು ಕೇಳ್ತಾರೆ ಏನಾಗೋಯ್ತು ಇದರಿಂದ? ಏನಾಯ್ತೋ ಬಿಡ್ತೋ, ಈ ದೇಶದಲ್ಲಿರೋ ಫೇಕ್ ಕರೆನ್ಸಿ ಹೋಯ್ತು ಮತ್ತು 12.5-13 ಲಕ್ಷ ಕೋಟಿ ರೂಪಾಯಿ ಈ ದೇಶದ ಒಳಗಿತ್ತು, ಅದು ಹೊರಗೆ ಬಂತು ಅನ್ನೋಂಥ ಧೈರ್ಯ ಅಂತೂ ನನಗಿದೆ ಅಂತ. ಯಾಕೆ ಗೊತ್ತಾ, ನರೇಂದ್ರ ಮೋದಿ ನವೆಂಬರ್ 8ಕ್ಕೆ ಅನೌನ್ಸ್ ಮಾಡಿದ ನಂತರ ನವೆಂಬರ್ 9ಕ್ಕೆ ಜಪಾನಿಗೆ ಹೋದ್ರು. ಅನೇಕರು ಹೇಳಿದ್ರು ಕಿಡಿ ಇಲ್ಲಿ ಇಟ್ಬಿಟ್ಟು ಜಪಾನ್ಗೆ ಹೋಗಿ ತಿರುಗಾಡ್ತಿರೋದು. ಅಂದ್ರೆ ನರೇಂದ್ರ ಮೋದಿ ಅವರ ಸ್ವಾಭಿಮಾನ ಎಂತದ್ದು ಗೊತ್ತಾ, ಅವ್ರು ಜಪಾನಿಗೆ 6 ತಿಂಗಳ ಹಿಂದೆ ಹೋಗಿದ್ದಾಗ ಜಪಾನ್ನಿಂದ ನಮ್ಮೊಂದು ಬುಲೆಟ್ ಟ್ರೈನ್ ಬೇಕು ಅಂತ ಕೇಳಿದ್ರು. ಒಂದು ಬುಲೆಟ್ ಟ್ರೈನು 450 km/h ಸ್ಪೀಡಲ್ಲಿ ಹೋಗುತ್ತೆ. ನಂಗೆ ಗೊತ್ತಿಲ್ಲ, ಬಾಗಲಕೋಟೆಯಿಂದ ಬೆಂಗಳೂರು 450 ರೇಂಜಲ್ಲೇ ಇರ್ಬೋದು. ನೀವೇನಾದ್ರೂ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಬುಲೆಟ್ ಟ್ರೈನ್ ಇದ್ರೆ 1 ಅವರಲ್ಲಿ ಬೆಂಗಳೂರಿಗೆ ಹೋಗಿ ರೀಚ್ ಆಗ್ಬಿಡ್ಬೋದು. ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ಅಂತ. ನರೇಂದ್ರ ಮೋದಿ ಅವರ ಕನಸಿದೆ, ಈ ದೇಶ ಜನ ಜರ್ನಿಯಲ್ಲೇ ಟೈಮ್ ಜಾಸ್ತಿ ಕಳೀತಾರೆ. ಅವ್ರಿಗೆ ಸ್ವಲ್ಪ ಮೇಜರ್ ಸಿಟಿಗಳನ್ನ ರೀಚ್ ಆಗಲಿಕ್ಕೆ ಜರ್ನಿ ಟೈಮ್ ಜಾಸ್ತಿ ಕೊಟ್ರೆ, ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋನು ಅವ್ನು ಬೆಂಗಳೂರಲ್ಲಿ ಇರೋದೇ ಇಲ್ಲ ಅಂತ. ಯಾಕೆ ಅಲ್ಲಿರ್ಬೇಕು? ನಾನು ಸಾಯಂಕಾಲ ವಾಪಸ್ ಬಾಗಲಕೋಟೆಗೆ ಬಂದ್ಬಿಡ್ತೀನಿ. ಕಲ್ಪನೆ 70 ವರ್ಷಗಳಲ್ಲಿ ಈ ದೇಶದಲ್ಲಿ ಈ ತರದ ಕಲ್ಪನೆಯೂ ಹುಟ್ಟಿರಲಿಲ್ಲ. ನರೇಂದ್ರ ಮೋದಿ ಜಪಾನಿಗೆ ಹೋಗಿ ಕೇಳಿದ್ರು ಬುಲೆಟ್ ಟ್ರೈನ್ ಬೇಕಲ್ಲ, ಜಪಾನ್ ಹೇಳಿದ್ರು ಚೆನ್ನಾಗಿದೆ, ಆದ್ರೆ ಒಂದು ಬುಲೆಟ್ ಟ್ರೈನ್ ಅಹಮದಾಬಾದ್ ಟು ಮುಂಬೈ 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ನರೇಂದ್ರ ಮೋದಿ ಏನು ಮಾತಾಡಲಿಲ್ಲ. ಜಪಾನ್ ಅವರು ಹೇಳಿದ್ರು ಡೆಫಿಸಿಟ್ ಬಜೆಟ್ ನಿಮ್ದು, ಬಜೆಟ್ಗೆ ದುಡ್ಡು ಸಾಕಾಗಲ್ಲ ಅಂತ ಸಾಲ ತಗೋತೀರಿ, ಇನ್ನು ಬುಲೆಟ್ ಟ್ರೈನ್ಗೆ ಎಲ್ಲಿಂದ ಸಿಗುತ್ತೆ? ಆದ್ರೂ ಬುಲೆಟ್ ಟ್ರೈನ್ಗೆ ನಮ್ಮೇಲೆ ತುಂಬಾ ಪ್ರೀತಿ ಜಪಾನ್ಗೆ. 60,000 ಕೋಟಿ ರೂಪಾಯಿ ನಾವು ಸಾಲ ಕೊಡ್ತೀವಿ, 40,000 ಕೋಟಿ ರೂಪಾಯಿ ನೀವು ಹೊಂದಿಸಿ, ಉಳಿದಿದ್ದನ್ನ ಆಮೇಲೆ ನೀವು ಸಾಲ ತೀರಿಸಿದ್ರೆ ಆಯ್ತು ಅಂತ. ನರೇಂದ್ರ ಮೋದಿ ಅವತ್ತು ಏನೂ ಮಾತಾಡಿರಲಿಲ್ಲ. ನವೆಂಬರ್ 8ನೇ ತಾರೀಕು ಕಳೆದು ನವೆಂಬರ್ 9ನೇ ತಾರೀಕು ಜಪಾನಿಗೆ ಹೋದ್ರು. ಬುಲೆಟ್ ಟ್ರೈನ್ ಎಲ್ಲ ಹಿಡ್ಕೊಂಡು ತಿರುಗಾಡಿದ್ರು, ಸ್ಟೈಲಿಂಗ್ ಹಿಡಿದ್ರು. ವಾಪಸ್ ಪೇಪರ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಇನ್ನೊಂದು 35-40 ದಿನ ಹೋದ್ರೆ ಒಂದಲ್ಲ 12 ಬುಲೆಟ್ ಟ್ರೈನ್ ತಗೊಂಡು ಎಲ್ಲಿವರೆಗೂ ಆಗೋಗಿದೆ ಅಂದ್ರೆ ಇವತ್ತು ಪಾಕಿಸ್ತಾನ, ನಂಗೆ ಬಹಳ ಖುಷಿ ಅನ್ಸುತ್ತೆ ಮಿತ್ರರೇ, ಪಾಕಿಸ್ತಾನ ಕಳೆದ ಒಂದು ವಾರದ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಭಾರತ ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಳ್ಳುವ ರೇಸ್ ನಲ್ಲಿ ಓಡ್ತಾ ಇದೆ. ನಾವಿಂಥ ರೇಸ್ ನಲ್ಲಿ ಇಲ್ಲ, ಓಡಕ್ಕಾಗಲ್ಲ ನಮ್ಮ ಜೊತೆ ಈಗ. ಮೊದಲನೇದು. ಎರಡನೇ, ಪಾಕಿಸ್ತಾನ ಅದೇ ವ್ಯಕ್ತಿ ಏನ್ ಹೇಳಿದ್ದಾನೆ ಅಂತಂದ್ರೆ, ಫಾರಿನ್ ಮಿನಿಸ್ಟ್ರಿಗೆ ಅಥವಾ ವಕ್ತಾರ ಅವನು ಹೇಳಿದ್ದಾನೆ, ನಮ್ಮ ಹತ್ರ ಇರುವಂತಹ ಕಡಿಮೆ ರಿಸೋರ್ಸ್ ಅನ್ನ ಜನರ ಅಭಿವೃದ್ಧಿಗೆ ಬಳಸಬೇಕೇ ಹೊರತು ಬೇರೆ ರಾಷ್ಟ್ರವನ್ನ ನಾಶ ಮಾಡೋದು ಕಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ. ಯಾಕೆ ಅಂತಂದ್ರೆ ಭಾರತದ ಅಂತಃಶಕ್ತಿ ವೃದ್ಧಿ ಆಗಿದೆಯಲ್ಲ, ಮತ್ತು ವೃದ್ಧಿ ಆಗೋದಕ್ಕೆ ಕಾರಣ ನರೇಂದ್ರ ಮೋದಿ ಅಲ್ಲ ಮಿತ್ರರೇ, ನಾನು ಮತ್ತು ನೀವು ಅನ್ನೋದನ್ನೇ. ಎಲ್ಲರಿಗೂ ನೋಡಿದಾಗ ಒಂದು ದೊಡ್ಡ ನಮಸ್ಕಾರ ಮಾಡಬೇಕು ಅನ್ಸುತ್ತೆ. ಯಾಕೆ ಅಂತಂದ್ರೆ ನವೆಂಬರ್ 8ನೇ ತಾರೀಕು ನಂತರ ಮುಂದಿನ ಒಂದು ವಾರಗಳ ಕಾಲ ನಾವು ಬೀದಿಗೆ ಬಂದು ಗಲಾಟೆ ಮಾಡಿಬಿಟ್ಟಿದ್ರೆ ಭಾರತ ಎಂದೂ ಹೋಗದೇ ಇರುವಷ್ಟು ಪಾತಾಳಕ್ಕೆ ತಲುಪಿರ್ತಿತ್ತು. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಸಂಯಮ ಕಾಪಾಡ್ಕೊಂಡಿದ್ದೀವಲ್ಲ, ನಿಜವಾಗ್ಲೂ ಇಲ್ಲಿಂದ ಆಚೆಗೆ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಬೇಕು. ಇಲ್ಲಿಂದ ಆಚೆ ಬಹಳ ಮುಖ್ಯ. ಇದುವರೆಗೂ ಏನ್ ಮಾಡಿದೀವೋ ದೊಡ್ಡ ಕೆಲಸ, ಆದ್ರೆ ಈ ದೊಡ್ಡ ಕೆಲಸ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಇಲ್ಲಿಂದ ಆಚೆ ಒಂದು ಹೆಜ್ಜೆ ಮುಂದೆ ಇಡಬೇಕು. ಯೋಚನೆ ಮಾಡಿ, ನರೇಂದ್ರ ಮೋದಿ ಅವರು ದುಡ್ಡು ಸರಿಯಾಗಿ ಎಲ್ರಿಗೂ ಸಿಗ್ತಾರೆ. ನಮ್ಮಪ್ಪ ನಂಗೆ ಕೇಳಿದ್ರು, ಡಿಸೆಂಬರ್ 31 ನಂತರ ಬೇಕಾಗಿರುವಷ್ಟು 2,500 ರೂಪಾಯಿ ಸಿಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ, ಕಿರಿಕಿರಿ ಇಲ್ಲ ಅಂತ. ಅದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಹಳೆ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ನಿಮ್ಗೆಲ್ರಿಗೂ ಕೈ ತುಂಬ 2,500 ರೂಪಾಯಿ ಕೊಟ್ರೆ ಏನ್ ಮಾಡ್ತೀವಿ ಹೇಳಿ? ನಾವು ಬ್ಯಾಂಕಿಗೆ ಹೋಗ್ತೀವಿ, ತಗೊಂಬಂದ್ ಮತ್ತೆ ತಿಜೋರಿ ಇಟ್ಕೊಂಡ್ಬಿಡ್ತೀವಿ. ನಮ್ ಜೇಬ್ ತುಂಬ 2,000 ರೂಪಾಯಿ ನೋಟು ಬೇಕಾಗಿದ್ದು ದುಡ್ಡು ಕೊಟ್ಟು ತಗೊಂಡ್ಬಿಡ್ತೀವಿ. ಅದಕ್ಕೆ ಕ್ಯಾಶ್ ಕ್ರಂಚ್ ಕಂಟಿನ್ಯೂ ಆಗಬೇಕು. ಕ್ಯಾಶ್ ಕೈಗೆ ಸಿಗಬಾರ್ದು ನಮಗೆ ಅಂತ. 2,000 ರೂಪಾಯಿ ಬೇಕಾದಷ್ಟು ಸಿಗಬಾರ್ದು, 500 ರೂಪಾಯಿ ಬೇಕಾದಷ್ಟು ಸಿಗಬಾರ್ದು. ಯಾವಾಗ 500, 2,000 ಬೇಕಾದಷ್ಟು ಸಿಗಲ್ವೋ ಆವಾಗ ನಮ್ಮ ಜೇಬಿಂದ ಕಾರ್ಡ್ ಹೊರಗೆ ಬರುತ್ತೆ. ಆವಾಗ ನಮ್ಮ ಮೊಬೈಲ್ UPI ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಆಗ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಬರ್ತೀವಿ, ಪೇಟಿಎಂ ಬೇಕು, ಮೊಬಿವಿಕ್ ಬೇಕು ಅಂತ. ಅನೇಕರು ನನಗೆ ಹೇಳ್ತಾರೆ ಪೇಟಿಎಂ ಅಲ್ಲಿ ಚೈನಾ ದುಡ್ಡು ಇದೆ ಸರ್. ಹೇಳಿದ್ರೆ ಚೈನಾ ದುಡ್ಡು, ಅಮೆರಿಕ ದುಡ್ಡು. ಮೊದಲು ಒಂದ್ಸಲ ಪೇಟಿಎಂ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ಲಿ. ಆಮೇಲೆ ನಮ್ಮ ಜನ ಎಷ್ಟು ಬುದ್ಧಿವಂತರು ಅಂತಂದ್ರೆ, ಈ ಪೇಟಿಎಂ ಚೆನ್ನಾಗಿಲ್ಲ, ನಮ್ಮ ಸ್ಟೇಟ್ ಬ್ಯಾಂಕ್ ಅವರದೇ ಚೆನ್ನಾಗಿದೆ ಅಂತ ವಾಪಸ್ ಬರೋದು ನಮ್ಮ ಜನರಿಗೆ ಗೊತ್ತು. ಅಲ್ಲಿವರೆಗೂ ನಾವು ಈ ಜನರನ್ನು ಟ್ರೈನ್ ಮಾಡಬೇಕಾದಂತ ಅಗತ್ಯ ಇದೆ. ಮಿತ್ರರೇ, ಬಹಳ ಸಿಂಪಲ್. ಈ ದುಡ್ಡು ಯಾವಾಗ ಕ್ಯಾಶ್ಲೆಸ್ ಆಗುತ್ತೋ ಆಗ ನೋಟಿನ ಪ್ರತಿಯೊಂದು ಹೆಜ್ಜೆಯೂ ಗೊತ್ತಾಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಂದ ಒಂದು 500 ರೂಪಾಯಿ ನಮ್ಮ ಊರಿನ ಕೆನರಾ ಬ್ಯಾಂಕಿಗೆ ಬರುತ್ತೆ. ನಾನು ಕೆನರಾ ಬ್ಯಾಂಕಿಗೆ ಹೋಗಿ 500 ರೂಪಾಯಿ ತಗೊಂಡು ಬಂದ್ರೆ ನನ್ನ ಅಕೌಂಟ್ ಅಲ್ಲಿ ದಾಖಲಾಗುತ್ತೆ, ಈ 500 ರೂಪಾಯಿ ಇಲ್ಲಿ ಹೋಗಿದೆ. ನಾವು ಈ ನೋಟನ್ನ ಬ್ಯಾಂಕಿನ ಮೂಲಕವೇ ಟ್ರಾನ್ಸ್ಫರ್ ಮಾಡೋದಾದ್ರೆ ಪ್ರತಿಯೊಂದು ನೋಟು ನಿಮ್ಮ ಅಕೌಂಟ್ ನಿಂದ ಯಾರಿಗೆ ಹೋಗಿದೆ, ಯಾರ ಮೂಲಕ ಎಲ್ಲಿಗೆ ಹೋಗುತ್ತೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ ಆಗಿ ಅರ್ಥ ಆಗಿಸ್ಬೇಕು ಅಂತಂದ್ರೆ, ಯಾರಾದ್ರೂ ಹಿರಿಯರಿದ್ರೆ ನಿಮ್ಮ ಮಕ್ಕಳು ಬೆಂಗಳೂರಲ್ಲೋ ಮುಂಬೈಯಲ್ಲೋ ಓದಿಕ್ಕಿದ್ರೆ ಪೂರ್ತಿ ಕ್ಯಾಶ್ಲೆಸ್ ಆಗಿದೆ ಅಂತ ಇಟ್ಕೊಳ್ಳಿ.
ಅವನ ಕಾರ್ಡ್ನಲ್ಲಿ ಅವನ ಅಕೌಂಟ್ನಲ್ಲಿ ಈ ಒಂದು 5 ಲಕ್ಷ ಕಳಿಸ್ಬಿಡಿ, ಅವ್ನಿಗೆ ಎಷ್ಟು ಬೇಕಿದ್ರು ಖರ್ಚು ಮಾಡೋಣ, ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಇಲ್ಲ. ಆದರೆ ಎಲ್ಲೂ ಅವನು ಕ್ಯಾಶ್ ಖರ್ಚು ಮಾಡ್ಲಿಕ್ಕೆ ಆಗಲ್ಲ, ಕಾರ್ಡೇ ಮಾಡಬೇಕಾಗಿರೋದ್ರಿಂದ ನೀವು ಒಂದು ತಿಂಗಳ ನಂತರ ಅವನ ಪಾಸ್ಬುಕ್ಕಲ್ಲಿ ಯಾವ್ಯಾವ ಬಾರಿಗೆ ಎಷ್ಟೆಷ್ಟು ದಿನ ಹೋದ ಅವ್ನು ಒಬ್ಬನೇ ಬಂದು 4 ಜನ ಕರ್ಕೊಂಡು ಹೋಗಿ ನಾವು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಯೋಜನೆಗಳೇ ತುಂಬಾ ಸುಂದರ. ನಾನು ಹೇಳಿದ್ದು ಹೆಜ್ಜೆ ಜಾಡು ಹುಡುಕೋದು ಹಿಂಗೆ ಅಂತ ನಂಗೆ ಬಹಳ ಖುಷಿ ಅನ್ಸೋದು. ಈ ತರ ಮಾತು ಹೇಳಿದಾಗ ಹುಡುಗರೇ ಜೋರಾಗಿ ಚಪ್ಪಾಳೆ ಹೊಡಿತಾರೆ. ನಮ್ಮ ಅಪ್ಪನ ಎಲ್ಲ ಅಕೌಂಟ್ ಸಿಗುತ್ತಾ ಸರ್, ಪರವಾಗಿಲ್ಲ. ಈಗ ಯೋಚನೆ ಮಾಡಿ, ಅಪ್ಪನಿಗೆ ಮಕ್ಕಳ ಅಕೌಂಟ್ ಸಿಕ್ಕರೇನೆ ಇಟ್ಟು ಖುಷಿ. ಇನ್ನು ಈ ದೇಶದ ಪ್ರಧಾನಿ ಮೋದಿಗೆ ಯಾವ ಅಯೋಗ್ಯ ಭಯೋತ್ಪಾದಕರಿಗೆ ದುಡ್ಡು ಎಲ್ಲಿಂದ ಮುಳುಗಿದ, ಯಾಕೆ ಈ ದೇಶದ ಶ್ರೀಮಂತರು ಅಂತ ಅನಿಸ್ಕೊಂಡವರು ಈ ದೇಶದ ಕೆಲವು ವರ್ಗದ ಜನ ಕ್ಯಾಶ್ಲೆಸ್ ಆಗ್ಲೇಬಾರದು ಅಂತ ಹಠ ಹಿಡಿದಿದ್ದಾರೆ. ಹಿಂಗ ಆಗಬಾರದು ಅಂತ ಹಠ ಹಿಡಿಯುವಾಗ ಯಾರ ಮುಖ ತೋರಿಸ್ತಾರೆ ಗೊತ್ತಾ? ನಿಮ್ಮ ಮುಖ ತೋರಿಸ್ತಾರೆ. ನೋಡಿ ಎಷ್ಟು ಬಡವರು ಇವರು, ನೋಡಿ ಎಷ್ಟು ಅಜ್ಞಾನಿಗಳು, ನೋಡಿ ಎಷ್ಟು ಅನಕ್ಷರಸ್ಥರು. ಇವ್ರಿಗೆ ಪಾಪ ಬ್ಯಾಂಕೇ ಗೊತ್ತಿಲ್ಲ. ನನಗೊಂದು ಮಜಾ ಆಯ್ತು. ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಕಾಂಗ್ರೆಸ್ನ ವಕ್ತಾರರೊಬ್ಬರು ಕೂತಿದ್ರು. ಅವ್ರು ಹೇಳಿದ್ರು ಈ ದೇಶದಲ್ಲಿ 60% ಜನರಿಗೆ ಬ್ಯಾಂಕೇ ಗೊತ್ತಿಲ್ಲ. ನಾನು ಹೇಳಿದ 60 ವರ್ಷದ ಸಾಧನೆ ಆಯಿತು. ಈ ದೇಶದ 80% ಹಳ್ಳಿಗಳಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, 60 ವರ್ಷದ ಸಾಧನೆ ಇಲ್ಲ. ಈ ದೇಶದ 40% ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲ, 60 ವರ್ಷದ ಸಾಧನೆ ಇತ್ತು. ಅವರು ತಮ್ಮ ಸಾಧನೆ ಹೇಳ್ಕೊಂಡು ಈ ಕಾರಣಕ್ಕೋಸ್ಕರ ಕ್ಯಾಶ್ಲೆಸ್ ಆಗಬಾರ್ದು ಅಂತ. ಆದ್ರೆ ಒಂದು ಯೋಚನೆ ಮಾಡಿ, ನಾವೆಲ್ಲರೂ ಕ್ಯಾಶ್ಲೆಸ್ ಆಗಬೇಕು ಅಂತ ನಿಶ್ಚಯ ಮಾಡಿ ಸರ್ಕಾರದ ಜೊತೆಗೆ ನಿಂತು, ನನಗೂ ನಿಮ್ಗೂ ದೇವರಾಣೆಗೂ ನಷ್ಟ ಇಲ್ಲ. ನಂಗೆ ಗೊತ್ತು, ಕೆಲವು ಯಾರಾದ್ರೂ ದೊಡ್ಡ ದೊಡ್ಡ ಕಂಪನಿ ನಡೆಸೋರಿದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದ್ರೆ ಇಷ್ಟು ದಿನ ಅಕೌಂಟ್ ಇರಲಿಲ್ಲ ಅವ್ರ ಹತ್ರ. ದುಡ್ಡು ಕೊಡ್ಬೇಕಾದ ಕ್ಯಾಶ್ ಕೊಡ್ಲಿಕ್ಕೆ ಓನರ್ ಹತ್ರ ಕ್ಯಾಶ್ ಇಲ್ಲ. ಅವ್ರು ತುಂಬಾ ಒದ್ದಾಡ್ತಿದ್ದಾರೆ. ನಾನು ಓನರ್ಗಳನ್ನು ಕೇಳ್ಕೊಳ್ತೀನಿ, ದಯಮಾಡಿ ಅವ್ರಿಗೊಂದು ಅಕೌಂಟ್ ಮಾಡ್ಕೊಡ್ರಲ್ಲ. ಆ ಅಕೌಂಟ್ ಅಲ್ಲಿ ದುಡ್ಡು ಹಾಕಿ ನೇರವಾಗಿ ಆ ದುಡ್ಡನ್ನು ಬಳಸ್ತಿ. ಆಶ್ಚರ್ಯ ಏನ್ ಗೊತ್ತೇನು, ಒಮ್ಮೆ ಅಕೌಂಟಿಗೆ ದುಡ್ಡು ಹೋಗ್ಬಿಟ್ರೆ ಫಾಲ್ತು ಖರ್ಚು ಮಾಡೋದು ನಿಂತು ಹೋಗ್ಬಿಡುತ್ತೆ. ಜೇಬಲ್ಲಿ 50 ರೂಪಾಯಿ ಇದ್ರೆ ದಾರಿಗೆ ಹೋಗ್ಬೇಕಾದ್ರೆ ಶರಾಬು ಅಂಗಡಿ ಕಂಡ್ರೆ 50 ರೂಪಾಯಿ ಇದೆ ಅಂತ ಅನ್ನಿಸ್ತಿರುತ್ತೆ. ಜೇಬಲ್ಲಿ ಅಕೌಂಟ್ ಅಲ್ಲಿ ಎಲ್ಲಿ ಹೋಗ್ಬೇಕು? ಆ ಶರಾಬು ಅಂಗಡಿಯೂ ಯೋಚನೆ ಮಾಡಿರ್ತಾನೆ, ನೀನೆಲ್ಲ ಮುಗಿದ ಮೇಲೆ ಪಾಸ್ವರ್ಡ್ ಬರ್ತಾರೆ, ನನ್ನ ಕರ್ಮ ಏನು, ಅದಕ್ಕೆ ಬೇಡ, ನೀನು ಕೊಡೋದೇ ಇಲ್ಲ ಅಂತ ಕ್ಯಾಶ್ ಇದ್ರೆ ಮಾತ್ರ ಕೊಡ್ತೀನಿ ಅಂತ. ದೇಶ ಒಳ್ಳೇದೇ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತೆಲಂಗಾಣದ ಇಸ್ಲಾಂಪುರದಲ್ಲಿ ಒಂದು ಚೆನ್ನಾಗಿದೆ ಈ ಮಾತು. ತೆಲಂಗಾಣದ ಇಸ್ಲಾಂಪುರ ಟೋಟಲ್ ಕ್ಯಾಶ್ಲೆಸ್. ಈ ಕ್ಯಾಶ್ಲೆಸ್ ಆದಾಗ ಒಬ್ಬ ಪತ್ರಕರ್ತರಲ್ಲಿ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಮಾತಾಡ್ಕೊಂಡು ಬಂದು ಕೇಳ್ಕೊಂಡಿದ್ದಾರೆ ಒಂದು ಹೆಣ್ಮಗಳನ್ನ, ನೀನ್ ಹೆಂಗಮ್ಮ ನೀನ್ ಕ್ಯಾಶ್ಲೆಸ್ ಆಗಿದೆ, ಕಷ್ಟ ಆಗಿಲ್ವಾ, ಖುಷಿ ಆಗ್ತಿದೆ ಏನು ಅಂತ. ಮೊದಲು ತುಂಬಾ ಕಷ್ಟ ಆಯ್ತು ಸರ್, ಯಾಕಿದೆಲ್ಲ ಅಂತ ಅನ್ನಿಸ್ತಿತ್ತು, ಆದ್ರೆ ಈಗ ಖುಷಿ ಆಗ್ತಿದೆ ಸರ್ ಅಂತ. ಯಾಕೆ ಅಂದ್ರೆ ದಿನಗೂಲಿ ನನಗೆ ನನ್ನ ಕೈ ಕೊಡ್ತಾ ಇಲ್ಲ ನಮ್ಮ ಯಜಮಾನ್ರು, ನನ್ನ ಅಕೌಂಟಿಗೆ ಬಂದ್ಬಿಡುತ್ತೆ ಸರ್. ಈಗ ನಮ್ಮ ಯಜಮಾನ್ರು ಮನೆಗೆ ಬಂದ ತಕ್ಷಣ ಹೆಂಡ ಕುಡಿಲಿಕ್ಕೆ ಅಂತ ದುಡ್ಡು ಕಿತ್ಕೊಂಡು ಹೋಗ್ತಿದ್ರಲ್ಲ ದಿನಗೂಲಿದು, ನನ್ನ ಹತ್ರ ದುಡ್ಡೇ ಇಲ್ಲ ಸರ್, ಎಲ್ಲ ಅಕೌಂಟ್ ಇಲ್ಲ, ನಾನು ತುಂಬಾ ಬಚಾವಾಗಿದ್ದೀನಿ ಅಂತ ನನಗೆ ಆಗನ್ನಿಸ್ತು. ಹೌದಲ್ಲ, ಕ್ಯಾಶ್ಲೆಸ್ ಆಗೋದ್ರದ ಮ್ಯಾಜಿಕ್ ಹೇಗಿದೆ? ಕ್ಯಾಶ್ಲೆಸ್ ಪೂರ್ತಿ ಕಷ್ಟ. ಆದ್ರೆ ಯಾವ ದೇಶದ 85% ಎಕಾನಮಿ ಬ್ಯಾಂಕಿನ ಮೂಲಕ ನಡೆಯುತ್ತೋ ಆ ದೇಶದ ಎಕನಾಮಿಕಲ್ ಸ್ಟ್ರೆಂತ್ ಅತ್ಯದ್ಭುತವಾಗಿರುತ್ತೆ. ಜಗತ್ತನ್ನು ಮಣಿಸಬಹುದಾಗಿರುವಷ್ಟು ತಾಕತ್ತ ದೇಶಕ್ಕೆ ಸಿಗುತ್ತೆ ಅಂತ ನರೇಂದ್ರ ಮೋದಿ ಮಾಡ್ಲಿಕ್ಕೆ ಹೊರಟಿರೋದು ಅದೇ ಕೆಲಸವನ್ನ. ಮಿತ್ರ, ಈ ಕೆಲಸಕ್ಕೆ ನಾವೆಲ್ಲರೂ ಜೊತೆಯಾಗಬೇಕು. ನಾನು ಎಲ್ಲ ತರುಣರಲ್ಲೂ ಕೇಳ್ಕೊಳ್ತೀನಿ, ನನ್ನ ಮುಖವಾಡ ಇಟ್ಕೊಂಡು ನನ್ನನ್ನ ತೋರಿಸ್ಕೊಂಡು ಕ್ಯಾಶ್ಲೆಸ್ ಆಗೋದು ಬೇಡ ಅಂತ ಇವ್ರು ಯಾರು ಹೇಳ್ತಿದ್ದಾರೋ ಅವ್ರಿಗೆ ನಾನು ನೀವು ಹೇಳಬೇಕು, ಆಗಲೇಬೇಕು ಕ್ಯಾಶ್ಲೆಸ್. ಅವ್ರು ಹೇಳಿದ್ರು, ಈ ದೇಶದಲ್ಲಿ ಪಾನಿಪುರಿ ಮಾರೋನ್ ಕ್ಯಾಶ್ಲೆಸ್ ಆಗ್ತಾನೆ, ತರಕಾರಿ ಮಾರೋನ್ ಕ್ಯಾಶ್ಲೆಸ್ ಆಗ್ತಾನೆ. ನಾವು ಕ್ಯಾಶ್ಲೆಸ್ ಎಕಾನಮಿ ಅಭ್ಯಾಸ ವರ್ಗ ಮುಗಿಸಿ ಆಚೆ ಬಂದು ಎಳ್ನೀರು ಕುಡಿಬೇಕು ಅಂದ್ರೆ ಪೇಟಿಎಂ ನ ಚೀಟಿ ಹಾಕೊಂಡು ಕೂತಿಯಾನೆ, ಪೇಟಿಎಂ ಮೂಲಕ ಕೊಡಬಹುದು ಸರ್ ನನಗೆ ಅಂತ. ಅಂದ್ರೆ ಈ ದೇಶದ ಕಾಮನ್ ಮಾಸ್ ಬಹಳ ಬೇಗ ತಯಾರಾಗಿ ನಿಂತ್ಕೊಳ್ತಿರ್ಬೇಕಾದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡೋಣ. ತುಂಬಾ ಜನ ತಗೊಂಡಿದ್ದೀರಿ, ನೀವು ದಯವಿಟ್ಟು ನಿಮ್ಮ ರೂಮ್ಗಳಿಗೆ ಹೋದ ನಂತರ, ನಿಮ್ಮ ಮನೆಗಳಿಗೆ ಹೋದ ನಂತರ ನಿಮ್ಮ ಮೊಬೈಲ್ಗಳಲ್ಲಿ ಪೇಟಿಎಂ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗತ್ತಾ, ಮೊಬೈಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗತ್ತಾ, ಅಥವಾ ಇಂಡಿಯನ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಬೇಕು ಅಂದ್ರೆ UPI ಬೇಕು ಅಂದ್ರೆ SBI ಬಡ್ಡಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗತ್ತಾ ಅಂತ ಒಂದು ಸ್ವಲ್ಪ ಪ್ರಯತ್ನ ಮಾಡಿ. ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ 5 ರೂಪಾಯಿ, 10 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಈ ಟ್ರಾನ್ಸಾಕ್ಷನ್ ಮಾಡಿ ನೋಡಿ, ನಿಮ್ಗೆ ಈಸಿ ಅನ್ಸೋಕೆ ಶುರು ಆಗ್ಬಿಡುತ್ತೆ. ಇದಾದ ನಂತರ ಅಕ್ಕಪಕ್ಕದವ್ರಿಗೆ ಹೇಳ್ಕೊಡಿ. ಮಿತ್ರರೇ, ಅಕ್ಕಪಕ್ಕದವ್ರಿಗೆ ಹೇಳ್ಕೊಡೋದು ಬಹಳ ಕಷ್ಟ ಅಲ್ಲ. ನಾವು ಬೆಂಗಳೂರಲ್ಲಿ ಅಭ್ಯಾಸ ವರ್ಗ ಮಾಡಿದಾಗ ಒಂದು ಪುಟ್ಟ ಹುಡುಗಿ ಬಂದಿದ್ಲು, ಹಾರಿಕಾ ಅಂತ, 5ನೇ ಕ್ಲಾಸಿನ ಹುಡುಗಿ. ನನ್ನ ಹತ್ರ ಬಂದು, ಅಣ್ಣ ಇದನ್ನು ನಾನು ಮಾಡ್ಬೋದಾ? ನಾನು ಕೂರಿಸ್ಕೊಂಡು ಅವಳು ಮೊಬೈಲ್ ತಗೊಂಡು ಅವಳು ಮೊಬೈಲ್ ಡೌನ್ಲೋಡ್ ಮಾಡಿಕೊಂಡು 1 ರೂಪಾಯಿ 2 ರೂಪಾಯಿ ಟ್ರಾನ್ಸ್ಫರ್ ಮಾಡೋದೆಲ್ಲ ಹೇಳ್ಕೊಟ್ಟೆ. ಸಂಡೇ ನಾವು ಮಾಡಿದ್ದು ಒಂದು ಭಾನುವಾರ, ನೆಕ್ಸ್ಟ್ ಭಾನುವಾರದ ವೇಳೆಗೆ 15 ಅಂಗಡಿಗಳನ್ನ ಅವಳು ಪೇಟಿಎಂ ಆಗಿ ಕನ್ವರ್ಟ್ ಮಾಡಿ ನನಗೆ ಫೋಟೋಸ್ ಕಳಿಸಿದ್ದು. ಬಹಳ ಖುಷಿ
ಯಾವಾಗ ಗೊತ್ತಾ ಅವರಿಗೆ ಒಂದು ಆಟೋ ಸ್ಟ್ಯಾಂಡ್ ಅಲ್ಲಿ ಎರಡು ಆಟೋದವ್ರಿಗೆ ಹೇಳ್ಕೊಟ್ಲಂತೆ. ಆಟೋದವ್ರು ಒಂದು ಸ್ಟಿಕ್ಕರ್ ಹಾಕೊಂಡಿದ್ದಾರೆ, ಅವ್ರಿಗೆ ಪೇಟಿಎಂ ಇಂದ ವ್ಯವಹಾರ ಶುರುವಾಗಿದೆ, ಈಗ ಪೇಟಿಎಂ ಇಂದೆಲ್ಲ ಬರ್ಲಿಕ್ಕೆ ಶುರುವಾಗಿದೆ. ಇನ್ನೊಂದು ಆಟೋದವ್ರು ಅವಳಿಗೆ ಫೋನ್ ಮಾಡ್ಬಿಟ್ಟು, ಮಗು ಇನ್ನೊಂದ್ಸಲ ಬಾ, ಇನ್ನೊಂದಿಬ್ಬರು ಕಲಿಬೇಕಾಗಿದೆ ಇಲ್ಲಿ, ಅವ್ರಿಬ್ರು ದಿಮಾಕ್ ಅವ್ರು ನಮ್ಗೆ ಹೇಳ್ಕೊಡ್ತಾ ಇಲ್ಲ, ನೀನ್ ಬಂದು ಹೇಳ್ಕೊಡು ಅಂತ ಈ ಮಗುನ ವಾಪಸ್ ಟೀಚರ್ ಆಗಿ ಕರ್ಸ್ಕೊಂಡಿದ್ದಾರೆ. 5ನೇ ಕ್ಲಾಸಿನ ಹೆಣ್ಮಗಳು. ಕನ್ನಡದ 3-4 ಸುದ್ದಿ ಚಾನೆಲ್ಗಳಿಗೂ ಸುದ್ದಿ ಮಾಡಿದ್ವು. ನರೇಂದ್ರ ಮೋದಿ ಅವರ ರಿಪೋರ್ಟ್ ಕಾರ್ಡ್ನವರು ಕೂಡ ಇದನ್ನ ಹಾಕಿ ಹೇಳಿದ್ರು, ಒಂದು ಪುಟ್ಟ ಮಗು ಮಾಡ್ತಾ ಇದೆ, ನಾವು ಮಾಡ್ಲಿಕ್ಕೆ ಆಗಲ್ವಾ ಅಂತ. ಯೋಚನೆ ಮಾಡಿ, ಈಗ ಒಮ್ಮೆ ಕ್ಯಾಶ್ಲೆಸ್ ಆಗಿ ಅಥವಾ ಲೆಸ್ ಕ್ಯಾಶ್ ಆಗಿ ನಾವು ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಆಗಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಂದನ್ ನಿಲೇಕಣಿ ಯಾರು ಕಾಂಗ್ರೆಸ್ನವರಾಗಿದ್ರು, ನರೇಂದ್ರ ಮೋದಿ ಅವ್ರ ಬಗ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಅನ್ನಲ್ಲ ಈ ಕಾರಣಕ್ಕೆ. ನಂದನ್ ನಿಲೇಕಣಿ ಕಾಂಗ್ರೆಸ್ನಲ್ಲಿದ್ರು, ಆಧಾರ್ ಕಾರ್ಡ್ ತರುವಾಗ ಅವರೇ ಇದ್ದಿದ್ದು. ಆಧಾರ್ ಕಾರ್ಡ್ ಅನ್ನ ನಾನು ಸೇರಿದಂತೆ ಎಲ್ಲರೂ ಕಂಠಮಟ್ಟ ವಿರೋಧಿಸಿದ್ವಿ, ಯಾಕಂದ್ರೆ ಕಾನೂನಿನ ಪ್ರೊಟೆಕ್ಷನ್ ಇರಲಿಲ್ಲ ಅದಕ್ಕೆ. ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಕಾನೂನಿನ ಪ್ರೊಟೆಕ್ಷನ್ ಕೊಟ್ಟು ಇದೇ ಆಧಾರ್ ಕಾರ್ಡ್ ಅನ್ನ ಈ ದೇಶದ ಎಲ್ಲರಿಗೂ ಬಳಸಬಹುದಾದಂತಹ ಐಡಿಯನ್ನಾಗಿ ಕನ್ವರ್ಟ್ ಮಾಡಿದ್ರು. ಅಷ್ಟೆಲ್ಲ ವಿರೋಧ ಇತ್ತಲ್ಲ. ಈ ಆಧಾರ್ ಕಾರ್ಡ್ ಅನ್ನ ಡಿಸೈನ್ ಮಾಡಿದಂತ ವ್ಯಕ್ತಿಗೆ ಇವೆಲ್ಲ ಐಡಿಯಾ ಇರುತ್ತೆ ಅಂತ ಈ ಡಿಮಾನಿಟೈಸೇಷನ್ ಆದ ತಕ್ಷಣ ನಂದನ್ ನಿಲೇಕಣಿ ಕರೆದು 13 ಜನರ ಟೀಮ್ ಮಾಡಿ ಈ ದೇಶದಲ್ಲಿ ಕ್ಯಾಶ್ಲೆಸ್ ಆಗ್ಲಿಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ರೆ, ನಂದನ್ ನಿಲೇಕಣಿ ಹೇಳಿದ್ರು, ಇದುವರೆಗೂ ಎಲ್ಲರೂ ಹೇಳಿದ್ರು ಈ ದೇಶದಲ್ಲಿ ಕ್ಯಾಶ್ಲೆಸ್ ಆಗ್ಲಿಕ್ಕೆ 30-40 ವರ್ಷ ಬೇಕಾಗುತ್ತೆ ಅಂತ. ನಂದನ್ ನಿಲೇಕಣಿ ಹೇಳಿದ್ರು, ನೀವು ಹೋಗೋ ಸ್ಪೀಡ್ಗೆ ನಿಮ್ ಜೊತೆ ನಾವು ದುಡಿತೀವಿ, 6 ತಿಂಗಳಲ್ಲಿ ಭಾರತವನ್ನ ಕ್ಯಾಶ್ಲೆಸ್. ನನ್ನ ಲೆಕ್ಕಾಚಾರದ ಪ್ರಕಾರ ಗೊತ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಸಂಶೋಧನೆಗಳು ವರ್ಕ್ ನಡೀತಾ ಇದೆ. 8ರಿಂದ 10 ದಿನ ನೀವು ಯಾವ ಕಾರ್ಡನ್ನು ಜೇಬಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲ. ಜೀತಾ ಜಾಗ್ತಾ ನೀವೇ ಕಾರ್ಡು. ಹೆಂಗಾಗುತ್ತೆ ಗೊತ್ತಾ? ಆಧಾರ್ ಕಾರ್ಡ್ ನಂಬರ್ ನೆನ್ಪಿಟ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ನ ನೀವು ಯಾರಿಗೆ ಪೇಮೆಂಟ್ ಕೊಡಬೇಕು ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಒತ್ತಿ ನಿಮ್ಮ ಹೆಬ್ಬೆರಳನ್ನ ಅದ್ರ ಮೇಲೆ ಇಟ್ಟರೆ ಸಾಕು, ಅದೇ ಡಿಟೆಕ್ಟ್ ಮಾಡುತ್ತೆ. ಎಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡಬೇಕೋ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಯಾರಿಗೂ ಮೋಸ ಆಗುವ ಪ್ರಮೇಯವೇ ಇಲ್ಲ. ಪಾಸ್ವರ್ಡ್ ನೆನ್ಪಿಟ್ಕೊಳ್ಳೋದು ಯಾಕೆ ಕಷ್ಟ? ಎಲ್ಲರೂ ಹೇಳ್ತಾರೆ ಪಾಸ್ವರ್ಡ್ ನೆನ್ಪಿಡೋದು ಕಷ್ಟ, ಹ್ಯಾಕ್ ಆಗ್ಬಿಡುತ್ತೆ. ಏನೂ ಇಲ್ಲ, ನಿಮ್ಮ ಬೆರಳನ್ನು ಕಟ್ ಮಾಡ್ಕೊಂಡೋಗಿ ಹ್ಯಾಕ್ ಮಾಡ್ಬೇಕಂತೆ, ಬೇರೆ ದಾರಿನೇ ಇಲ್ಲ. ಇನ್ಯಾವುದೇ ಪ್ರಮೇಯದಲ್ಲಿ ಇನ್ಯಾವುದೇ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಈ ತರದೊಂದು ಆಲೋಚನೆ ಕೂಡ ಡೆವಲಪ್ ಆಗ್ತಿದೆ. ಎಷ್ಟರ ಮಟ್ಟಿಗೆ ಭಾರತ ಡೆವಲಪ್ಮೆಂಟ್ ನ ಆಲೋಚನೆ ಮಾಡ್ತಿದೆ ಅಂತಂದ್ರೆ, 5 ವರ್ಷಗಳ ಹಿಂದೆ ಇವೆಲ್ಲ ಮಾತನಾಡಿದ್ರೆ ಇಂಡಿಯಾದಲ್ಲಿ 50 ವರ್ಷ ಆಗಲ್ಲ ಬಿಡು ಅಂತಿದ್ವಿ ನಾವು. ಆದ್ರೆ ನರೇಂದ್ರ ಮೋದಿ ಅವರ ಸ್ಪೀಡ್ ಹೆಂಗಿದೆ ಅಂದ್ರೆ 5 ವರ್ಷ ಅಲ್ಲ, ಇನ್ನು 5-6 ತಿಂಗಳಲ್ಲಿ ಏನೇನು ಬದಲಾವಣೆ ಆಗುತ್ತೋ ನೀವು ನೋಡಬೇಕು. ನರೇಂದ್ರ ಮೋದಿ ಅವರು ಒಂದು ಹಗ್ಗ ಹಾಕಿ, ಒಂದು ಗಾಳ ಹಾಕಿ 500,000 ಗಾಳದಿಂದ ಸ್ವಲ್ಪ ಜನರನ್ನು ಹಿಡಿದಿದ್ದಾರೆ. ಮುಂದಿನ ಹಂತದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಬರುತ್ತೆ, ಬೇನಾಮಿ ಪ್ರಾಪರ್ಟಿ ಆಕ್ಟ್. ಈ ಪಾಸ್ಬುಕ್ ಬರುತ್ತೆ. ಈ ಪಾಸ್ಬುಕ್ ಅಲ್ಲಿ ನಾವೆಲ್ಲರೂ ನಮ್ಮ ಹತ್ರ ಇರೋ ಜಮೀನನ್ನು ನಮೂದು ಮಾಡಬೇಕು. ಬ್ಲ್ಯಾಕ್ ಮನಿ ಇನ್ನೂ ಶುರುವಾಗಿಲ್ಲ, ಬ್ಲ್ಯಾಕ್ ಕ್ಯಾಶ್ ನಷ್ಟೇ ಹಿಡಿದಿರೋದು. ಬ್ಲ್ಯಾಕ್ ಮನಿ ಶುರುವಾಗುತ್ತೆ ಈಗ. ಹೆಂಗೆ ಅಂದ್ರೆ, ಅನೇಕರು ತಾವು ಜಮೀನು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಡ್ರೈವರ್ಗೂ ಜಮೀನು ಕೊಡಿಸಿದ್ದಾರೆ, ಡ್ರೈವರ್ ಹೆಂಡತಿಗೂ ಕೊಡಿಸಿದ್ದಾರೆ. ಮನೇಲಿ ಕೆಲಸ ಮಾಡೋರ ಹೆಸರು ಜಮೀನು, ಎಲ್ಲ ಹೆಸರು ಮಾಡ್ಕೊಂಡು ಜಾಗ ಇಟ್ಬಿಟ್ಟಿರೋದು. ಅದು ಪರ್ಮನೆಂಟ್ ಇವ್ರ ಹತ್ರ ಜೀತ, ಆ ಜಮೀನು ಇವಂದೆ ನೋಡ್ಕೊಳ್ತಿರೋದು ಮಾತ್ರ ಅವನು ಹಿಂಗ್ ಮಾಡಿಬಿಟ್ಟಿದ್ದಾರೆ. ಈಗ ಹಂಗಿಲ್ಲ. ಈ ಪಾಸ್ಬುಕ್ ಅಲ್ಲಿ ಎಂಟ್ರಿ ಆಗುತ್ತಲ್ಲ, ಎಂಟ್ರಿ ಆದ ತಕ್ಷಣ ಪಕ್ಕಾ ಕ್ಲಿಯರ್ ಆಗುತ್ತೆ ಯಾರದು ಎಷ್ಟಿದೆ ಏನಿದೆ ಅಂತ. ಈ ಜಮೀನು ಕೊಂಡ್ಕೊಳ್ಲಿಕ್ಕೆ ಆಗದೆ ಇರೋನು ಈ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಮ್ದಲ್ಲ ಸರ್, ತೋರಿಸ್ತಾರೆ, ಬೇರೆ ದಾರಿ ಇಲ್ಲ. ಎಲ್ಲ ಕಾನ್ಫಿಸ್ಕೇಟ್ ಆಗುತ್ತೆ. ಮಿತ್ರರೇ, ಕಾನ್ಫಿಸ್ಕೇಟ್ ಆಗೋದು ಬಹಳ ದೂರದ ಮಾತಲ್ಲ. ಕಳೆದ 15 ದಿನಗಳ ಹಿಂದೆ ಯಾರ್ಯಾರು ಬ್ಯಾಂಕಿಗೆ ದುಡ್ಡನ್ನು ಉಳಿಸ್ಕೊಂಡಿದ್ರು, ಮನಿ ಲಾಂಡ್ರಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ರು, ಅವರ 18,600 ಕೋಟಿ ರೂಪಾಯಿಯ ಪ್ರಾಪರ್ಟೀಸ್ ನ ಸರ್ಕಾರ ಕಾನ್ಫಿಸ್ಕೇಟ್ ಮಾಡ್ಕೊಂಡಿದೆ. 18,500 ಕೋಟಿ ರೂಪಾಯಿ. ಯಾರನ್ನೂ ಬಿಡ್ತಾ ಇಲ್ಲ, ತಲೆನೇ ಕೆಡಿಸ್ಕೊಳ್ಬೇಡಿ ಅಂತ. ಇನ್ನೂ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ, ಇದರ ನಂತರ ಈ ದೇಶದಲ್ಲಿ, ಅದರ ನಡುವೆನೆ ಈ ದೇಶದಲ್ಲಿ ಚಿನ್ನದ ಮೇಲೂ ಒಂದು ಕ್ಯಾಪ್ ಬರುತ್ತೆ. ಈಗಾಗಲೇ ಅನೌನ್ಸ್ಮೆಂಟ್ ಶುರುವಾಗಿದೆ, ನಿಧಾನಕ್ಕೆ ಇನ್ನೂ ಬರುತ್ತೆ ನೋಡಿ. ಮದುವೆ ಆಗಿರುವಂತ ತಾಯಂದ್ರು 500 ಗ್ರಾಮ್ ಇಟ್ಕೋಬಹುದು. ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳು 250 ಗ್ರಾಮು, ಗಂಡಸರಿಗೆ 100 ಗ್ರಾಮ್. ಅದಕ್ಕೆ ಯಾರು ಹೇಳ್ತಿದ್ರು, ಇವನೊಬ್ಬ ಗಂಡು ಹುಟ್ಟುಬಿಟ್ಟ ಸರ್, ಇನ್ನೊಂದು ಹೆಣ್ಣು ಹುಟ್ಟಿದ್ರೆ 150 ಗ್ರಾಮ್ ಜಾಸ್ತಿ ಇಟ್ಕೋಬಹುದು ಅಂತ. ಹೆಣ್ಣು ಹುಟ್ಟಿದ್ರೆ ಲಾಭ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಮನೆಯಲ್ಲಿ 1 kg ಕ್ಯಾಪ್, 1 kg ಮೇಲೆ ಇಟ್ಕೋಬಹುದು. ಆದ್ರೆ ನೀವು ಅನೌನ್ಸ್ ಮಾಡ್ಬೇಕು, ನನ್ನ ಹತ್ರ 1 kg ಗಿಂತ ಜಾಸ್ತಿ ಇದೆ, ಇದು ಎಲ್ಲಿಂದ ಬಂತು, ಎಲ್ಲಿಂದ ಕೊಂಡುಕೊಂಡೆ ಅಂತ ನೀವು ಲೆಕ್ಕಾಚಾರ ಸರ್ಕಾರಕ್ಕೆ ತೋರಿಸಬೇಕು. ಇಲ್ಲದೆ ಹೋದ್ರೆ ದಟ್ ಈಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಮನಿ. ಬ್ಲ್ಯಾಕ್ ಕ್ಯಾಶ್ ಕ್ರಂಚ್ ಆಗಿದೆ. ನೆಕ್ಸ್ಟ್ ಬ್ಲ್ಯಾಕ್ ಮನಿ ಮೇಲೆ ಕೈ ಹಾಕ್ತಾರೆ. ಯಾವುದು ಸುಲಭ ಇಲ್ಲ ಅಂತ ನಂಗನ್ಸುತ್ತೆ. ಅನೇಕರಿಗೆ ಏನಪ್ಪಾ ನಮ್ಮ ಮನೆಯವರೆಗೂ ನುಗ್ಗು ಬಿಡ್ತಾರೆ ಅಂತ. ಆದ್ರೆ ನಂಗೆ ಗೊತ್ತು, ಇಲ್ಲಿರೋ ಯಾರ ಹತ್ರನೂ 1 kg ಗಿಂತ ಜಾಸ್ತಿ ಚಿನ್ನ ಇಲ್ಲ. ನಾವೆಲ್ಲರೂ ನೆಮ್ಮದಿಗಿರ್ಬೇಕು. ಅದಕ್ಕೆ ನಾನು ಹೇಳೋದು, ಮನೆಯಲ್ಲಿ ಚೇರ್ ಹಾಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಟಿವಿಯಲ್ಲಿ ನಡೆಯೋದನ್ನ ನೋಡ್ತಾ ಇರಿ. ಹೋದ್ನಾ ಇವನೊಬ್ಬ ಹೋದ್ನಾ ಅಂತ ಎಲ್ಲಿವರೆಗೂ ಕೈ ಕೊಟ್ಟಿದ್ದಾರೆ ಅಸ್ತ್ರ ಅಂತಂದ್ರೆ, ನರೇಂದ್ರ ಮೋದಿ ಅವರು ಕಳೆದ 4 ದಿನಗಳ ಹಿಂದೆ ಒಂದು ಇಮೇಲ್ ID ಕೊಟ್ರು.
ನಿಮ್ಮೂರಿನಲ್ಲಿ ಯಾರ್ಯಾರು ಬ್ಯಾಂಕಿಗೆ ಹೋಗಿ ಮೋಸ ಮಾಡಿದ್ದಾರೆ, ದುಡ್ಡು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಅನ್ಸುತ್ತೋ ಈ ಇಮೇಲ್ಗೆ ಮೆಸೇಜ್ ಹಾಕಿ ನಾವು ಅದನ್ನ IT ಡಿಪಾರ್ಟ್ಮೆಂಟ್ ಮೂಲಕ ವಿಚಾರಿಸ್ಕೊಳ್ತೀವಿ ಅಂತ ಕೇಳ್ಕೊಂಡ್ರು. 72 ಗಂಟೆಯಲ್ಲಿ 4000 ಇಮೇಲ್ಗಳು ಬಂದು ಅದನ್ನ ಬೈಫರ್ಕೇಟ್ ಮಾಡ್ತಾ ಇದ್ದಾರೆ. ಈಗ ಬೈಫರ್ಕೇಟ್ ಮಾಡಿ ಬ್ಯಾಂಕಿನವರನ್ನೂ ಬಿಡಲ್ಲ. ಯಾರ್ಯಾರು ಮನಿ ಲಾಂಡ್ರಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ರೋ ಎಲ್ಲರಿಗೂ ಶಿಕ್ಷೆ. ನರೇಂದ್ರ ಮೋದಿ ಹೇಳಿದ್ದಾರೆ, ಯಾರ್ಯಾರು ದೇಶದ ವಿರುದ್ಧವಾದ ಕೆಲಸ ಮಾಡ್ತಾರೋ ಎಲ್ರಿಗೂ ಶಿಕ್ಷೆ. ಮೊದಲನೇ ಬಾರಿಗೆ ಈ ದೇಶದಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಸಿಗುತ್ತಪ್ಪ ಅನ್ನೋ ಮಟ್ಟಿಗೆ ಒಂದು ವಾತಾವರಣ ಬಂದಿದೆಯಲ್ಲ. ಇನ್ನು ಮುಂದೆ ತಪ್ಪು ಮಾಡಬಾರ್ದಪ್ಪ ಅನ್ನೋ ಭಯ ನಿರ್ಮಾಣವಾಗ್ತಿದೆಯಲ್ಲ, ಇದೊಂದು ಅದ್ಭುತವಾದ ಸಂಗತಿ. ಮಿತ್ರರೇ, ನವೆಂಬರ್ 8ರ ಒಂದು ಘೋಷಣೆ ಅಡಿಯಲ್ಲಿ ಅನೇಕ ಸಂಗತಿಗಳು ಅಡಗಿವೆ. ಆದ್ರೆ ಈ ಸಂಗತಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಇದ್ರ ಮುಂದಿನ ಹೆಜ್ಜೆಗೆ ಹೋಗಲೇಬೇಕು. ನನಗೊಬ್ರು ಹಿರಿಯರು ಹೇಳ್ತಿದ್ರು, ಚಕ್ರವರ್ತಿ ಯಾವ ಕಾರಣಕ್ಕೂ ಡಿಮಾನಿಟೈಸೇಷನ್ ವಾಪಸ್ ತಗೋಬಾರದು ಅಂತ. ನಾನು ಕೇಳಿದೆ ಯಾಕೆ ಅಂತ. ಡಾಕ್ಟ್ರು ಆಪರೇಷನ್ ಮಾಡ್ಲಿಕ್ಕೆ ಅಂತ ಕೊಯ್ದು ಸಣ್ಣ ಕರುಳು ದೊಡ್ಡ ಕರುಳು ಆಚೆ ಇಟ್ಬಿಟ್ಟಿದ್ದಾರೆ. ವಾಪಸ್ ತಗೋ ಅಂತಂದ್ರೆ ಪೇಷಂಟ್ ಡೆಡ್. ಇರೋದು ಏನ್ ಮಾರ್ಗ ಅಂದ್ರೆ ಒಳಗೆಲ್ಲ ಕ್ಲೀನ್ ಮಾಡಿ ವಾಪಸ್ ಆ ಸಣ್ಣ ಕರುಳು ದೊಡ್ಡ ಕರುಳು ವಾಪಸ್ ಹಾಕಿ ಕ್ಲೀನ್ ಆಗಿ ಹೊಲ್ದು ಬಿಟ್ರೆ ಮತ್ತೆ ವಾಪಸ್ ಪೇಷಂಟ್ ಮುಂದಿನ 100 ವರ್ಷಗಳ ಕಾಲ ನೆಮ್ಮದಿಗೆ ಹೋಗ್ಬೋದಾದಂತ ವಾತಾವರಣ ಸೃಷ್ಟಿಯಾಗುತ್ತೆ. ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇದೆ. ಕ್ಲೀನಿಂಗ್ ಪ್ರಾಸೆಸ್ಗೆ ಸಹಕರಿಸೋಣ. ಮುಂದೆ ನಡೆಯುವಂತ ಎಲ್ಲ ಯೋಜನೆಗಳಲ್ಲೂ ನಾವು ಬೆಂಬಲವನ್ನ ಕೊಡ್ತಾ ನಾವು ಲೆಸ್ ಕ್ಯಾಶ್ ಆಗುವಂತ, ಮತ್ತೆ ಅದನ್ನೇ ಕೋರ್ಕೊಳ್ಳೋದು, ಲೆಸ್ ಕ್ಯಾಶ್ ಆಗುವಂತ ನಾವೆಲ್ಲರೂ ಒಂದೊಂದು ಹೆಜ್ಜೆ ಮುಂದಿಡ್ತಾ ಹೋದ್ರೆ ಈ ದೇಶವನ್ನ ಸದೃಢ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮಿತ್ರರೇ, ನೀವು ಬಲಿಷ್ಠವಾದ ಭಾರತವನ್ನು ಕಟ್ಟೋಣ. ಒಮ್ಮೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಒಮ್ಮೆ ನೀವು ಉಚ್ಚ ಕಂಠದಲ್ಲಿ ಭಾರತ ಮಾತೆ ಜೈಕಾರ ಕೊಡಬೇಕು. ಹೆಂಗಿರ್ಬೇಕು ಜೈಕಾರ ಅಂದ್ರೆ ನಮ್ಮ ಜೈಕಾರದ ಸದ್ದೆ ಈ ಯೋಜನೆಗೆ ಮತ್ತು ಮುಂದಿನ ಯೋಜನೆಗಳಿಗೆ ಬೆಂಬಲವನ್ನು ಸೂಚಿಸುವಂತಾಗಬೇಕು. ಎರಡೂ ಕೈಗಳನ್ನು ಮೇಲೆ ಕೆತ್ತಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ ಜೈ. ಈಗ ಅಧ್ಯಕ್ಷರು ಮಾತನಾಡ್ತಾರೆ. ನಾನು ವಿನಂತಿಸ್ತೀನಿ, ಒಂದು 2 ನಿಮಿಷ ಅಧ್ಯಕ್ಷರ ಮಾತಿಗೆ ನಾವು ಕುಳಿತುಕೊಂಡು ಅದಾದ್ಮೇಲೆ ಒಂದೇ ಮಾತರವನ್ನ ಕೇಳ್ಕೊಂಡು ಹೋಗ್ಬೇಕು ಅಂತ ವಿನಂತಿಸ್ತೀನಿ. ಶ್ರೀ ಚಕ್ರವರ್ತಿ ಸುರೇಂದ್ರವರೇ, ಈವರೆಗೆ ನೀವು ಎಲ್ಲ ಸ್ವೀಟನ್ನು ಸೆಪ್ಟಿ ಬಿಟ್ಟಿದ್ದೀರಿ. ಈ ನಮ್ಮ ಸ್ವೀಟ್ ಅಷ್ಟಕ್ಕಷ್ಟ ಇದೆ. ಆದರೂ ಒಂದು 2 ನಿಮಿಷ ನೀವು ತಾಳ್ಕೊಳ್ಳಿ. ವೇದಿಕೆ ಮೇಲೆ ಹಸಿರಾದ ಕಿರಣ್ ಪಾಟೀಲ್ರೆ ಮತ್ತು ಶಿವನ್ ಆಳ್ಕೆಯವರೇ, ಯುವ ಬ್ರಿಗೇಡ್ನ ಕಾರ್ಯಕರ್ತರೇ, ಭಗಿನಿ ಬಂಧುಗಳೇ, ನೀವೊಂದೇ ಅಲ್ಲ, ನಾನು 67 ವರ್ಷವಿದ್ದೇನೆ. ನನಗೂ ಬಹಳ ಖುಷಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಹೆಂಗಾಗಬೇಕು ವಿಚಾರ ಮಾಡ್ತಾ ಇದ್ದೇನೆ. ಈ ಮೋದಿಯವರ ಯಜ್ಞಕ್ಕೆ ನಾವೆಲ್ಲ ಪಾಲ್ದಾರಾಗೋಣ. ನೀವು ನಿಮ್ಮ ಜೊತೆಗೆ ಪ್ರತಿಯೊಂದು ವಿಷಯದಲ್ಲೂ ಲೆಕ್ಕಪತ್ರವನ್ನು ಇಟ್ಟು ಅಥವಾ ಕ್ಯಾಶ್ಲೆಸ್ ಮಾಡಿಕೊಂಡು ನೀವಷ್ಟೇ ಮಾಡೋದಿಲ್ಲ, ಬಾಕಿ ನೆರೆಯವರಿಗೂ ಸಹ ಇದನ್ನ ಮತ್ತೆ ಹೇಳಿ ಅದನ್ನ ಕಾರ್ಯಕ್ಕೆ ತರೋಣ. ಸ್ವಾತಂತ್ರ್ಯ ನಂತರ ನಾನು 2 ನಿಮಿಷ ಹೇಳ್ತಾ ಇದ್ದೇನೆ. ದೇಶಾಭಿಮಾನ, ದೇಶದ ಬಗ್ಗೆ ಚಿಂತನೆ, ದೇಶದ ಒಗ್ಗಟ್ಟು ಅಥವಾ ಅದರ ಬಗ್ಗೆ ಮಾತಾಡೋದು ಅವರು ಹೇಳಿದಾಗೆ ಬಹಳ ದೂರ ಆಗಿತ್ತು. ಇದರ ಒಂದು ಭಾಗವಾಗಿ ಭ್ರಷ್ಟಾಚಾರ, ಭ್ರಷ್ಟ ಆಡಳಿತ ಎಷ್ಟಿತ್ತು ಅಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಏನ್ ನಡೀತದೆ ನಮ್ಗೆ ಗೊತ್ತಿರಲಿಲ್ಲ. ಅವನು ನೋಡಿದ್ರೆ ಡಿಕಾಯ್ತಿರ್ತಾನೆ ಅಥವಾ ಸ್ಮಗಲಿರ್ತಾನೆ ಅಥವಾ ಮತ್ತೇನೋ ಮಾಡ್ತಾ ಇರ್ತಾನೆ. ಈ ಪರಿಸ್ಥಿತಿ ಬಂದಿತ್ತು. ಈ ಒಂದು ಪರಿಸ್ಥಿತಿಯನ್ನ ಈ ಕಳೆದ 2 ವರ್ಷದಿಂದ ಸುಧಾರಣೆ ಮಾಡ್ತಾ ಇದ್ದಾರೆ ಮೋದಿಯವರು. ಅದ್ರ ಜೊತೆ ನೀವೆಲ್ಲ ಇದ್ದೇವೆ ತಿಳ್ಕೊಳ್ಳಿ. ಬರೀ ಮೋದಿಯವರು ಮಾಡೋದಲ್ಲ ಇದು. ಮತ್ತೆ ಹೇಳ್ತಾರೆ, ಅವರು ಹೇಳ್ತಾರೆ, ನಾನು ಹೇಳ್ತೇನೆ. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಆಗ ಆಗ್ತದೆ. ಈ ಭ್ರಷ್ಟಾಚಾರದ ತಾಯಿ ಬೇರು ಮುಖ್ಯವಾಗಿ ರಾಜಕಾರಣಿಗಳು, ಸರ್ಕಾರಿ ನೌಕರರು. ನಾನು 42 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾನು ನೋಡಿದ ಸರ್ಕಾರಿ ನೌಕರರಲ್ಲಿ 100ಕ್ಕೆ 99 ಜನ ಕಳ್ಳರ ಇದ್ದಾರೆ. 99 ಜನ ಕಳ್ಳರ ಇದ್ದಾರೆ. ಅದ್ರ ಜೊತೆಗೆ ವೃತ್ತಿಪರರು, ವಕೀಲರು, ಚಾರ್ಟರ್ಡ್ ಅಕೌಂಟೆಂಟ್ಸು, ಡಾಕ್ಟರ್ಸು, ಎಂಜಿನಿಯರ್ಸು, ಯಾರು 2 ಡಿಗ್ರಿ ಮಾಡಿದ್ರೆ ಕಳ್ಳರು, 3 ಡಿಗ್ರಿ ಮಾಡಿ ಮತ್ತು ಹೆಚ್ಚು ಡಾಕ್ಟರೇಟ್ ಮಂತ್ಕೊಂಡು ಕಳ್ಳವ. ಹೀಗಾಗಿ ನಾನು 42 ವರ್ಷ ಪ್ರಾಕ್ಟೀಸ್ನೊಳಗೆ ಯಾರು ಒಬ್ರು ನಾನು ಸರ್ಕಾರ ತುಂಬ್ತೀನಿ ಹೇಳ್ತಾ ಬಂದವರು ಆಗ್ಲಿ 8-10 ಜನ ಮಾತ್ರ ಸರ್ಕಾರ ತುಂಬುವಂತ ಟ್ಯಾಕ್ಸ್ ತುಂಬಲಿಕ್ಕೆ ಬರ್ತೇವೆ, ನಾವು ತುಂಬ್ತೇವೆ, ನಾವು ಕರ್ತೇವೆ ಅಂತ ಹೇಳೋ ಭಾವನೆ ಎಕ್ಸ್ಪ್ರೆಸ್ ಮಾಡಿದವರು 42 ವರ್ಷದಲ್ಲಿ ಬರೀ 8-10 ಜನ. ನೀವೇ ಅಂದಾಜು ಮಾಡ್ಕೊಳ್ಳಿ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗಿದೆ ಅಂತ.
ಹೀಗಾಗಿ ಇವರನ್ನೆಲ್ಲ ದಾರಿ ತರಬೇಕಾದ್ರೆ ನಾವು ನೀವು ಒಂದಾಗಬೇಕು. ಕಾಳದ ಹರಿವು ಇಷ್ಟಕ್ಕೆ ಸೀಮಿತವಾಗದೆ ದೇಶವನ್ನು ಉಗ್ರವಾದ ನಕ್ಸೈಲ್ಸ್ ಸ್ಮಗ್ಲರ್ಸ್ ತುಂಬಿಟ್ಟಿದೆ. ಇದನ್ನ ಸರಿಪಡಿಸಬೇಕಾದ್ರೆ ನಾವು ಎಲ್ಲ ವ್ಯವಹಾರವನ್ನು ಪಾರದರ್ಶಕತೆಯಿಂದ ಕ್ಯಾಶ್ಲೆಸ್ನಿಂದ ಮಾಡಬೇಕು. ಅದಕ್ಕೆ ನೀವು ಹೆಚ್ಚಾಗಿ ವ್ಯಾಪಾರಿ ಬಂಧುಗಳಿದ್ರೆ, ಅವ್ರ ಮಕ್ಕಳಿದ್ರೆ ಅಥವಾ ಅವ್ರು ಉದ್ಯೋಗ ಮಾಡೋದಿದ್ರೆ ನೀವು ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಹೇಳ್ರಿ, ನಾವು ಇನ್ನು ಮುಂದಾದರೂ ಸುಧಾರಿಸೋಣ. ಟ್ಯಾಕ್ಸ್ ತಪ್ಪಿಸೋದು ನಮ್ಮ ಉದ್ಯೋಗ ಅಲ್ಲ, ಟ್ಯಾಕ್ಸ್ ಕೊಡೋದು ನಮ್ಮ ಕರ್ತವ್ಯ ಅದು. ಆದ್ರೆ ಮಾಡಿ. ಒಂದ್ ವೇಳೆ ನಾವೆಲ್ಲರೂ ಟ್ಯಾಕ್ಸ್ ಕೊಟ್ರೆ ಆ ಟ್ಯಾಕ್ಸ್ ರೇಟೇ ಕಡಿಮೆ ಆಗಿಬಿಡ್ತದೆ. ಪ್ರತಿಯೊಂದು ವ್ಯವಹಾರ ದಾಖಲೆಯಾದ ಅವರು ಹೇಳಿದಾಗೆ ಈಗ ನನಗೆ ಗೊತ್ತಿದ್ದ ಮಟ್ಟಿಗೆ 100ಕ್ಕೆ 40ರಿಂದ 45% ಅಷ್ಟೇ ಲೆಕ್ಕಕ್ಕೆ ಬರ್ತಾ ಇದೆ. ಇನ್ನುಳಿದ 55% 50ಕ್ಕಿಂತ ಮೇಲಿಂದು ಅದು ನಂಬರ್ 2ದಲ್ಲೇ ಇದೆ ಅಥವಾ 2 ನಂಬರ್ದಲ್ಲೇ ಇದೆ. ಅದನ್ನ ನಾವು ಮೇನ್ ಸ್ಟ್ರೀಮಿಗೆ ತರಬೇಕಾಗಿದೆ. ಹೀಗಾಗಿ ಪ್ರತಿಯೊಬ್ಬರಿಗೆ ಕ್ಯಾಶ್ಲೆಸ್ ವ್ಯವಹಾರ ಮಾಡಿದರೆ ಆಟೋಮೆಟಿಕ್ಲಿ ಅದು ಲೆಕ್ಕಕ್ಕೆ ಬರ್ತದೆ. ಒಂದ್ ವೇಳೆ ಎಲ್ಲ ವ್ಯವಹಾರ ಲೆಕ್ಕಕ್ಕೆ ಬಂದ್ರೆ ನಮ್ಮದು ಈಗಿದ್ದು ಏನು ಟ್ಯಾಕ್ಸ್ ರೇಟ್ ಇದೆ, ಉದಾಹರಣೆಗೆ ವ್ಯಾಟ್ 5.5% ಇದೆ, 14.5% ಇದೆ, ಅದು ಕಡಿಮೆ ಆಗ್ಬೋದು. ಸರ್ವಿಸ್ ಟ್ಯಾಕ್ಸ್ ನಾನೇ ಕೊಡ್ತೇನೆ, 15% ಕೊಡ್ತಾ ಇದ್ದೆ ನಾವು, ಇದು ಕಡಿಮೆ ಆಗ್ಬೋದು. ಅದಕ್ಕೆ ಈ ಕ್ಯಾಶ್ಲೆಸ್ನಿಂದಾಗಿ ಎಲ್ಲ ವ್ಯವಹಾರ ಆದರೆ ನಮ್ಮ ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಆಗ್ಬೋದು, ನಮಗೆ ಸಿಗುವಂಥ ವಸ್ತು ಸಹ ಕಡಿಮೆ ಆಗ್ಬೋದು, ರೇಟು ಸರ್ವಿಸ್ ಟ್ಯಾಕ್ಸ್ ಚಾರ್ಜು ಕಡಿಮೆ ಆಗ್ಬೋದು. ಅದಕ್ಕೆ ಪ್ರತಿಯೊಬ್ಬರು ಅದನ್ನು ಮನಮುಟ್ಟಿ ಮಾಡೋಣ. ಬರೇ ಮೋದಿಯವರಂತೆಲ್ಲ ನಾವೆಲ್ಲರೂ ಕೂಡ ಮಾಡೋಣ. ಕಳ್ಳ ಸಾಗಾಣಿಕೆ, ಅಫೀಮು, ಗಾಂಜಾ ವ್ಯಾಪಾರ, ದೇಶದ್ರೋಹಿಗಳಿಗೆ ಮಣೆ ಹಾಕೋದನ್ನು ಬಿಡೋದು, ಇದೆಲ್ಲ ಮಾಡೋದಕ್ಕೆ ನಾವು ಈ ಕ್ಯಾಶ್ಲೆಸ್ ಮಾಡಿದ ಬಹಳ ದೊಡ್ಡ ಅನುಕೂಲ ಇದೆ. ಹಾಗಾಗಿ ಎಲ್ಲರೂ ಕ್ರೆಡಿಟ್ ಕಾರ್ಡ್ ತೊಗೊಳ್ರಿ, ಡೆಬಿಟ್ ಕಾರ್ಡ್ ತೊಗೊಳ್ರಿ, ಪೇಟಿಎಂ ಮಾಡಿರಿ, ಸ್ವ್ಯಾಪಿಂಗ್ ಮಷಿನ್ ತೊಗೊಳ್ರಿ, ಚೆಕ್ RTGS ವ್ಯವಹಾರ ಮಾಡಿರಿ. ಹೀಗೆ ಮಾಡಿ ನೀವು ಪ್ರತಿಯೊಂದು ಸ್ಟೇಜಿಗೆ ನಿಮ್ಮ ವ್ಯವಹಾರವನ್ನು ಪಾರದರ್ಶಕತೆ ಮಾಡಿ, ಮತ್ತೊಬ್ಬರಿಗೂ ಹೇಳಿ ಹಾಗೆ ಮಾಡಿಸಿ. ಸ್ವಾತಂತ್ರ್ಯ ಹೀಗೆ ಮಾಡೋದ್ರಿಂದ ನಾವು ಬಲಗೊಳ್ಬೋದು, ನಮ್ಮ ದೇಶವನ್ನು ಉದ್ಧಾರ ಮಾಡ್ಬೋದು. ಅದಕ್ಕೆ ನಾನು ಮತ್ತೆ ಕೇಳೋದಿಷ್ಟೇ, ನಮ್ಮ ದೇಶ ಸುರಕ್ಷತೆಗಾಗಿ ಸೈನಿಕರು ಹಗಲಿರುಳು ಕಾಯ್ತಾ ಇರ್ತಾರೆ, ಪೊಲೀಸರು ನಮ್ಮ ಪರವಾಗಿ ಕಾಯ್ತಾ ಇರ್ತಾರೆ. ಅವ್ರನ್ನೆಲ್ಲ ವಿಚಾರ ಮಾಡ್ಕೊಳ್ಳಿ. ನೀವು ಆ ನಂಬರ್ 2 ಬಿಡಿ, ನಂಬರ್ 1ಕ್ಕೆ ಬನ್ನಿ. ಈಗಾಗಲೇ ತಪ್ಪಾಗಿರಾಗಲಿ, ಇನ್ನು ಮುಂದಾದರೂ ಅದಕ್ಕೆ ಚಾನ್ಸ್ ಕೊಡಬೇಡಿ. ನೀವು ಮಾಡಿ, ಬಾಕಿಯವರಿಗೆ ಹೇಳಿ. ನಾವು ಸಾಮಾನ್ಯ ಜನರು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗೆ ಪ್ರತಿಯೊಬ್ಬರು ಸೈನಿಕರಂತೆ ತಮ್ಮ ಕೈಲಾದ ಸೇವೆ ಸಲ್ಲಿಸುವುದರ ಮೂಲಕ ನಾವು ರಾಷ್ಟ್ರದ ಸೇವೆ ಮಾಡಿದಾಗ ಆಗ್ತದೆ. ನವನಿರ್ಮಾಣ, ನವರಾಷ್ಟ್ರ ಮಾಡೋದಕ್ಕೆ, ಸುರಕ್ಷಿತ ರಾಷ್ಟ್ರ ಮಾಡೋದಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ವಿಶಾಲ್ ಕವಿ. ಎಲ್ಲರಿಗೂ ನಮಸ್ಕಾರ. ವಿಶೇಷ ಸೂಚನೆ ಏನಂದರೆ, ಈ ವಂದನಾರ್ಪಣೆ ಕಾರ್ಯಕ್ರಮ ಮುಗಿದ ನಂತರ ವಂದೇ ಮಾತರಂ ರಾಷ್ಟ್ರಗಾನವಿರುತ್ತದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಫುಲ್ಲಕುಸುಮಿತಾ ದ್ರುಮದಲಶೋಭಿನಿಂ ಸುಹಾಸಿನಿಂ ಸುಮಧುರಭಾರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ
ಆದರೆ ಶರಾಬು ಅಂಗಡಿ ಕಂಡ್ರೆ 50 ರೂಪಾಯಿ ಇದೆ ಅಂತ ಅನ್ನಿಸ್ತಿರುತ್ತೆ. ಜೇಬಲ್ಲಿ ಅಕೌಂಟಲ್ಲಿ ಎಲ್ಲಿ ಹೋಗ್ಬೇಕು? ಆ ಶರಾಬು ಅಂಗಡಿಯವರು ಯೋಚನೆ ಮಾಡಿರ್ತಾನೆ, ನೀನೆಲ್ಲ ಮುಗಿದ ಮೇಲೆ ಪಾಸ್ವರ್ಡ್ ಮರೆತರೆ ನನ್ನ ಕರ್ಮ ಏನು, ಅದಕ್ಕೆ ಬೇಡ ಅದಕ್ಕೆ ಕೊಡೋದೇ ಇಲ್ಲ ಅಂತ ಕ್ಯಾಶ್ ಇದ್ರೆ ಮಾತ್ರ ಕೊಡ್ತೀನಿ ಅಂತ. ದೇಶ ಒಳ್ಳೇದೇ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತೆಲಂಗಾಣದ ಇಸ್ಲಾಂಪುರದಲ್ಲಿ ಒಂದು ಚೆನ್ನಾಗಿದೆ ಈ ಮಾತು. ತೆಲಂಗಾಣದ ಇಸ್ಲಾಂಪುರ ಟೋಟಲ್ ಕ್ಯಾಶ್ಲೆಸ್. ಈ ಕ್ಯಾಶ್ಲೆಸ್ ಆದಾಗ ಒಬ್ಬ ಪತ್ರಕರ್ತರಲ್ಲಿ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಮಾತಾಡ್ಕೊಂಡು ಬಂದು ಕೇಳ್ಕೊಂಡಿದ್ದಾರೆ ಒಂದು ಹೆಣ್ಮಗಳನ್ನ, ನೀನ್ ಹೆಂಗಮ್ಮ ನೀನ್ ಕ್ಯಾಶ್ಲೆಸ್ ಆಗಿದೆ, ಕಷ್ಟ ಆಗ್ಲಿಲ್ವಾ, ಖುಷಿ ಆಗ್ತಿದೆ ಏನು ಅಂತ. ಮೊದಲು ತುಂಬಾ ಕಷ್ಟ ಆಯ್ತು ಸರ್, ಯಾಕಿದೆಲ್ಲ ಅಂತ ಅನ್ನಿಸ್ತಿತ್ತು, ಆದ್ರೆ ಈಗ ಖುಷಿ ಆಗ್ತಿದೆ ಸರ್ ಅಂತ. ಯಾಕೆ ಅಂದ್ರೆ ದಿನಗೂಲಿ ನನಗೆ ನನ್ನ ಕೈ ಕೊಡ್ತಾ ಇಲ್ಲ ನಮ್ಮ ಯಜಮಾನ್ರು, ನನ್ನ ಅಕೌಂಟಿಗೆ ಬಂದ್ಬಿಡುತ್ತೆ ಸರ್. ಈಗ ನಮ್ಮ ಯಜಮಾನ್ರು ಮನೆಗೆ ಬಂದ ತಕ್ಷಣ ಹೆಂಡ ಕುಡಿಲಿಕ್ಕೆ ಅಂತ ದುಡ್ಡು ಕಿತ್ಕೊಂಡು ಹೋಗ್ತಿದ್ರಲ್ಲ ದಿನಗೂಲಿದು, ನನ್ನ ಹತ್ರ ದುಡ್ಡೇ ಇಲ್ಲ ಸರ್, ಎಲ್ಲ ಅಕೌಂಟ್ ಕಡೆಗೆ ನಾನು ತುಂಬಾ ಬಚಾವಾಗಿದ್ದೀನಿ ಅಂತ ನನ್ಗೆ ಆಗ ಅನ್ನಿಸ್ತು. ಹೌದಲ್ಲ, ಕ್ಯಾಶ್ಲೆಸ್ ಆಗೋದ್ರದ ಮ್ಯಾಜಿಕ್ ಹೇಗಿದೆ? ಕ್ಯಾಶ್ಲೆಸ್ ಪೂರ್ತಿ ಕಷ್ಟ, ಆದ್ರೆ ಯಾವ ದೇಶದ 85% ಎಕಾನಮಿ ಬ್ಯಾಂಕಿನ ಮೂಲಕ ನಡೆಯುತ್ತೋ ಆ ದೇಶದ ಎಕನಾಮಿಕಲ್ ಸ್ಟ್ರೆಂತ್ ಅತ್ಯದ್ಭುತವಾಗಿರುತ್ತೆ. ಜಗತ್ತನ್ನು ಮಣಿಸಬಹುದಾಗಿರುವಷ್ಟು ತಾಕತ್ತ ದೇಶಕ್ಕೆ ಸಿಗುತ್ತೆ ಅಂತ ನರೇಂದ್ರ ಮೋದಿ ಮಾಡ್ಲಿಕ್ಕೆ ಹೊರಟಿರೋದು ಅದೇ ಕೆಲಸವನ್ನ. ಮಿತ್ರ, ಈ ಕೆಲಸಕ್ಕೆ ನಾವೆಲ್ಲರೂ ಜೊತೆಯಾಗಬೇಕು. ನಾನು ಎಲ್ಲ ತರುಣರಲ್ಲೂ ಕೇಳ್ಕೊಳ್ತೀನಿ, ನನ್ನ ಮುಖವಾಡ ಇಟ್ಕೊಂಡು ನನ್ನನ್ನ ತೋರಿಸ್ಕೊಂಡು ಕ್ಯಾಶ್ಲೆಸ್ ಆಗೋದು ಬೇಡ ಅಂತ ಇವ್ರು ಯಾರು ಹೇಳ್ತಿದ್ದಾರೋ ಅವ್ರಿಗೆ ನಾನು ನೀವು ಹೇಳಬೇಕು, ಆಗಲೇಬೇಕು ಕ್ಯಾಶ್ಲೆಸ್. ಬಹಳ ಖುಷಿ ಆಯ್ತು ಅವ್ರು ಹೇಳಿದ್ರು, ಈ ದೇಶದಲ್ಲಿ ಪಾನಿಪುರಿ ಮಾರೋನ್ ಕ್ಯಾಶ್ಲೆಸ್ ಆಗ್ತಾನೆ, ತರಕಾರಿ ಮಾರೋನ್ ಕ್ಯಾಶ್ಲೆಸ್ ಆಗ್ತಾನೆ. ನಾವು ಕ್ಯಾಶ್ಲೆಸ್ ಎಕಾನಮಿ ಅಭ್ಯಾಸ ವರ್ಗ ಮುಗಿಸಿ ಆಚೆ ಬಂದು ಎಳ್ನೀರು ಕುಡಿಬೇಕು ಅಂದ್ರೆ ಪೇಟಿಎಂ ನ ಚೀಟಿ ಹಾಕೊಂಡು ಕೂತಿಯಾನೆ, ಪೇಟಿಎಂ ಮೂಲಕ ಕೊಡಬಹುದು ಸರ್ ನನಗೆ ಅಂತ. ಅಂದ್ರೆ ಈ ದೇಶದ ಕಾಮನ್ ಮಾಸ್ ಬಹಳ ಬೇಗ ತಯಾರಾಗಿ ನಿಂತ್ಕೊಳ್ತಿರ್ಬೇಕಾದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡೋಣ. ತುಂಬಾ ಜನ ತಗೊಂಡಿದ್ದೀರಿ, ನೀವು ದಯವಿಟ್ಟು ನಿಮ್ಮ ರೂಮ್ಗಳಿಗೆ ಹೋದ ನಂತರ, ನಿಮ್ಮ ಮನೆಗಳಿಗೆ ಹೋದ ನಂತರ ನಿಮ್ಮ ಮೊಬೈಲ್ಗಳಲ್ಲಿ ಪೇಟಿಎಂ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗತ್ತಾ, ಮೊಬೈಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗತ್ತಾ, ಅಥವಾ ಇಂಡಿಯನ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಬೇಕು ಅಂದ್ರೆ UPI ಬೇಕು ಅಂದ್ರೆ SBI ಬಡ್ಡಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗತ್ತಾ ಅಂತ ಒಂದು ಸ್ವಲ್ಪ ಪ್ರಯತ್ನ ಮಾಡಿ. ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ₹5, ₹10, ₹3, ₹4 ಈ ಟ್ರಾನ್ಸಾಕ್ಷನ್ ಮಾಡಿ ನೋಡಿ, ನಿಮ್ಗೆ ಈಸಿ ಅನ್ಸೋಕೆ ಶುರು ಆಗ್ಬಿಡುತ್ತೆ. ಇದಾದ ನಂತರ ಅಕ್ಕಪಕ್ಕದವ್ರಿಗೆ ಹೇಳ್ಕೊಡಿ. ಮಿತ್ರರೇ, ಅಕ್ಕಪಕ್ಕದವ್ರಿಗೆ ಹೇಳ್ಕೊಡೋದು ಬಹಳ ಕಷ್ಟ ಅಲ್ಲ. ನಾವು ಬೆಂಗಳೂರಲ್ಲಿ ಅಭ್ಯಾಸ ವರ್ಗ ಮಾಡಿದಾಗ ಒಂದು ಪುಟ್ಟ ಹುಡುಗಿ ಬಂದಿದ್ಲು, ಹಾರಿಕಾ ಅಂತ, 5ನೇ ಕ್ಲಾಸಿನ ಹುಡುಗಿ. ನನ್ನ ಹತ್ರ ಬಂದು, ಅಣ್ಣ ಇದನ್ನು ನಾನು ಮಾಡ್ಬೋದಾ? ನಾನು ಕೂರಿಸ್ಕೊಂಡು ಅವಳು ಮೊಬೈಲ್ ತಗೊಂಡು ಅವಳು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ₹1, ₹2 ಟ್ರಾನ್ಸ್ಫರ್ ಮಾಡೋದೆಲ್ಲ ಹೇಳ್ಕೊಟ್ಟೆ. ಸಂಡೇ ನಾವು ಮಾಡಿದ್ದು ಒಂದು ಭಾನುವಾರ, ನೆಕ್ಸ್ಟ್ ಭಾನುವಾರದ ವೇಳೆಗೆ 15 ಅಂಗಡಿಗಳನ್ನ ಅವಳು ಪೇಟಿಎಂ ಆಗಿ ಕನ್ವರ್ಟ್ ಮಾಡಿ ನನಗೆ ಫೋಟೋಸ್ ಕಳಿಸಿದ್ದು. ಬಹಳ ಖುಷಿ. ಯಾವಾಗ ಗೊತ್ತಾ ಅವಳಿಗೆ, ಒಂದು ಆಟೋ ಸ್ಟ್ಯಾಂಡ್ ಅಲ್ಲಿ 2 ಆಟೋದವ್ರಿಗೆ ಹೇಳ್ಕೊಟ್ಲಂತೆ. ಆಟೋದವ್ರು ಒಂದು ಸ್ಟಿಕ್ಕರ್ ಹಾಕೊಂಡಿದ್ದಾರೆ, ಅವ್ರಿಗೆ ಪೇಟಿಎಂ ಇಂದ ವ್ಯವಹಾರ ಶುರುವಾಗಿದೆ, ಈಗ ಪೇಟಿಎಂ ಇದೆಲ್ಲ ಬರ್ಲಿಕ್ಕೆ ಶುರುವಾಗಿದೆ. ಇನ್ನೊಂದು ಆಟೋದವ್ರು ಅವಳಿಗೆ ಫೋನ್ ಮಾಡ್ಬಿಟ್ಟು, ಮಗು ಇನ್ನೊಂದ್ಸಲ ಬಾ, ಇನ್ನೊಂದಿಬ್ಬರು ಕಲಿಬೇಕಾಗಿದೆ ಇಲ್ಲಿ, ಅವರಿಬ್ರು ದಿಮಾಕ್ ಅವ್ರು ನಮ್ಗೆ ಹೇಳ್ಕೊಡ್ತಾ ಇಲ್ಲ, ನೀನ್ ಬಂದು ಹೇಳ್ಕೊಡು ಅಂತ ಈ ಮಗುನ ವಾಪಸ್ ಟೀಚರ್ ಆಗಿ ಕರ್ಸ್ಕೊಂಡಿದ್ದಾರೆ. 5ನೇ ಕ್ಲಾಸಿನ ಹೆಣ್ಮಗಳು. ಕನ್ನಡದ 3-4 ಸುದ್ದಿ ಚಾನೆಲ್ಗಳು ಸುದ್ದಿ ಮಾಡಿದ್ವು. ನರೇಂದ್ರ ಮೋದಿ ಅವರ ರಿಪೋರ್ಟ್ ಕಾರ್ಡ್ನವರು ಕೂಡ ಇದನ್ನ ಹಾಕಿ ಹೇಳಿದ್ರು, ಒಂದು ಪುಟ್ಟ ಮಗು ಮಾಡ್ತಾ ಇದೆ, ನಾವು ಮಾಡ್ಲಿಕ್ಕೆ ಆಗಲ್ವಾ ಅಂತ. ಯೋಚನೆ ಮಾಡಿ, ಈಗ ಒಮ್ಮೆ ಕ್ಯಾಶ್ಲೆಸ್ ಆಗಿ ಅಥವಾ ಲೆಸ್ ಕ್ಯಾಶ್ ಆಗಿ ನಾವು ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ, ಇನ್ನೊಂದು ನೆನಪಿಟ್ಕೊಳ್ಳಿ, ಆಗಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ನಂದನ್ ನಿಲೇಕಣಿ ಯಾರು ಕಾಂಗ್ರೆಸ್ನವರಾಗಿದ್ರು, ನರೇಂದ್ರ ಮೋದಿ ಅವ್ರ ಬಗ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಅನ್ನಲ್ಲ ಈ ಕಾರಣಕ್ಕೆ. ನಂದನ್ ನಿಲೇಕಣಿ ಕಾಂಗ್ರೆಸ್ನಲ್ಲಿದ್ರು, ಆಧಾರ್ ಕಾರ್ಡ್ ತರುವಾಗ ಅವರೇ ಇದ್ದಿದ್ದು. ಆಧಾರ್ ಕಾರ್ಡ್ ಅನ್ನ ನಾನು ಸೇರಿದಂತೆ ಎಲ್ಲರೂ ಕಂಠಮಟ್ಟ ವಿರೋಧಿಸಿದ್ವಿ, ಯಾಕಂದ್ರೆ ಕಾನೂನಿನ ಪ್ರೊಟೆಕ್ಷನ್ ಇರಲಿಲ್ಲ ಅದಕ್ಕೆ. ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಕಾನೂನಿನ ಪ್ರೊಟೆಕ್ಷನ್ ಕೊಟ್ಟು ಇದೇ ಆಧಾರ್ ಕಾರ್ಡ್ ಅನ್ನ ಈ ದೇಶದ ಎಲ್ಲರಿಗೂ ಬಳಸಬಹುದಾದಂತಹ ಐಡಿಯನ್ನಾಗಿ ಕನ್ವರ್ಟ್ ಮಾಡಿದ್ರು. ಅಷ್ಟೆಲ್ಲ ವಿರೋಧ ಇತ್ತಲ್ಲ. ಈ ಆಧಾರ್ ಕಾರ್ಡ್ ಅನ್ನ ಡಿಸೈನ್ ಮಾಡಿದಂತ ವ್ಯಕ್ತಿಗೆ ಇವೆಲ್ಲ ಐಡಿಯಾ ಇರುತ್ತೆ ಅಂತ ಈ ಡಿಮಾನಿಟೈಸೇಷನ್ ಆದ ತಕ್ಷಣ ನಂದನ್ ನಿಲೇಕಣಿ ಕರೆದು 13 ಜನರ ಟೀಮ್ ಮಾಡಿ ಈ ದೇಶದಲ್ಲಿ ಕ್ಯಾಶ್ಲೆಸ್ ಆಗ್ಲಿಕ್ಕೆ ಏನೇನು ಬೇಕೋ ಆ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ರೆ, ನಂದನ್ ನಿಲೇಕಣಿ ಹೇಳಿದ್ರು, ಇದುವರೆಗೂ ಎಲ್ಲರೂ ಹೇಳಿದ್ರು ಈ ದೇಶದಲ್ಲಿ ಕ್ಯಾಶ್ಲೆಸ್ ಆಗ್ಲಿಕ್ಕೆ 30-40 ವರ್ಷ ಬೇಕಾಗುತ್ತೆ ಅಂತ. ನಂದನ್ ನಿಲೇಕಣಿ ಹೇಳಿದ್ರು, ನೀವು ಹೋಗೋ ಸ್ಪೀಡ್ಗೆ ನಿಮ್ ಜೊತೆ ನಾವು ದುಡಿತೀವಿ, 6 ತಿಂಗಳಲ್ಲಿ ಭಾರತವನ್ನು ಕ್ಯಾಶ್ಲೆಸ್. ನನ್ನ ಲೆಕ್ಕಾಚಾರದ ಪ್ರಕಾರ ಗೊತ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಸಂಶೋಧನೆಗಳು ವರ್ಕ್ ನಡೀತಾ ಇದೆ. 8ರಿಂದ 10 ದಿನ ನೀವು ಯಾವ ಕಾರ್ಡನ್ನು ಜೇಬಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲ. ಜೀತಾ ಜಾಗ್ತಾ ನೀವೇ ಕಾರ್ಡು. ಹೆಂಗಾಗುತ್ತೆ ಗೊತ್ತಾ? ಆಧಾರ್ ಕಾರ್ಡ್ ನಂಬರ್ ನೆನ್ಪಿಟ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ನ ನೀವು ಯಾರಿಗೆ ಪೇಮೆಂಟ್ ಕೊಡಬೇಕು ಅಲ್ಲಿಗೆ ಆಧಾರ್ ಕಾರ್ಡ್ ನಂಬರ್ ಒತ್ತಿ, ನಿಮ್ಮ ಹೆಬ್ಬೆರಳನ್ನು ಅದ್ರ ಮೇಲೆ ಇಟ್ಟರೆ ಸಾಕು, ಅದೇ ಡಿಟೆಕ್ಟ್ ಮಾಡುತ್ತೆ, ಎಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡಬೇಕೋ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಯಾರಿಗೂ ಮೋಸ ಆಗುವ ಪ್ರಮೇಯವೇ ಇಲ್ಲ. ಪಾಸ್ವರ್ಡ್ ನೆನ್ಪಿಟ್ಕೊಳ್ಳೋದು ಯಾಕೆ ಕಷ್ಟ? ಎಲ್ಲರೂ ಹೇಳ್ತಾರೆ ಪಾಸ್ವರ್ಡ್ ನೆನ್ಪಿಡೋದು ಕಷ್ಟ, ಹ್ಯಾಕ್ ಆಗ್ಬಿಡುತ್ತೆ. ಏನೂ ಇಲ್ಲ, ನಿಮ್ಮ ಬೆರಳನ್ನು ಕಟ್ ಮಾಡ್ಕೊಂಡೋಗಿ ಹ್ಯಾಕ್ ಮಾಡ್ಬೇಕಂತೆ, ಬೇರೆ ದಾರಿನೇ ಇಲ್ಲ. ಇನ್ಯಾವುದೇ ಪ್ರಮೇಯದಲ್ಲಿ ಇನ್ಯಾವುದೇ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಈ ತರದೊಂದು ಆಲೋಚನೆ ಕೂಡ ಡೆವಲಪ್ ಆಗ್ತಿದೆ. ಎಷ್ಟರ ಮಟ್ಟಿಗೆ ಭಾರತ ಡೆವಲಪ್ಮೆಂಟ್ ನ ಆಲೋಚನೆ ಮಾಡ್ತಿದೆ ಅಂತಂದ್ರೆ, 5 ವರ್ಷಗಳ ಹಿಂದೆ ಇವೆಲ್ಲ ಮಾತನಾಡಿದ್ರೆ ಇಂಡಿಯಾದಲ್ಲಿ 50
ಆಗಲ್ಲ ಬಿಡು ಅಂತಿದ್ವಿ ನಾವು. ಆದರೆ ನರೇಂದ್ರ ಮೋದಿ ಅವರ ಸ್ಪೀಡ್ ಹೆಂಗಿದೆ ಅಂದರೆ 5 ವರ್ಷ ಅಲ್ಲ, ಇನ್ನು 5-6 ತಿಂಗಳಲ್ಲಿ ಏನೇನು ಬದಲಾವಣೆ ಆಗುತ್ತೋ ನೀವು ನೋಡಬೇಕು. ನರೇಂದ್ರ ಮೋದಿ ಅವರು ಒಂದು ಹಗ್ಗ ಹಾಕಿ, ಒಂದು ಗಾಳ ಹಾಕಿ 500,000 ಗಾಳದಿಂದ ಸ್ವಲ್ಪ ಜನರನ್ನು ಹಿಡಿದಿದ್ದಾರೆ. ಮುಂದಿನ ಹಂತದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಬರುತ್ತೆ, ಬೇನಾಮಿ ಪ್ರಾಪರ್ಟಿ ಆಕ್ಟ್. ಈ ಪಾಸ್ಬುಕ್ ಬರುತ್ತೆ. ಈ ಪಾಸ್ಬುಕ್ ಅಲ್ಲಿ ನಾವೆಲ್ಲರೂ ನಮ್ಮ ಹತ್ರ ಇರೋ ಜಮೀನನ್ನು ನಮೂದು ಮಾಡಬೇಕು. ಬ್ಲ್ಯಾಕ್ ಮನಿ ಇನ್ನೂ ಶುರುವಾಗಿಲ್ಲ, ಬ್ಲ್ಯಾಕ್ ಕ್ಯಾಶ್ ನಷ್ಟೇ ಹಿಡಿದಿರೋದು. ಬ್ಲ್ಯಾಕ್ ಮನಿ ಶುರುವಾಗುತ್ತೆ ಈಗ. ಹೆಂಗೆ ಅಂದ್ರೆ ಅನೇಕರು ತಾವು ಜಮೀನು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಡ್ರೈವರ್ಗೂ ಜಮೀನು ಕೊಡಿಸಿದ್ದಾರೆ, ಡ್ರೈವರ್ ಹೆಂಡತಿಗೂ ಕೊಡಿಸಿದ್ದಾರೆ. ತಗೊಳ್ಳಿ, ಮನೇಲಿ ಕೆಲಸ ಮಾಡೋರ ಹೆಸರು ಜಮೀನು, ಎಲ್ಲ ಹೆಸರು ಮಾಡ್ಕೊಂಡು ಜಾಗ ಇಟ್ಬಿಟ್ಟಿರೋದು. ಅದು ಪರ್ಮನೆಂಟ್ ಇವ್ರ ಹತ್ರ ಜೀತ, ಆ ಜಮೀನು ಇವಂದೆ ನೋಡ್ಕೊಳ್ತಿರೋದು ಮಾತ್ರ ಅವನು ಹಿಂಗ್ ಮಾಡಿಟ್ಬಿಟ್ಟಿದ್ದಾರೆ. ಈಗ ಹಂಗಿಲ್ಲ. ಈ ಪಾಸ್ಬುಕ್ ಅಲ್ಲಿ ಎಂಟ್ರಿ ಆಗುತ್ತಲ್ಲ, ಎಂಟ್ರಿ ಆದ ತಕ್ಷಣ ಪಕ್ಕಾ ಕ್ಲಿಯರ್ ಆಗುತ್ತೆ ಯಾರದು ಎಷ್ಟಿದೆ ಏನಿದೆ ಅಂತ. ಈ ಜಮೀನು ಕೊಂಡ್ಕೊಳ್ಲಿಕ್ಕೆ ಆಗದೆ ಇರೋನು ಈ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಮ್ದಲ್ಲ ಸರ್, ತೋರಿಸ್ತಾರೆ, ಬೇರೆ ದಾರಿ ಇಲ್ಲ. ಎಲ್ಲ ಕಾನ್ಫಿಸ್ಕೇಟ್ ಆಗುತ್ತೆ. ಮಿತ್ರರೇ, ಕಾನ್ಫಿಸ್ಕೇಟ್ ಆಗೋದು ಬಹಳ ದೂರದ ಮಾತಲ್ಲ. ಕಳೆದ 15 ದಿನಗಳ ಹಿಂದೆ ಯಾರ್ಯಾರು ಬ್ಯಾಂಕಿಗೆ ದುಡ್ಡನ್ನು ಉಳಿಸ್ಕೊಂಡಿದ್ರು, ಮನಿ ಲಾಂಡ್ರಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ರು, ಅವರ 18,600 ಕೋಟಿ ರೂಪಾಯಿಯ ಪ್ರಾಪರ್ಟೀಸ್ನ ಸರ್ಕಾರ ಕಾನ್ಫಿಸ್ಕೇಟ್ ಮಾಡ್ಕೊಂಡಿದೆ. 18,500 ಕೋಟಿ ರೂಪಾಯಿ. ಯಾರನ್ನೂ ಬಿಡ್ತಾ ಇಲ್ಲ, ತಲೆನೇ ಕೆಡಿಸ್ಕೊಳ್ಬೇಡಿ ಅಂತ. ಇನ್ನೂ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ, ಇದರ ನಂತರ ಈ ದೇಶದಲ್ಲಿ, ಅದರ ನಡುವೆನೆ ಈ ದೇಶದಲ್ಲಿ ಚಿನ್ನದ ಮೇಲೂ ಒಂದು ಕ್ಯಾಪ್ ಬರುತ್ತೆ. ಈಗಾಗಲೇ ಅನೌನ್ಸ್ಮೆಂಟ್ ಶುರುವಾಗಿದೆ, ನಿಧಾನಿಗೆ ಇನ್ನೂ ಬರುತ್ತೆ ನೋಡಿ. ಮದುವೆ ಆಗಿರುವಂಥ ತಾಯಂದ್ರು 500 ಗ್ರಾಮ್ ಇಟ್ಕೋಬಹುದು. ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳು 250 ಗ್ರಾಮು, ಗಂಡಸರಿಗೆ 100 ಗ್ರಾಮ್. ಅದಕ್ಕೆ ಯಾರು ಹೇಳ್ತಿದ್ರು, ಇವನೊಬ್ಬ ಗಂಡು ಹುಟ್ಟುಬಿಟ್ಟ ಸರ್, ಇನ್ನೊಂದು ಹೆಣ್ಣು ಹುಟ್ಟಿದ್ರೆ 150 ಗ್ರಾಮ್ ಜಾಸ್ತಿ ಇಟ್ಕೋಬಹುದು ಅಂತ. ಹೆಣ್ಣು ಹುಟ್ಟಿದ್ರೆ ಲಾಭ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಮನೆಯಲ್ಲಿ 1 kg ಕ್ಯಾಪ್, 1 kg ಮೇಲೆ ಇಟ್ಕೋಬಹುದು. ಆದ್ರೆ ನೀವು ಅನೌನ್ಸ್ ಮಾಡಬೇಕು, ನನ್ನ ಹತ್ರ 1 kg ಗಿಂತ ಜಾಸ್ತಿ ಇದೆ, ಇದು ಎಲ್ಲಿಂದ ಬಂತು, ಎಲ್ಲಿಂದ ಕೊಂಡುಕೊಂಡೆ ಅಂತ ನೀವು ಲೆಕ್ಕಾಚಾರ ಸರ್ಕಾರಕ್ಕೆ ತೋರಿಸಬೇಕು. ಇಲ್ಲದೆ ಹೋದ್ರೆ ದಟ್ ಈಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಮನಿ. ಬ್ಲ್ಯಾಕ್ ಕ್ಯಾಶ್ ಕ್ರಂಚ್ ಆಗಿದೆ. ನೆಕ್ಸ್ಟ್ ಬ್ಲ್ಯಾಕ್ ಮನಿ ಮೇಲೆ ಕೈ ಹಾಕ್ತಾರೆ. ಯಾವುದು ಸುಲಭ ಇಲ್ಲ ಅಂತ ನಂಗನ್ಸುತ್ತೆ. ಅನೇಕರಿಗೆ ಏನಪ್ಪಾ ನಮ್ಮ ಮನೆಯವರೆಗೂ ನುಗ್ಗು ಬಿಡ್ತಾರೆ ಅಂತ. ಆದ್ರೆ ನಂಗೆ ಗೊತ್ತು, ಇಲ್ಲಿರೋ ಯಾರ ಹತ್ರನೂ 1 kg ಗಿಂತ ಜಾಸ್ತಿ ಚಿನ್ನ ಇಲ್ಲ. ನಾವೆಲ್ಲರೂ ನೆಮ್ಮದಿಗಿರ್ಬೇಕು. ಅದಕ್ಕೆ ನಾನು ಹೇಳೋದು, ಮನೆಯಲ್ಲಿ ಚೇರ್ ಹಾಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಟಿವಿಯಲ್ಲಿ ನಡೆಯೋದನ್ನ ನೋಡ್ತಾ ಇರಿ. ಹೋದ್ನಾ ಇವನೊಬ್ಬ ಹೋದ್ನಾ ಅಂತ. ಎಲ್ಲಿವರೆಗೂ ಕೈ ಕೊಟ್ಟಿದ್ದಾರೆ ಅಸ್ತ್ರ ಅಂತಂದ್ರೆ, ನರೇಂದ್ರ ಮೋದಿ ಅವರು ಕಳೆದ 4 ದಿನಗಳ ಹಿಂದೆ ಒಂದು ಇಮೇಲ್ ID ಕೊಟ್ರು. ನಿಮ್ಮೂರಿನಲ್ಲಿ ಯಾರ್ಯಾರು ಬ್ಯಾಂಕಿಗೆ ಹೋಗಿ ಮೋಸ ಮಾಡಿದ್ದಾರೆ, ದುಡ್ಡು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಅನ್ಸುತ್ತೋ, ಈ ಇಮೇಲ್ಗೆ ಮೆಸೇಜ್ ಹಾಕಿ ನಾವು ಅದನ್ನ IT ಡಿಪಾರ್ಟ್ಮೆಂಟ್ ಮೂಲಕ ವಿಚಾರಿಸ್ಕೊಳ್ತೀವಿ ಅಂತ ಕೇಳ್ಕೊಂಡ್ರು. 72 ಗಂಟೆಯಲ್ಲಿ 4,000 ಇಮೇಲ್ಗಳು ಬಂದು ಅದನ್ನ ಬೈಫರ್ಕೇಟ್ ಮಾಡ್ತಾ ಇದ್ದಾರೆ. ಈಗ ಬೈಫರ್ಕೇಟ್ ಮಾಡಿ ಬ್ಯಾಂಕಿನವರನ್ನೂ ಬಿಡಲ್ಲ. ಯಾರ್ಯಾರು ಮನಿ ಲಾಂಡ್ರಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ರೋ ಎಲ್ಲರಿಗೂ ಶಿಕ್ಷೆ. ನರೇಂದ್ರ ಮೋದಿ ಹೇಳಿದ್ದಾರೆ, ಯಾರ್ಯಾರು ದೇಶದ ವಿರುದ್ಧವಾದ ಕೆಲಸ ಮಾಡ್ತಾರೋ ಎಲ್ರಿಗೂ ಶಿಕ್ಷೆ. ಮೊದಲನೇ ಬಾರಿಗೆ ಈ ದೇಶದಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಸಿಗುತ್ತಪ್ಪ ಅನ್ನೋ ಮಟ್ಟಿಗೆ ಒಂದು ವಾತಾವರಣ ಬಂದಿದೆಯಲ್ಲ. ಇನ್ನು ಮುಂದೆ ತಪ್ಪು ಮಾಡಬಾರ್ದಪ್ಪ ಅನ್ನೋ ಭಯ ನಿರ್ಮಾಣವಾಗ್ತಿಲ್ಲ. ಇದೊಂದು ಅದ್ಭುತವಾದ ಸಂಗತಿ. ಮಿತ್ರರೇ, ನವೆಂಬರ್ 8ರ ಒಂದು ಘೋಷಣೆ ಅಡಿಯಲ್ಲಿ ಅನೇಕ ಸಂಗತಿಗಳು ಅಡಗಿವೆ. ಆದ್ರೆ ಈ ಸಂಗತಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಇದ್ರ ಮುಂದಿನ ಹೆಜ್ಜೆಗೆ ಹೋಗಲೇಬೇಕು. ನನಗೊಬ್ರು ಹಿರಿಯರು ಹೇಳ್ತಿದ್ರು, ಚಕ್ರವರ್ತಿ ಯಾವ ಕಾರಣಕ್ಕೂ ಡಿಮಾನಿಟೈಸೇಷನ್ ವಾಪಸ್ ತಗೋಬಾರದು ಅಂತ. ನಾನು ಕೇಳಿದೆ ಯಾಕೆ ಅಂತ. ಡಾಕ್ಟ್ರು ಆಪರೇಷನ್ ಮಾಡ್ಲಿಕ್ಕೆ ಅಂತ ಕೊಯ್ದು ಸಣ್ಣ ಕರುಳು ದೊಡ್ಡ ಕರುಳು ಆಚೆ ಇಟ್ಬಿಟ್ಟಿದ್ದಾರೆ. ವಾಪಸ್ ತಗೋ ಅಂತಂದ್ರೆ ಪೇಷಂಟ್ ಡೆಡ್ಡೇ. ಇರೋದು ಏನ್ ಮಾರ್ಗ ಅಂದ್ರೆ, ಒಳಗೆಲ್ಲ ಕ್ಲೀನ್ ಮಾಡಿ ವಾಪಸ್ ಆ ಸಣ್ಣ ಕರುಳು ದೊಡ್ಡ ಕರುಳು ವಾಪಸ್ ಹಾಕಿ ಕ್ಲೀನ್ ಆಗಿ ಹೊಲ್ದು ಬಿಟ್ರೆ ಮತ್ತೆ ವಾಪಸ್ ಪೇಷಂಟ್ ಮುಂದಿನ 100 ವರ್ಷಗಳ ಕಾಲ ನೆಮ್ಮದಿಗೆ ಹೋಗ್ಬೋದಾದಂತ ವಾತಾವರಣ ಸೃಷ್ಟಿಯಾಗುತ್ತೆ. ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇದೆ. ಕ್ಲೀನಿಂಗ್ ಪ್ರಾಸೆಸ್ಗೆ ಸಹಕರಿಸೋಣ. ಮುಂದೆ ನಡೆಯುವಂಥ ಎಲ್ಲ ಯೋಜನೆಗಳಲ್ಲೂ ನಾವು ಬೆಂಬಲವನ್ನು ಕೊಡ್ತಾ ನಾವು ಲೆಸ್ ಕ್ಯಾಶ್ ಆಗುವಂಥ, ನಾನು ಮತ್ತೆ ಅದನ್ನೇ ಕೋರ್ಕೊಳ್ಳೋದು, ಲೆಸ್ ಕ್ಯಾಶ್ ಆಗುವಂಥ ನಾವೆಲ್ಲರೂ ಒಂದೊಂದು ಹೆಜ್ಜೆ ಮುಂದಿಡ್ತಾ ಹೋದರೆ ಈ ದೇಶವನ್ನು ಸದೃಢ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಮಿತ್ರರೇ, ನೀವು ಬಲಿಷ್ಠವಾದ ಭಾರತವನ್ನು ಕಟ್ಟೋಣ. ಒಮ್ಮೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಒಮ್ಮೆ ನೀವು ಉಚ್ಚ ಕಂಠದಲ್ಲಿ ಭಾರತ ಮಾತೆ ಜೈಕಾರ ಕೊಡಬೇಕು. ಹೆಂಗಿರಬೇಕು ಜೈಕಾರ ಅಂದ್ರೆ ನಮ್ಮ ಜೈಕಾರದ ಸದ್ದೆ ಈ ಯೋಜನೆಗೆ ಮತ್ತು ಮುಂದಿನ ಯೋಜನೆಗಳಿಗೆ ಬೆಂಬಲವನ್ನು ಸೂಚಿಸುವಂತಾಗಬೇಕು. ಎರಡೂ ಕೈಗಳನ್ನು ಮೇಲಕ್ಕೆತ್ತಿ